ಈ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ಮತ್ತು ಇದರ ಬ್ಯಾಕ್ಗ್ರೌಂಡನ್ನು ಒಂದು ಸ್ವಲ್ಪ ಹೊತ್ತು ರನ್ ಮಾಡಿಬಿಡ್ತೀನಿ. ಸರ್ ಇಂಪ್ರಾಂಪ್ಟು ಮಾತಾಡಿ ಅವರ ವಿಷಯಗಳನ್ನು ತಿಳಿಸಿದ್ರು. ಈ ಕಮಿಷನನ್ನು ಕಾನ್ಸ್ಟಿಟ್ಯೂಟ್ ಮಾಡಿದ್ದು ಗೌರ್ಮೆಂಟ್ ಆಫ್ ಕರ್ನಾಟಕನೇ ಇಲ್ಲಿರುವ ಆಡಳಿತ ಸುಧಾರಣೆಗಳನ್ನು ನಿರ್ವಹಿಸೋದಕ್ಕೆ ಅಂತ ಹೇಳಿ ಒಂದು ಸದಸ್ಯ ಕಮಿಟಿಯನ್ನು ರಚನೆ ಮಾಡಿ ಅವರಿಗೆ ಬೇಕಾದ ಸೌಕರ್ಯಗಳನ್ನೆಲ್ಲ ಕೊಟ್ಟು ಇದು ಮಾಡಿದ್ದಾರೆ. ಇವತ್ತಿಗೂ ಇದು ಕಮಿಷನ್ ಫಂಕ್ಷನಿಂಗಲ್ಲಿದೆ. ಆದರೆ ಅವ್ರು ಕೊಟ್ಟಿರುವಂತಹ ಇದನ್ನು ಗೌರ್ಮೆಂಟ್ ಆಫ್ ಕರ್ನಾಟಕ ಅಕ್ಸೆಪ್ಟ್ ಮಾಡಿ ಅದಕ್ಕೆ ಅನುಷ್ಠಾನದ ರೂಪಗಳನ್ನು ಕೊಡಬೇಕು. ನಿಮ್ಮ ಗಮನನ ನಾನು ಎಲ್ಲ ಡಾಕ್ಯುಮೆಂಟ್ಸ್ಗೂ ತರ್ತೀನಿ. ಈ ರಿಸೋರ್ಸ್ ಅನ್ನೋ ಸೆಕ್ಷನಿಗೆ ಹೋಗಿ ಇಲ್ಲಿರೋ ಪ್ರತಿಯೊಂದು ರಿಪೋರ್ಟ್ಸನ್ನು ನೀವು ರಾಜಕೀಯವಾಗಿ ಅಥವಾ ಡೆವಲಪ್ಮೆಂಟ್ ಇದರಲ್ಲಿ ತಿಳ್ಕೊಂಡ್ರೆ ಭಾಳ ಒಳ್ಳೆಯದು. ಇದು ಪೂರ್ತಿ ಕರ್ನಾಟಕ ರಾಜ್ಯಕ್ಕೆ ಅನುಗುಣವಾಗುವಂಥ ಎಲ್ಲ ಇಲಾಖೆಗಳಿಗೂ ಅವರು ಸ್ಟಡಿ ಮಾಡಿದ್ದಾರೆ. ಆ ಕಮಿಟಿಯ ಜವಾಬ್ದಾರಿನೇ ಆಗಿತ್ತು ಪ್ರತಿಯೊಂದು ಇಲಾಖೆಗಳಲ್ಲಿ ಸುಧಾರಣೆ ಮಾಡೋದಕ್ಕೆ ಎಲ್ಲೆಲ್ಲಿ ಅವಕಾಶಗಳಿದೆ ಅದನ್ನೆಲ್ಲ ಡೀಪಾಗಿ ಸ್ಟಡಿ ಮಾಡಿ ಎಲ್ಲೆಲ್ಲಿ ಸುಧಾರಣೆಗಳಿಗೆ ಅವಕಾಶಗಳಿದೆ ಅದನ್ನೆಲ್ಲ ಪಟ್ಟಿ ಮಾಡಿದ್ದಾರೆ. ಅದರಲ್ಲಿ ನಮಗೆ ಪ್ರಮುಖವಾಗಿ ಬೇಕಾಗಿರೋದು ರಿಪೋರ್ಟ್ 3. ಸರ್ ಹೇಳ್ತಾ ಇದ್ರಲ್ವ, ಇವಾಗ ಸಾಫ್ಟ್ ಕಾಪಿ ಹಾರ್ಡ್ ಕಾಪಿ ಕೊಟ್ಟರು. ನನಗೆ ಹಾರ್ಡ್ ಕಾಪಿ ಎಲ್ರಿಗೂ ಕೊಡೋದಕ್ಕಾಗಲ್ಲ. ನೀವು ಕೇಳ್ತಾ ಇದ್ರಿ ಆವಾಗಲೇ. ಈ ಸಾಫ್ಟ್ ಕಾಪಿ ಲಿಂಕನ್ನು ಮತ್ತೆ ಗೂಗಲ್ ಡ್ರೈವಲ್ಲಿ ಅಥವಾ ಇದನ್ನು ಡೌನ್ಲೋಡ್ ಮಾಡಿ ನಿಮಗೆ ಹಾಕ್ಕೊಡ್ತೀವಿ. ರಿಪೋರ್ಟ್ 3ಯಲ್ಲಿ ಅದರ ಡೀಟೇಲ್ಸ್ ಆಗಿ ಇದು ಕೊಟ್ಟಿದ್ದಾರೆ, ಅದನ್ನು ತೋರಿಸ್ತೀನಿ ನಿಮಗೆ. ಇದರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ರಿಪೋರ್ಟ್ ಯಾವುದಿದೆ ಅಂದರೆ, ಈ ಕಮಿಟಿಯ ಟರ್ಮ್ಸನ್ನು ಎಕ್ಸ್ಟೆಂಡ್ ಮಾಡಿ BBMPಯಲ್ಲಿ ಬದಲಾವಣೆಗಳು ಏನಾಗಬೇಕು ಅನ್ನೋದು ಒಂದು ರಿಪೋರ್ಟ್ ಮಾಡಿದ್ದಾರೆ. ಒಂದು ನಿಮಿಷ ಅದನ್ನು ತೋರಿಸ್ತೀನಿ. ಸ್ಪೆಷಲ್ ರಿಪೋರ್ಟ್ಸ್ ಆನ್ ರಿಫಾರ್ಮ್ಸ್ ಆ್ಯಂಡ್ ರಿಆರ್ಗನೈಸೇಷನ್ ಟು BBMP ಅಂತೇಳಿ ಇದೊಂದು ರಿಪೋರ್ಟ್ ಇದೆಯಲ್ಲ, ಈ ಎರಡು ರಿಪೋರ್ಟು ನಿಮಗೆ ಭಾಳ ಸೂಕ್ತ ಆಗುತ್ತೆ. ಇಂಪಾರ್ಟೆಂಟ್ ಫಾರ್ ಅರ್ಬನ್ ಲೋಕಲ್ ಬಾಡಿ, BBMP ಮತ್ತು ನಿಮ್ಮ ಕೆಲಸ ತಿಳ್ಕೊಳ್ಳೋದಕ್ಕೆ. ಆಯಿತಾ? ಸ್ವಲ್ಪ ಹೊತ್ತು ಇದರಲ್ಲಿ ಏನಿದೆ ಅನ್ನೋದನ್ನು ಸ್ವಲ್ಪ ತಿಳಿಸ್ಬಿಡ್ತೀನಿ. ಕನ್ನಡದಲ್ಲೂ ಇದೆ, ಇಂಗ್ಲೀಷಲ್ಲೂ ಇದೆ. ನಾನು ಇಂಗ್ಲೀಷ್ ತೋರಿಸ್ತಾ ಇದ್ದೀನಿ. ಕನ್ನಡ ವರ್ಷನ್ಗೆ ಹೋಗ್ಬಿಟ್ಟು ಆ ವೆಬ್ಸೈಟಲ್ಲಿ ಕನ್ನಡ ಅನ್ನೋದನ್ನು ಕ್ಲಿಕ್ ಮಾಡಿದ್ರೆ ಪೂರ್ತಿ ವೆಬ್ಸೈಟ್ ಕನ್ನಡಕ್ಕೆ ಬದಲಾಗುತ್ತೆ. ಆ ರಿಪೋರ್ಟ್ಸ್ಗಳನ್ನು ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಕನ್ನಡ ಇದೆಯಲ್ಲ, ಇಲ್ಲಿ ಕನ್ನಡಕ್ಕೆ ಹೋಗಿ ಅಲ್ಲಿ ಪೂರ್ತಿ ಕನ್ನಡಕ್ಕೆ ಬದಲಾಗುತ್ತೆ. ಅದರಲ್ಲಿ ಸಂಪನ್ಮೂಲಗಳು ಅಂತ ಇದೆಯಲ್ಲ, ಅಲ್ಲಿಗೆ ಹೋದರೆ ಪ್ರತಿಯೊಂದು ರಿಪೋರ್ಟು ಕನ್ನಡ ವರ್ಷನ್ ಸಿಗುತ್ತೆ ನಿಮಗೆ. ಸೊ ಒಂದೊಂದಾಗಿ ಹೋಗೋಣ. ರಿಫಾರ್ಮ್ಸ್ ಕಮಿಷನ್ ಇದು BBMPಗೆ ಆಮೇಲೆ ಬರೋಣ. ಅದಕ್ಕೆ ಮುಂಚೆ ಈ ರಿಪೋರ್ಟ್ 2ಅಲ್ಲಿ ಏನಿದೆ ಅನ್ನೋದನ್ನ ಸ್ವಲ್ಪ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಬೋಣ. ಓಕೆನಾ? ಇದೆಲ್ಲ ಕಾಂಟೆಕ್ಸ್ಟ್ ಕೊಟ್ಟಿದ್ದಾರೆ. ಈ ಕಮಿಟಿಯ ಉದ್ದೇಶಗಳೇನಿದೆ, ಅದರಲ್ಲಿ ಯಾರೆಲ್ಲ ಭಾಗವಹಿಸಿದ್ದಾರೆ, ಅವರ ಪದವಿಗಳೇನು, ಮತ್ತು ಯಾರು ಸಹಾಯ ಮಾಡ್ತಾ ಇದ್ದಾರೆ ಸರ್ಕಾರಿ ಅಧಿಕಾರಿಗಳಿಂದ, ಅದರ ಅಬ್ರಿವೇಷನ್ಸ್ಗಳೇನು, ಇದೆಲ್ಲವೂ ಇದೆ. ಟೈಮ್ ತೊಗೊಂಡು ದಯವಿಟ್ಟು ಇದಕ್ಕೆ ಕನ್ನಡ ಇಂಗ್ಲೀಷ್ ಯಾವುದ್ರಲ್ಲಾದ್ರೂ ಇದು ಮಾಡ್ಕೊಳ್ಳಿ. ಕೆಲವರಿಗೆ ಆಡಳಿತದ ಪದಗಳ ಬಳಕೆ ಅಂತ ಕೇಳ್ತಾ ಇದ್ರಿ. ರಾಜ್ಯ ಸರ್ಕಾರ ಮತ್ತು BBMPಯಲ್ಲಿ ಆಡಳಿತ ನಡೆಸೋದಕ್ಕೆ ಏನೇನು ಪದ ಬಳಕೆ ಆಗ್ತವೆ ಅದ್ರದ್ದು ಕೆಲವೊಂದು ವಿಷಯಗಳು ಇಲ್ಲಿ ಕೊಟ್ಟಿರ್ತಾರೆ. ಅದೆಲ್ಲ ಮಾಹಿತಿಗಳನ್ನು ಈ ಗ್ರಾಸರಿ ಮತ್ತು ಇದರಲ್ಲಿ ಅಬ್ರಿವೇಷನ್ಸ್ಗಳಲ್ಲಿ ಇಟ್ಟಿದ್ದಾರೆ. ದಯವಿಟ್ಟು ಇದನ್ನು ಬಳಸಿ. ಒಂದು. ಎರಡನೇ ಪಾಯಿಂಟು, ಈ ಟೇಬಲ್ ಆಫ್ ಕಂಟೆಂಟಿಗೆ ಹೋಗ್ತಿರಲ್ಲ, ಇದು ಟೋಟಲ್ಲು 600 ಪೇಜ್ ಇದೆ. ಅಷ್ಟೊಂದು ದೊಡ್ಡ ಡಾಕ್ಯುಮೆಂಟಲ್ಲಿ ನೀವು ಎಲ್ಲದಕ್ಕೂ ಹೋಗೋದು ಬೇಡ, ಇಲಾಖೆಗಳ ಪ್ರಕಾರ ಹೋಗಿ. ರೂರಲ್ ಡೆವಲಪ್ಮೆಂಟಲ್ಲಿ ನಿಮ್ಗೆ ಆಸಕ್ತಿ ಇದೆ ಅಂದರೆ ಆ ಡಿಪಾರ್ಟ್ಮೆಂಟಿಗೆ ಹೋಗಿ. ಅದೇ ಥರ ಗ್ರಾಮ ಪಂಚಾಯಿತಿ ಎಲೆಕ್ಟ್ರಿಸಿಟಿ ಬಿಲ್ಲಲ್ಲಿ ಏನಾದರೂ ಸಮಸ್ಯೆಗಳಿದೆಯಾ ಅದ್ರ ಬಗ್ಗೆ ಒಂದು ಇದು ಮಾಡಿದ್ದಾರೆ. ಅರ್ಬನ್ ಡೆವಲಪ್ಮೆಂಟ್ ಬಗ್ಗೆ ಇದು ಮಾಡಿದ್ದಾರೆ. ಈ ಅರ್ಬನ್ ಡೆವಲಪ್ಮೆಂಟು ಬೆಂಗಳೂರು ಜೊತೆಗೆ ಎಲ್ಲ ಅರ್ಬನ್ ಲೋಕಲ್ ಬಾಡಿಗಳು, CMCಗಳು ಎಲ್ಲದಕ್ಕೂ ಅನ್ವಯ ಆಗುತ್ತೆ. ಅದರಲ್ಲಿ ಪ್ರತಿಯೊಂದು ಇಲಾಖೆಗಳಿಗೂ ಏನು ಕರೆಂಟ್ ಕಾಂಟೆಕ್ಸ್ಟ್ ಏನು, ಅದರಲ್ಲಿ ಸುಧಾರಣೆ ಮಾಡುವ ಅವಕಾಶಗಳು ಎಲ್ಲಿದೆ, ಸುಧಾರಣೆ ಮಾಡೋದಕ್ಕೆ ದಾರಿಗಳೇನು, ಪ್ರಾವಿಷನ್ಸ್ ಏನು, ಈ ಮೂರನ್ನು ಪಟ್ಟಿ ಮಾಡಿ ಇಟ್ಟಿದ್ದಾರೆ. ಒಂದನ್ನು ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ. ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಡೈರೆಕ್ಟರೇಟ್ ಆಫ್ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಇದೆ. ಅದರಲ್ಲಿ ಅರ್ಬನ್ ಪ್ಲಾನಿಂಗಿನ ಉದ್ದೇಶ ಏನು, ಮುನ್ಸಿಪಲ್ ಡೇಟಾ ಸೊಸೈಟಿ ಅಂತಲೇ ಒಂದು ಸೊಸೈಟಿ ಎಸ್ಟಾಬ್ಲಿಷ್ ಆಗಿದೆ. ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಡ್ರೈನೇಜ್ ಬೋರ್ಡ್, ಎಲ್ಲ ಬೇರೆ CMCಗಳು ಮತ್ತು ಕಾರ್ಪೊರೇಷನ್ಸ್ಗಳಿಗೆ ಕುಡಿಯೋ ನೀರು ಮತ್ತು ನೈರ್ಮಲ್ಯ ನೋಡ್ಕೋತಾರೆ. ಟೌನ್ ಕಂಟ್ರಿ ಪ್ಲಾನಿಂಗ್, ಮಹಾನಗರ ಪಾಲಿಕೆ ಕೊಟ್ಟಿದ್ದಾರೆ. ಹಾಗೆ BDAಗೆ ಕೆಲವೊಂದು ಇದು ಕೊಟ್ಟಿದ್ದಾರೆ. BBMPಯಲ್ಲಿ ಸ್ವಲ್ಪ ಇದು ಕೊಡೋಣ. ಏನು ಅಂದರೆ ಜನರಲ್ ರೆಕಮೆಂಡೇಷನ್ಸ್, ಈಸ್ ಆಫ್ ಲಿವಿಂಗ್ ಹೇಳ್ತಾ ಇದ್ರಲ್ಲ, ನಾಗರಿಕರಿಗೆ ಸೌಲಭ್ಯಗಳನ್ನು ಕೊಡೋ ದೃಷ್ಟಿಯಲ್ಲಿ ಈಸ್ ಆಫ್ ಲಿವಿಂಗ್ ಮಾಡೋದು ಹೇಗೆ ಫಾರ್ ಸಿಟಿಸನ್ಸ್, ಅದರ ಮೇಲೆ ಒಂದು ಚಾಪ್ಟರ್ ಕೊಟ್ಟಿದೆ. ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಹೆಲ್ತ್ ಮೇಲೆ, ಸಿವಿಕ್ ವರ್ಕ್ಸ್ ಮೇಲೆ, ಡೆಲಿವರಿ ಆಫ್ ಸರ್ವಿಸಸ್ಸು,
ಇಂಪ್ರೂವಿಂಗ್ ದ ಕೋಆರ್ಡಿನೇಷನ್, ರೆವಿನ್ಯೂ ಕಲೆಕ್ಷನ್ ಮಾಡೋದಕ್ಕೆ ಅವಕಾಶಗಳೆಲ್ಲಿದೆ, ಫಿನಾನ್ಷಿಯಲ್ ಸಿಸ್ಟಮ್ಸನ್ನು ಇಂಪ್ರೂವ್ ಮಾಡೋದು ಹೆಂಗಿದೆ, ಝೋನ್ ಕೌನ್ಸಿಲ್ ಲೀಗಲ್ ಸೆಲ್ಸ್ಗಳೇನಿದೆ, ಹಾಗೆಯೇ ಇಂಪ್ರೂವಿಂಗ್ ದ ರೆವೆನ್ಯೂ ಫಾರ್ BBMP asset, ಇಂಪ್ರೂವಿಂಗ್ ಪ್ರೊಡಕ್ಟಿವಿಟಿ ಆಫ್ ವರ್ಕಿಂಗ್ ಕಂಡೀಷನ್ಸ್, ರೆಕಮೆಂಡೇಷನ್ಸ್ ರಿಲೇಟೆಡ್ ಟು ಸರ್ವಿಸಸ್. ಇದಿಷ್ಟು BBMPಗೆ ಕೊಟ್ಟಿರುವಂತಹ ರೆಕಮೆಂಡೇಷನ್ಸ್. ಚಾಪ್ಟರಲ್ಲಿ ಹೋದರೆ ನಿಮಗೆ ಸುಮಾರು ಟೈಮ್ ತೊಗೊಳುತ್ತೆ. ಒಂದೊಂದೇ ಚಾಪ್ಟರನ್ನು ತೊಗೊಂಡು ಅರ್ಥ ಮಾಡಿಕೊಂಡು ಅಲೈನ್ ಮಾಡ್ತಾ ಹೋಗಿ. BDA ಇದರಲ್ಲೂ ಹಾಗೆಯೇ BDA ಸೈಟ್ ಸರ್ವಿಸಸ್ ಎಲ್ಲಿದೆ, ಕೆಲವೊಂದು ಗ್ಲಿಚಸ್ ಇದೆಯಲ್ಲ ಅದನ್ನು ಸರಿ ಮಾಡೋದು ಹೇಗೆ, ಏನು ಆ್ಯಕ್ಷನ್ ತೊಗೋಬೋದು ಅನ್ನೋದೆಲ್ಲ ಪ್ರೊವಿಷನ್ ಕೊಟ್ಟಿದ್ದಾರೆ. BMRDA ಕೊಟ್ಟಿದ್ದಾರೆ, ವಾಟರ್ ಸಪ್ಲೈ ಬೋರ್ಡ್ ಕೊಟ್ಟಿದ್ದಾರೆ. ನಾನು ಹೇಳಿದ್ನಲ್ಲ ಆವಾಗಲೇ ಇಲಾಖೆಗಳು ಅಂತೇಳಿ, ಅದೆಲ್ಲ ಈ ಬೇರೆ ಇಲಾಖೆಗಳು ಇದೆ. ಇದಕ್ಕೆಲ್ಲ ನಾನು ಡೀಟೇಲಾಗಿ ಹೋಗಲ್ಲ. ಎನರ್ಜಿ ಇದೆ, ರೂರಲ್ ಡೆವಲಪ್ಮೆಂಟ್ ಇದೆ, ಅದರ ಕೆಳಗಡೆ ಡೈರೆಕ್ಟರ್ ಆಫ್ ಮುನ್ಸಿಪಲ್ ಟ್ರಾನ್ಸ್ಪೋರ್ಟ್ ಇದೆ. ಈ ಎಲ್ಲ ಇನ್ಫಾರ್ಮೇಷನು ಇದು ಚಾಪ್ಟರ್ಸ್ ವೈಸ್ ಇದೆ. ಇವಾಗ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ. BBMP ಅನ್ನೋ ಒಂದನ್ನು ನಾವು ಇದಕ್ಕೆ ತಗೊಂಡಿರೋಣ. ಯಾವುದು? ಇಲ್ಲ ಫುಲ್ ಆಕ್ಸೆಸ್ ನಿಮಗಿದೆ. ನೀವು ಡೌನ್ಲೋಡ್ ಮಾಡಿ ಇಟ್ಕೊಂಬಿಡಿ. ಮುಂದೊಂದು ದಿನ ಅಕಸ್ಮಾತ್ ನಾವು ತೆಗೆದಾಕ್ಬಿಟ್ವಿ ಅಂದರೆ ಅದು ನಿಮಗೆ ಮಿಸ್ ಆಗಬಾರ್ದು. ದಯವಿಟ್ಟು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಓಕೆನಾ? ಸೊ ಪೇಜ್ ನಂಬರ್ 43ಕ್ಕೆ ಹೋಗಬೇಕು ನೀವು. ಇಲ್ಲಿಂದ BBMP ಇದರದ್ದು ರೆಕಮೆಂಡೇಷನ್ ಶುರುವಾಗುತ್ತೆ. ನಾನು ಸ್ವಲ್ಪ ಇಲ್ಲಿ ಮಾತ್ರ ತೋರಿಸ್ತೀನಿ. ಬೇರೆ ಇಲಾಖೆಗಳದ್ದು ಅಥವಾ ಬೇರೆ ಡಿವಿಷನ್ಸ್ಗಳದ್ದು ನೀವು ಸ್ವಲ್ಪ ಟೈಮ್ ಕೊಟ್ಟು ನಿಮ್ಗೆ ಅವಕಾಶ ಸಿಕ್ಕಿದಾಗ ದಯವಿಟ್ಟು ಹೋಗಿ ಒಂದು ರೌಂಡ್ ಈ ಡಾಕ್ಯುಮೆಂಟಲ್ಲಿ ಏನಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಒಂದು ನಿಮಿಷ. ಇದರಲ್ಲಿ ಪ್ರತಿಯೊಂದನ್ನು ಚಾಪ್ಟರ್ ವೈಸ್ ರೆಕಮೆಂಡೇಷನ್ಸ್ ಏನಿದೆ ಮತ್ತು ಯಾವ ಪ್ರಾವಿಷನಲ್ಲಿ ಅದನ್ನು ಅನುಷ್ಠಾನ ಮಾಡ್ಬೋದು ಅನ್ನೋಷ್ಟು ದೊಡ್ಡದಾಗಿ ಬರೆದಿದ್ದಾರೆ. ಇಫ್ ಯು ಹ್ಯಾವ್ ಟೈಮ್ ಇಂಟ್ರೆಸ್ಟ್ ದಯವಿಟ್ಟು ಓದಿ. ಇಟ್ಸ್ ರೆಕಮೆಂಡೆಡ್, ಹೈಲಿ ರೆಕಮೆಂಡೆಡ್ ಟು ನೋ ದ ಸಿಸ್ಟಮ್. ಏಕೆಂದರೆ ಈ ಸುಧಾರಣೆಗಳಾಗಬೇಕು ಅಂದರೆ ಹೆಂಗೆ ಸುಧಾರಣೆ ಆಗುತ್ತೆ, ಸುಧಾರಣೆ ಆಗಬೇಕಾದ್ರೆ ಎಲ್ಲಿದೆ ಅನ್ನೋದು ಒಂದಿದೆ. ಈಗ ಒಂದು ಎಕ್ಸಾಂಪಲ್, ಇದರಲ್ಲಿ ಮರ್ಜಿಂಗ್ BDA ಆ್ಯಂಡ್ BMRDA ಅನ್ನೋದು ಒಂದು ಟಾಪಿಕ್ ಇದೆ, ಸರಿನಾ? ಇವಾಗ ಕೆಲವೊಂದು ಆರ್ಗ್ಯುಮೆಂಟ್ ಏನಿತ್ತು ಅಂದರೆ BDA ಮಾಡೋ ಕೆಲಸನೂ ಅದೇನೆ, BMRDA ಕೊಟ್ಟಿರೋ ಕೆಲಸನೂ ಅದೇನೆ. ಪ್ಲ್ಯಾನ್ ಮಾಡೋದು, ಝೋನ್ ಮಾಡೋದು ಮತ್ತು ವಸತಿಗಳನ್ನು ಅಲೋಕೇಟ್ ಮಾಡೋದು ಎರಡಕ್ಕೂ ಕೊಟ್ಟಿರೋದು. BMRDAಗೆ ವ್ಯಾಪ್ತಿ ದೊಡ್ಡದಾಗಿದೆ, BDAಗೆ ಕಮ್ಮಿ ಇದೆ. ಸೊ ಒಂದು ಆರ್ಗ್ಯುಮೆಂಟ್ ಏನಿದೆ ಅಂದರೆ BDA ಮತ್ತು BMRDAನ ಒಂದುಗೂಡಿಸಿ ಒಂದೇ ಒಂದು ಸಂಸ್ಥೆಯನ್ನು ನಿರ್ಮಾಣ ಮಾಡ್ಬೋದಾ ಅನ್ನೋದಿದೆ. ಅದರಿಂದ ಒಳ್ಳೆಯದೇನಾಗುತ್ತೆ, ಒಂದು ಸಂಪನ್ಮೂಲಗಳನ್ನು ಕ್ರೋಢೀಕರಿಸ್ಬೋದು ಮತ್ತು ಸ್ಟಾಫ್ ಕಮ್ಮಿ ಆಗ್ಬೋದು ಅಥವಾ ಕೆಲಸಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಇದೊಂದು ಟಾಪಿಕ್ ತೊಗೊಂಡು ಅದಕ್ಕೆ ಒಂದು ಕಾಂಟೆಕ್ಸ್ಟ್ ಕೊಟ್ಟಿದ್ದಾರೆ. ಬೆಂಗಳೂರಿನ ಇತಿಹಾಸ, BDA ಸೃಷ್ಟಿಯಾದ ಇದು, ಅದಾದ ನಂತರ ಯಾವ್ಯಾವ ಇಲಾಖೆಗಳಿಗೆ ಎಷ್ಟೆಷ್ಟು ಸ್ಕ್ವೇರ್ ಕಿಲೋಮೀಟರ್ಗಳ ವ್ಯಾಪ್ತಿ ಬರುತ್ತೆ ಇದೆಲ್ಲ ಹೇಳಿ. ಹಾಗೆಯೇ ಡಾಕ್ಟರ್ ಕಸ್ತೂರಿ ರಂಗನ್ ಕಮಿಟಿ ಅನ್ನೋದು ಒಂದು ಕಮಿಟಿ ರಚನೆ ಆಗಿತ್ತು. ಅವರು ಕೆಲವೊಂದು ಸಲಹೆಗಳನ್ನ ಕೊಟ್ಟಿದ್ದರು. ಇದೇ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸನ್ನು ಬೆಂಗಳೂರು ನಗರಕ್ಕೆ ಏನೇನು ಮಾಡಬೇಕಾಗತ್ತೆ ಅಂತೇಳಿ. ಇದು 2001ನೇ ಇಸ್ವಿಯಲ್ಲಿ ಅದರ ರೆಕಮೆಂಡೇಷನ್ಸಲ್ಲೂ ಇದನ್ನು ಮರ್ಜ್ ಮಾಡಿ ಅನ್ನೋ ಒಂದು ರೆಕಮೆಂಡೇಷನ್ಸ್ ಕೊಟ್ಟಿದ್ದರು. ಇಷ್ಟೂ ಕೊಟ್ಟು ಅದಾದ ನಂತರ ಇದರ ಅಸೆಸ್ಮೆಂಟ್ ಕೊಟ್ಟಿದ್ದಾರೆ. ಅಂದರೆ ಈ ಟ್ಯಾಬ್ಯುಲರ್ ಫಾರ್ಮಲ್ಲಿ ನಿಮಗೆ ಮಾಸ್ಟರ್ ಪ್ಲ್ಯಾನ್ ಪ್ರಿಪ್ರೇಷನಲ್ಲಿ ಬೇರೆ ರಾಜ್ಯಗಳಲ್ಲಿ ಏನು ಕೆಲಸ ವ್ಯಾಪ್ತಿ ಇದೆ, ಮಹಾರಾಷ್ಟ್ರದಲ್ಲಿ, ತಮಿಳುನಾಡಲ್ಲಿ, ತೆಲಂಗಾಣದಲ್ಲಿ, ಗುಜರಾತಲ್ಲಿ ಅನ್ನೋದನ್ನು ವಿಶ್ಲೇಷಣೆ ಮಾಡಿ ಇಟ್ಟಿದ್ದಾರೆ. ಮಾಸ್ಟರ್ ಪ್ಲ್ಯಾನ್ ಪ್ರಿಪೇರ್ ಮಾಡೋ ಜ್ಯೂರಿಸ್ಟ್ರಿಕ್ಷನ್ ಯಾರಿಗಿದೆ, ಲೇಔಟ್ ಅಪ್ರೂವಲ್ ಮಾಡೋದಕ್ಕೆ ಯಾರಿದೆ, ಅಮಾಲ್ಗಮೇಷನ್ ಮಾಡಿಸೋದಕ್ಕೆ ಯಾರ್ಯಾರಿಗಿದೆ, ಅಲ್ಲಲ್ಲಿ ಇರುವಂತಹ ಸಂಸ್ಥೆಗಳಿಗೆ ಇದನ್ನು ಕಂಪೇರ್ ಮಾಡಿ ಕರ್ನಾಟಕದಲ್ಲಿ ಏನು ಪರಿಸ್ಥಿತಿ ಇದೆ, ಕರ್ನಾಟಕ ರಾಜ್ಯದಲ್ಲಿ
ಈ ಪವರ್ ಆಫ್ ಡೆಲಿಗೇಷನ್ಸ್ ಯಾರ್ಯಾರಿಗಿದೆ ಅನ್ನೋದನ್ನು ತೋರಿಸ್ತಾ ಹಾಗೆಯೇ ಕೆಳಗಡೆ ಬಂದು ಇಲ್ಲಿ ಜನರಲ್ ರೆಕಮೆಂಡೇಶನ್ಸ್ ಅಂತ ಕೊಟ್ಟಿದ್ದಾರೆ. ಓಕೆನಾ? ಸೊ ಈ ಒಂದು ಚಾಪ್ಟರನ್ನು ನೀವು ಓದಬೇಕಂದ್ರೆ ಆ ಕಾಂಟೆಕ್ಸ್ಟಲ್ಲಿ ಇಟ್ಕೊಂಡು ಆ ಇಲಾಖೆಯಲ್ಲಿ ಆ ಒಂದು ರೆಕಮೆಂಡೇಶನ್ಸನ್ನು ಕ್ಯಾಪ್ಚರ್ ಮಾಡೋದಕ್ಕೆ ನಿಮಗೆ ಈ ಥರ ಫ್ಲೋ ಅಲ್ಲಿ ಹೋಗಿ ಅರ್ಥ ಮಾಡ್ಕೋಬೇಕು. ಇದು ಈ ರಿಪೋರ್ಟಿನ ಇದು. ನಿಮಗೆ ಟೈಮ್ ಸಿಕ್ಕಿದ್ರೆ ದಯವಿಟ್ಟು ಇದರಲ್ಲಿ ಆಳವಾಗಿ ಹೋಗಿ ಪೂರ್ತಿಯಾಗಿ ಡೀಟೇಲ್ಸ್ ತೊಗೊಳ್ಳಿ. ಹಾಗೆಯೇ ಕೊನೆಯ ಶೀಟ್ಸ್ಗಳಲ್ಲಿ ಹೋದರೆ ನಿಮಗೆ ಡೇಟಾಗಳಿದೆ, ಮಾಹಿತಿ ಅಂಕಿ ಅಂಶಗಳನ್ನೆಲ್ಲ ಇದರಲ್ಲಿ ಬರೆದಿಟ್ಟಿದ್ದಾರೆ. ಅದನ್ನು ಸ್ವಲ್ಪ ನಾನು ರೆಕಮೆಂಡ್ ಮಾಡ್ತೀನಿ ಎಲ್ಲರಿಗೂ ಹೋಗಿ ಅದರಲ್ಲಿ ಸ್ವಲ್ಪ ಹೊತ್ತು ಸಮಯ ಕಳೆದು ಮಾಹಿತಿಗಳನ್ನು ತಲೆ ಹಾಕ್ಕೊಳ್ಳಿ. ನಿಮ್ಗೆ ಯಾವುದೇ ನಾಳೆ ಕಾನ್ವರ್ಸೇಷನ್ ಮಾತಾಡಬೇಕಂದ್ರೂ ಅಂಕಿ ಅಂಶಗಳನ್ನ ಇಟ್ಕೊಂಡು ಮಾತಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಇದರಲ್ಲಿ ಏನಾದರೂ ಕ್ಲಾರಿಫಿಕೇಷನ್ ಇದೆಯಾ? ಈ ಚಾಪ್ಟರ್ 3 ರಿಪೋರ್ಟ್ 3 ಆಫ್ ರಿಫಾರ್ಮ್ಸ್ ಕಮಿಷನ್, ಇದು ಯಾರಿಗಾದ್ರೂ ಕ್ಲಾರಿಫಿಕೇಷನ್ ಇದೆಯಾ? ಹಾಂ, 2011 ಸೆನ್ಸಸ್ ಡೇಟಾನ ಇಟ್ಕೊಂಡು ಮಾಡಿರೋದು. 2011 ನಾನು ಲಾಸ್ಟ್ ಟೈಮ್ ಹೇಳ್ತಾ ಇದ್ನಲ್ಲ, 2011 ಆದಮೇಲೆ ಸೆನ್ಸಸ್ ಆಗಿಲ್ಲದೆ ಇರೋದ್ರಿಂದ ಸರ್ಕಾರದಲ್ಲಿ 2011ರಲ್ಲಿರೋ ಮಾಹಿತಿಯನ್ನೇ ಅಧಿಕೃತವಾಗಿ ಬಳಸ್ತಾರೆ. ಕರೆಕ್ಟ್. ಆದರೆ ಸರ್ಕಾರ ನಡೆಯೋದೇ ಹಾಗೆ. ಸರ್ಕಾರದಲ್ಲಿ ಅವರಿಗೆ ಇರುವ ಮಾಹಿತಿಯನ್ನು ತಗೊಂಡು ಅದರ ಮೇಲೆ ಸ್ಕೀಮ್ಸ್ಗಳನ್ನು ಇದು ಮಾಡ್ತಾರೆ. ಇದರ ಮೇಲೆ ಯಾರಿಗಾದ್ರು ಏನಾದ್ರು ಕ್ಲಾರಿಫಿಕೇಶನ್ ಇದೆ ಅಂದರೆ ಇದು ಲಿಂಕು ಇದೆ, ಗೂಗಲ್ ಡ್ರೈವಲ್ಲೂ ಹಾಕ್ತೀವಿ, ವೆಬ್ಸೈಟಲ್ಲೂ ಇದೆ. 2022, 23 ಜನವರಿ 2022, ಸರಿನಾ? ಹೌದು. ಅದನ್ನು ಮಾಡ್ಕೊಳ್ಳೋಣ. ನಾನು ಹೇಳ್ತೀನಿ, ಚಾಪ್ಟರ್ 3ಅಲ್ಲಿ ನೀವು ಸ್ವಲ್ಪ ಸಮಯ ಒಂದು ರೌಂಡ್ ಹೋಗಿದ್ದು ಬನ್ನಿ. ಯಾಕೆಂದರೆ ನೋಡಿ, ಸರ್ಕಾರದ ಸುತ್ತ ಇರಬೇಕು ಅಂದರೆ ನಿಮಗೆ ಇಲಾಖೆಗಳ ಇದು ವ್ಯತ್ಯಾಸಗಳು ಗೊತ್ತಿರಬೇಕು ಅಲ್ವಾ? ಬರೀ ನಾನು ರಿಸ್ಟ್ರಿಕ್ಟೆಡ್ ಆಗಿ ಕಂಪ್ಯೂಟರ್ ಸೈನ್ಸ್ ಓದಿದ್ದೀನಿ ಅಂದ್ಬಿಟ್ಟು ಬರೀ ಕಂಪ್ಯೂಟರ್ ಸೈನ್ಸಲ್ಲೇ ಇರೋಕ್ಕಾಗಲ್ಲ. ಸರ್ಕಾರ ವರ್ಕ್ ಆಗೋದು ಕಾನೂನು ಮೇಲೂ ಬರಬೇಕಾಗತ್ತೆ, ಕಂಪ್ಯೂಟರು ಇರುತ್ತೆ, ಆಮೇಲೆ ಸಾಮಾಜಿಕ ನ್ಯಾಯನೂ ಬರುತ್ತೆ, ಎಲ್ಲ ಬರುತ್ತೆ. ಹಾಗಾಗಿ ನೀವು ಸ್ವಲ್ಪ ಆಳವಾಗಿ ಹೋಗಬೇಕು ಅಂದರೆ ಅದನ್ನು ಇದು ಮಾಡ್ತಾ ಹೋಗಿ. ಅಗ್ರಿ. ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ಅನ್ನೋ ಒಂದು ಸಂಸ್ಥೆಯನ್ನು ಅದು 2000 ಇಸ್ವಿಗಳಲ್ಲಿ ಕನೆಕ್ಟ್ ಮಾಡಿ ಅವರು ರಿಪೋರ್ಟ್ಸ್ ಕೊಟ್ಟಿದ್ದಾರೆ. ಈಗ ಅದೇ ಬೇರೆ, ಇದು ರೀಸೆಂಟಾಗಿ ಮಾಡಿರೋದು. 2022ರಿಂದ ಆಚೆಗೆ ಈ ಕಮಿಷನ್ಗೆ ಇದಕ್ಕೆ ಪವರ್ಸ್ ಕೊಟ್ಟು ಇವತ್ತಿನ ಪರಿಸ್ಥಿತಿಗೆ ಏನು ಬದಲಾವಣೆಗಳನ್ನು ಇಲಾಖೆಗಳಲ್ಲಿ ಮತ್ತು ಸಂಸ್ಥೆಗಳಲ್ಲಿ ತೆಗಿಬೇಕು ಅಕ್ಸೆಪ್ಟ್ ಆಗಿದೆ. ಚೀಫ್ ಮಿನಿಸ್ಟರ್ ಅಕ್ಸೆಪ್ಟ್ ಮಾಡಿದ್ದಾರೆ. ಕೆಲವೊಂದನ್ನು ಈಗ ರೆವಿನ್ಯೂ ಡಿಪಾರ್ಟ್ಮೆಂಟ್ಸಲ್ಲಿ ನೋಡ್ತಾ ಇದ್ದೀರಲ್ಲ, ಕೆಲವು ಬದಲಾವಣೆಗಳು ರಿಫಾರ್ಮ್ಸ್ಗಳು ನಡೀತಾ ಇದೆಯಲ್ಲ, ಅದೆಲ್ಲ ಇದರ ಭಾಗನೇ. ರೆವಿನ್ಯೂ ಅಲ್ಲಿ ನಡೀತಾ ಇದೆ, ಅಗ್ರಿಕಲ್ಚರಲ್ಲಿ ನಡೀತಾ ಇದೆ, ಮತ್ತು RDPR ಅಲ್ಲಿ ನಡೀತಾ ಇದೆ, ಕೆಲವೊಂದು BBMPಯಲ್ಲೂ ನಡೆಸ್ತಾ ಇದ್ದಾರೆ. ಆದರೆ ಪ್ರಮಾಣ ತುಂಬ ಕಮ್ಮಿ. ಆ ದೊಡ್ಡ ಪ್ರಮಾಣ ಮಾಡಬೇಕಂದ್ರೆ ನೀವು ಅರ್ಥ ಮಾಡ್ಕೊಂಡು ಅದನ್ನು ಪ್ರತಿಪಾದಿಸ್ತಾ ಇರಬೇಕು. ಇದು TM ವಿಜಯಭಾಸ್ಕರ್ ಅಂತ ರಿಟೈರ್ಡ್ ಚೀಫ್ ಸೆಕ್ರೆಟರಿ ಇದ್ದರು. ಅವ್ರಿಗೆ ಇದರ ಅಧ್ಯಕ್ಷತೆ ಕೊಟ್ಟು ಅದರಲ್ಲಿ ಪ್ರಸನ್ನ ಕುಮಾರ್ ಅವ್ರನ್ನ ಅಡ್ವೈಸರ್ ಮಾಡಿ, ಹಾಗೆಯೇ ಅವ್ರದ್ದೇ ಒಂದು ಟೀಮ್ ರಚನೆ ಮಾಡಿದರು. 3.5 ವರ್ಷ ಅವರು ಕೆಲಸ ಮಾಡಿದ್ದಾರೆ ಇದರ ಮೇಲೆ. ಅಧಿಕೃತವಾಗಿ ಸರ್ಕಾರ ಆಯೋಜನೆ ಮಾಡಿರುವಂತಹ ಸಂಸ್ಥೆ ಇದು. ಈ ರಿಪೋರ್ಟಿನ ಸ್ವಲ್ಪ ಹೊತ್ತು ಇದ್ರ ಮೇಲೆ ಇದು ಮಾಡೋಣ. ಇದು ರಿಫಾರ್ಮಿಂಗ್ ಆ್ಯಂಡ್ ರೀಆರ್ಗನೈಸಿಂಗ್ BBMP ಅಂತೇಳಿ 2023ರಲ್ಲಿ ಮತ್ತೆ ಇದೇ ಕಮಿಟಿಗೆ ಒಂದು ಸಜೆಷನ್ ಕೊಟ್ಟು ಕೆಲಸ ಕೊಟ್ಟರು. ಆ ಕೆಲಸ ಏನು ಅಂದರೆ ಡಿಸೆಂಟ್ರಲೈಸೇಷನ್ ಆಫ್ ಅಡ್ಮಿನಿಸ್ಟ್ರೇಷನ್ ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟನ್ನು ಸ್ವಲ್ಪ ಆಳವಾಗಿ ಅರ್ಥ ಮಾಡ್ಕೊಡಿ. ಅಲ್ಲಿರುವ ಕುಂದುಕೊರತೆಗಳು ಸರಿಪಡಿಸೋದಕ್ಕೆ ಅವಕಾಶಗಳೇನಿದೆ, ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟಲ್ಲೂ, ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ, ಲೀಗಲಲ್ಲಿ, ಮತ್ತು ಜನರಲ್ ರೆಕಮೆಂಡೇಷನ್ಸ್ ಬೇಸ್ಡ್ ಆನ್ ದ 2nd, 3rd ರಿಪೋರ್ಟ್. ಇದಕ್ಕೆ ಎಕ್ಸ್ಕ್ಲೂಸಿವ್ ಆಗಿ BBMPಗೇನೆ ಮಾಡಿ ಅಂತ ಹೇಳ್ಬಿಟ್ಟು ಈ ರಿಪೋರ್ಟನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ. ಸೇಮ್ ಕಂಪ್ಯಾರಿಸನ್ನು ಬೇರೆ ನಗರಗಳು, ಬೆಂಗಳೂರಿನ ಇದರಲ್ಲಿ ಕೊಟ್ಟಿದ್ದಾರೆ. ಹಾಗೆಯೇ ಇಲಾಖೆಗಳು ಒಳಗಡೆ ಹೋದಾಗ ಕೋರ್ ಝೋನು, ಔಟರ್ ಝೋನ್ ಬಗ್ಗೆ ಹೇಳಿದ್ದಾರೆ. ಮೆಕ್ಯಾನಿಸಮ್ ಆಫ್ ಇದು ಡಿಪಾರ್ಟ್ಮೆಂಟಲ್ ಝೋನ್ ಹೆಂಗೆ ಕೆಲಸ ಆಗುತ್ತೆ, ನಿಮಗೆ ಆ್ಯಕ್ಚುಯಲ್ ಇನ್ಫಾರ್ಮೇಷನ್ ಗೊತ್ತಾಗಬೇಕು. ಝೋನ್ ಹೆಂಗೆ ಆಗುತ್ತೆ, ಝೋನಲ್ಲಿರೋ ಸೆಲ್ಗಳು ಹೆಂಗೆ ವರ್ಕ್ ಆಗುತ್ತೆ, ಇಂಜಿನಿಯರಿಂಗ್ ಸೆಲ್ಲಲ್ಲಿ, ರೆವಿನ್ಯೂ ಅಲ್ಲಿ, ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ. ಅಂದರೆ ಈ ರಿಪೋರ್ಟನ್ನು ಸ್ವಲ್ಪ ನೀವು ಕಾಲ ಕಳಿಬೇಕು ಇದ್ರ ಮೇಲೆ. ಇದೊಂದನ್ನೇ ನಾವು ಒಂದು ಸ್ಲೈಡ್ ಹಾಕ್ಬಿಟ್ಟು ಅರ್ಧ ಗಂಟೆ ಮಾತಾಡ್ಬೋದು.
ಇಂಜಿನಿಯರಿಂಗಲ್ಲಿ ಎಷ್ಟು ಸ್ಟಾಫ್ ಇದ್ದಾರೆ, ರೆವಿನ್ಯೂ ಅಲ್ಲಿ ಎಷ್ಟು, ಪೂರ್ತಿ BBMP 225 ವಾರ್ಡು, 8 ಝೋನು, ಡಿವಿಷನು ಎಲ್ಲ ಸೇರಿ ಒಟ್ಟು 7379 ಜನ ಕೆಲಸ ಮಾಡ್ತಾ ಇದ್ದಾರೆ BBMPಯಲ್ಲಿ. ಹಾಗೆಯೇ ಝೋನ್ ವೈಸ್ ನಂಬರ್ಸ್ಗಳನ್ನು ಇದರಲ್ಲಿ ಕೊಟ್ಟಿದ್ದಾರೆ. ಇದು ಇಂಪಾರ್ಟೆಂಟ್ ಅಂದರೆ ನಿಮಗೆ ಬೆಂಗಳೂರಿನ ವ್ಯಾಪ್ತಿಯಲ್ಲಿ ಎಲ್ಲದನ್ನು ಅಂಕಿಅಂಶಗಳನ್ನ ತಂದು ಕೂರಿಸೋದು ಕಷ್ಟ ಆಗೋದಕ್ಕೆ. 8 ಝೋನ್ ಇದೆ, 30 ರೆವಿನ್ಯೂ ಡಿವಿಷನ್ ಇದೆ, ಸಬ್ ಡಿವಿಷನ್ 66 ಇದೆ, ಆವಾಗ ಮಾಡಿದಾಗ 243 ವಾರ್ಡ್ ಇತ್ತು, ಎಷ್ಟು ಖಾತೆಗಳಿದೆ, ರೋಡ್ ವಿಡ್ತ್ ಎಷ್ಟಿದೆ, ಸ್ಟ್ರೋಮ್ ವಾಟರ್ ಡ್ರೈನ್ ಇದೆ, ಹೆಲ್ತ್ ಸೆಂಟರ್ ಎಷ್ಟಿದೆ, ಹಾಸ್ಪಿಟಲ್ಲು, ಟೋಟಲ್ ಎಂಪ್ಲಾಯೀಸ್ ಇಷ್ಟನ್ನು ಇದರಲ್ಲಿ ಕಲೆಕ್ಟ್ ಮಾಡಿದ್ದಾರೆ. ಹಾಗೆಯೇ ಝೋನ್ ವೈಸು ಹಳೆ ವಾರ್ಡ್ ಎಷ್ಟಿತ್ತು, ಸೆನ್ಸಸ್ ಪಾಪ್ಯುಲೇಷನ್ ಎಷ್ಟಿತ್ತು ಈ ಟೇಬಲಲ್ಲಿ ಕೊಟ್ಟಿದ್ದಾರೆ. ಮತ್ತು ಈ ಸ್ಟಡಿಯ ಮೆಥಡಾಲಜಿ ಏನು ಅನ್ನೋದನ್ನು ಪಾಯಿಂಟರ್ಸಲ್ಲಿ ಕೊಟ್ಟಿದ್ದಾರೆ. ಇಲ್ಲಿಂದ ಚಾಪ್ಟರ್ ಶುರು ಆಗುತ್ತೆ, ಡಿಸೆಂಟ್ರಲೈಸೇಷನ್ ಆಫ್ ಅಡ್ಮಿನಿಸ್ಟ್ರೇಷನ್. ಪ್ರತಿಯೊಂದು ಚಾಪ್ಟರ್ಗೂ ಒಂದು ಕಾಂಟೆಕ್ಸ್ಟು, ಉದ್ದೇಶ, ಯಾಕೆ ಇದನ್ನು ತಗೊಂಡ್ರು, ವಿಷಯನ ತಗೊಂಡು ಅದರ ಮೇಲೆ ಅಧ್ಯಯನ ಮಾಡ್ತಾ ಇದ್ದಾರೆ. ಮತ್ತು ಒಂದು ಎಕ್ಸಾಂಪಲ್, ಈಗ ಇನ್ಕ್ರೀಸಿಂಗ್ ದ ಪ್ರಪೋರ್ಷನ್ ಆಫ್ BBMP's ಓನ್ ಸ್ಟಾಫ್ vis-a-vis ಡೆಪ್ಯುಟೇಷನ್. ನಿಮಗೆ ಗೊತ್ತಿದೆಯಲ್ಲ, ಕೆಲವೊಮ್ಮೆ ಹೌದು, ಈಗ ಸ್ಟಾಫ್ ಇದೆಯಲ್ಲ, ಸ್ಟಾಫ್ ಎಲ್ಲ ಇವತ್ತಿನ ಪರಿಸ್ಥಿತಿಗೆ 7,000 ಚಿಲ್ಲರೆ ಸ್ಟಾಫ್ ಏನಿದ್ದಾರೆ ಅದು ಇದು. ಆದರೆ ಸೆನ್ಸಸ್ ಡೇಟಾ ಅಂದರೆ ಜನಗಣತಿ, ಅದು 2011 ನಂಬರ್ ತಗೋತಾರೆ. ಬಟ್ ಈ 7,000 ನಂಬರ್ ಏನಿದೆ ಇದು 2022ರಲ್ಲಿ ಎಷ್ಟು ಜನ BBMPಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆ ಥರ ಬಂದಿರ್ತಾರೆ. ಅದನ್ನೇ ತೋರಿಸ್ತಾ ಇದ್ದೀವಿ ಇಲ್ಲಿ. ಇವಾಗ ಡೆಪ್ಯುಟೇಷನ್ ಅನ್ನೋದು ಒಂದು ಪ್ರಾಕ್ಟೀಸ್ ಸರ್ಕಾರದಲ್ಲಿ, ಇಲಾಖೆಗಳಿಂದ ಬೇರೊಂದು ಇಲಾಖೆಗಳಿಗೆ ಅವರನ್ನು ಕಳಿಸ್ಕೊಟ್ಟು ಅಲ್ಲಿ ಕೆಲಸ ಮಾಡಿಸ್ತಾರೆ. ಮದರ್ ಆರ್ಗನೈಸೇಷನ್ ಅಂತ ಇರುತ್ತೆ, ಮತ್ತು ಲೈನ್ ಆರ್ಗನೈಸೇಷನ್ಸಲ್ಲಿ ಅವರಿಗೆ ಕೆಲಸ ಕೊಟ್ಟಿರ್ತಾರೆ ಯಾವ್ಯಾವ ವಿಂಗಲ್ಲಿ. ಉದಾಹರಣೆಗೆ PWDಯಿಂದ ಹೆಚ್ಚು ಇಂಜಿನಿಯರ್ಗಳನ್ನು ಬೇರೆ ಬೇರೆ ಇಲಾಖೆಗೆ ಕಳಿಸ್ತಾರೆ. ಹಾಗೆಯೇ ಮೈನರ್ ಇರಿಗೇಷನ್ನಿಂದ ಲೇಕ್ಸ್ ನೋಡ್ಕೊಳ್ಳೋದಕ್ಕೆ ಅಂತ ಕಳಿಸ್ತಾರೆ, ಫಾರೆಸ್ಟಿಂದ ಕಳಿಸ್ತಾರೆ, ಅರ್ಬನ್ನಿಂದ ಕೆಲವೊಮ್ಮೆ ಬೇರೆ ಬೇರೆ ULBಗಳಿಗೆ ಕಳಿಸ್ತಾರೆ. ಇದೆಲ್ಲ ಪ್ರಾಕ್ಟೀಸ್ ಇದೆ ಗೌರ್ಮೆಂಟಲ್ಲೇ. ಅದು ಎಲ್ಲರಿಗೂ ಸ್ಯಾಲರಿ ಕೊಡೋದು, ಸರ್ ಹೇಳ್ತಾ ಇದ್ರಲ್ವಾ, ಸ್ಯಾಲರಿ ಕಮ್ಸ್ ಫ್ರಮ್ ದ ಗವರ್ಮೆಂಟ್ ಆಫ್ ಕರ್ನಾಟಕಾಸ್ ಎಕ್ಸ್ಚೆಕರ್, ವೆರಾಸ್ ಮದರ್ ಡಿಪಾರ್ಟ್ಮೆಂಟ್. ಆದರೆ ಅವ್ರನ್ನ ಡೆಪ್ಯುಟೇಷನ್ ಕಳಿಸಿದಾಗ ಅವರ ರೋಲ್ ರೆಸ್ಪಾನ್ಸಿಬಿಲಿಟಿ ಯಾವ ಡಿಪಾರ್ಟ್ಮೆಂಟಿಗೆ ಹಾಕಿರ್ತಾರೆ ಅಲ್ಲಿ ಕೆಲಸ ಮಾಡೋದು. ಕರೆಕ್ಟ್. He is a deputed employee of the mother department. ಓಕೆನಾ? ಸೊ ಒಂದು ಎಕ್ಸಾಂಪಲ್ ಇದನ್ನು ಹೇಳ್ಬಿಡ್ತೀನಿ. ಇವಾಗ ರೆವಿನ್ಯೂ ಅಲ್ಲಿ ಗ್ರೂಪ್ಸ್ ಇರುತ್ತೆ, ಯಾವ್ಯಾವ ಡಿವಿಷನ್ ಆಫ್ ಎಂಪ್ಲಾಯೀಸ್ ಅಂತ ಇರುತ್ತೆ. ನೀವು ಯಾರೋ ಕೇಳ್ತಾ ಇದ್ರಲ್ಲ, ರ್ಯಾಂಕ್ ಆಫ್ ಆನ್ IAS ಆಫೀಸರ್ ಅಂತೇಳಿ, ಪ್ರೊಬೇಷನರಿಯಿಂದ ಚೀಫ್ ಸೆಕ್ರೆಟರಿವರೆಗೂ ಅವ್ರದ್ದು ರ್ಯಾಂಕ್ಸ್ ಇದೆ. ಆ ರ್ಯಾಂಕ್ಸಿಗೆ ಅಡಿಷ್ನಲ್ ಚೀಫ್ ಸೆಕ್ರೆಟರಿ ಆಗಬೇಕು ಅಂದರೆ ಅವ್ರದ್ದೊಂದು ನಂಬರ್ ಆಫ್ ಇಯರ್ ಆಫ್ ಸರ್ವಿಸ್ ಇರಬೇಕು, ಮತ್ತು ಅವ್ರ ಸ್ಕೋಪ್ ಆಫ್ ವರ್ಕ್ ಇರಬೇಕು, ಎಕ್ಸ್ಪರ್ಟೀಸ್ ಏನಾದರೂ ಇದ್ದರೆ ಅದರ ಅಳತೆ ಮೇರೆಗೆ ಅವರನ್ನು ಆಯಾ ಜಾಗಕ್ಕೆ ಡೆಸಿಗ್ನೇಟ್ ಮಾಡ್ತಾರೆ. ಅದರ ಜೊತೆಗೆ ಬೇರೆ ಬೇರೆ ಸ್ಕಿಲ್ ಸೆಟ್ಸನ್ನು ನೋಡ್ತಾರೆ. ಆತನಿಗೆ ಅಥವಾ ಆಕೆಗೆ ಅಷ್ಟು ಜವಾಬ್ದಾರಿಗಳನ್ನ ನಿಭಾಯಿಸುವಷ್ಟು ಇದಿದೆಯಾ ಅನ್ನೋದೆಲ್ಲ ನೋಡ್ಕೊಂಡು ಮಾಡ್ತಾರೆ. ಹಾಗೆಯೇ ಗ್ರೂಪ್ಗಳನ್ನು ನೋಡಿದ್ರೆ ಡೆಪ್ಯುಟೇಷನಿಂದ ಎಷ್ಟಿದ್ದಾರೆ ಮತ್ತು ಅದರ ಪರ್ಸೆಂಟೇಜ್ ಏನು ಪ್ರತಿಯೊಂದು ಇಲಾಖೆಗಳಲ್ಲೂ ಇಲ್ಲಿ ತೋರಿಸಿದ್ದಾರೆ. ಈ ಕಾಂಟೆಕ್ಸ್ಟನ್ನು ಸೃಷ್ಟಿ ಮಾಡಿ ಅದಕ್ಕೆ ರೆಕಮೆಂಡೇಷನ್ಸ್ಗಳನ್ನು ಬರೆದಿದ್ದಾರೆ. ಅವ್ರದ್ದೇ ಆದ ಒಂದು ಮೀಡಿಯಮ್ ಟರ್ಮ್ ರೋಲಿಂಗ್ ಪ್ಲ್ಯಾನ್ ಆಫ್ ರೆಕ್ರೂಟ್ಮೆಂಟ್ ಆಗಬೇಕು. ಒಂದು ಎಕ್ಸಾಂಪಲ್, ಈಗ BBMPಯಲ್ಲೇ ಅದರದ್ದೇ ಆದ ಪ್ಲ್ಯಾನ್ ಆಫ್ ರೋಲಿಂಗ್ ರೆಕ್ರೂಟ್ಮೆಂಟ್ ಮಾಡಿದ್ರೆ ಅದರಿಂದ ಸುಧಾರಣೆ ಆಗುತ್ತೆ ಅನ್ನೋದು ಒಂದು ಪಾಯಿಂಟರ್. ಹಾಗೆಯೇ while assistant engineers who are group B of engineering department directly recruited and there is no direct recruitment of in the revenue, 25% of the lowest group B cadre assistant revenue officer and revenue department to be filled by direct recruitment. Out of this, half of that is 12.5% may be reserved for in-service staff. ಇವಾಗ ಅಲ್ಲೂ ಪ್ರಮೋಷನ್ಸ್ ಎಲ್ಲ ಕೊಡ್ತಾರಲ್ವಾ, ಜೂನಿಯರ್ ಇಂಜಿನಿಯರ್ ಆದವರು ಜೂನಿಯರ್ ಇಂಜಿನಿಯರ್ ಆಗೇ ಇರೋದಿಲ್ಲ, ಅವರು ಸೀನಿಯರ್ ಆಗ್ತಾರೆ, ಎಕ್ಸಿಕ್ಯೂಟಿವ್ ಆಗ್ತಾರೆ, ಆಮೇಲೆ ಮೇಲೋಗಿ ಅಸಿಸ್ಟೆಂಟ್ ಆಗ್ತಾರೆ, ಕೊನೆಗೆ ಚೀಫ್ ಇಂಜಿನಿಯರ್ ಆಗಿ ಅಥವಾ ಇಂಜಿನಿಯರಿಂಗ್ ಚೀಫ್ ಆಗಿ ನಿಲ್ತಾರೆ, ಕೊನೆಯದಾಗಿ ನಿಲ್ಲೋದು. ಅದಕ್ಕೆ 12.5% ಅವಕಾಶ ಅವ್ರಿಗೆ ಕೊಡಿ, ಇನ್ನು 12.5% ಮೇ ಬಿ ರೆಕ್ರೂಟೆಡ್ ಥ್ರೂ ಕಾಮನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಸ್ ಎ ರೆಕಮೆಂಡೇಷನ್. ಇದರ ಮೇಲೆ ನೀವು ಈಗ ಒಂದೆರಡು ಕಾಂಟೆಕ್ಸ್ಟ್ ಕೊಟ್ಟಿದ್ದಾರೆ. BMC ಬೃಹನ್ ಮುಂಬೈ ನಗರ ಪಾಲಿಕಾದಲ್ಲಿ ಏನು ನಡೆಯುತ್ತೆ ಅನ್ನೋದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಅದನ್ನು ನೀವು ಸ್ವಲ್ಪ ಆಳವಾಗಿ ತಿಳ್ಕೊಳ್ಳಿ. ರೆವಿನ್ಯೂ ಡಿಪಾರ್ಟ್ಮೆಂಟ್ದು ಅದೇ ಥರ. ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂದರೆ ಅದರ ಜವಾಬ್ದಾರಿಗಳೇನು, ಅದರಲ್ಲಿ ಮೂಲವಾಗಿ ಬರೋದು ರೆವಿನ್ಯೂ ಅಲ್ಲಿ
ಇದು ಏನು ಪ್ರಾಪರ್ಟಿ ಟ್ಯಾಕ್ಸನ್ನು ಕಲೆಕ್ಟ್ ಮಾಡೋದು ಮತ್ತು ಖಾತೆಗಳ ಬದಲಾವಣೆ ವರ್ಗಾವಣೆ ಮಾಡೋದಕ್ಕೆ ಇದು ಮಾಡೋದು, ಬೇರೆ ಕೆಲಸಗಳು ಇರ್ತವೆ. ಅದನ್ನೆಲ್ಲ ಅನಲಿಸ್ಟ್ ಮಾಡಿ ಏನೇನು ಬದಲಾವಣೆಗಳಾಗ್ಬೋದು ಅದನ್ನು ರೆಕಮೆಂಡೇಷನ್ಸ್ ಮುಖಾಂತರ ಇಲ್ಲಿ ಕೊಟ್ಟಿದ್ದಾರೆ. ನಾನು ಬರೀ ಒಂದೊಂದೇ ತಗೋತಾ ಇದ್ದೀನಿ, ಸಮಯದ ಅಭಾವ ಇರೋದ್ರಿಂದ ನೀವು ಸ್ವಲ್ಪ ಹೆಚ್ಚು ಸಮಯ ಕೊಟ್ಟು ಇದು ಮಾಡಿ. ಬೊಮ್ಮನಹಳ್ಳಿ ಝೋನಲ್ಲಿ ಟ್ಯಾಕ್ಸ್ ಇನ್ಸ್ಪೆಕ್ಟರ್ 52, ರೆವಿನ್ಯೂ ಇನ್ಸ್ಪೆಕ್ಟರ್ 34, ಅಸೆಸರ್ಸು ARO ಗ್ರೂಪ್ ಡಿ ಟೋಟಲ್ 151, 10% ಸ್ಟಾಫ್ ಇದ್ದಾರೆ. ಟೋಟಲ್ 1151 ಜನ, ಅದರಲ್ಲಿ ಬೊಮ್ಮನಹಳ್ಳಿಯಲ್ಲಿ ಎಷ್ಟು ಜನ ಇದ್ದಾರೆ ಅಂತ ತೋರಿಸಿದ್ದಾರೆ. ಹಾಗೆಯೇ ಏನು ರೆಕಮೆಂಡೇಷನ್ಸ್ ಕೊಟ್ಟಿದ್ದಾರೆ, there are about 341 RIs and 401 TIs, and RIs are mapped to give revenue circles which may or may not coincide with the present future ward boundaries. At present there are no average about 3.6 RI and TI for each of the 198 wards. In view of the increase in the number of wards to 243, at the same ratio about 164 additional posts of RI and TI are required. ಇದು ಒಂದು ಅಸೆಸ್ಮೆಂಟ್. ಆ ಅಸೆಸ್ಮೆಂಟಿಗೆ ಇದು ಒಂದು ರಿಕ್ವೈರ್ಡ್ ಅಂತ ಕಾಂಟೆಕ್ಸ್ಟ್ ಬಿಟ್ ಮಾಡಿ ದೆನ್ ದೇ ಸೇ ಅದನ್ನು ಹೆಂಗೆ ತರೋದು. ದೇರ್ ಮೇ ಬಿ ಮಿನಿಮಮ್ ಆಫ್ 1 RI and 1 TI ಅಲೋಕೇಟೆಡ್ ಟು ಈಚ್ ವಾರ್ಡ್ ಆ್ಯಂಡ್ ದ ಅಡಿಷನಲ್ ಸ್ಟಾಫ್ ಮೇ ಬಿ ಡಿಪ್ಲಾಯ್ಡ್ ಇನ್ ವಾರ್ಡ್ಸ್ ಹ್ಯಾವಿಂಗ್ ಹೈಯರ್ ವರ್ಕ್ ಲೋಡ್ ಆನ್ ಅಕೌಂಟ್ ಆಫ್ ಹೈಯರ್ ನಂಬರ್ ಆಫ್ ಖಾತಾಸ್, property tax arrears, wider area coverage, higher population, large proportion of individual properties, etc. ಸೊ ಅಷ್ಟು ಆಳವಾಗಿ ರೆಕಮೆಂಡೇಷನ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಅಂದರೆ ಅವ್ರಿಗೂ ಗೊತ್ತಿದೆ, ಒಬ್ಬ ವ್ಯಕ್ತಿ RIO ಅಥವಾ ಟ್ಯಾಕ್ಸ್ ಇನ್ಸ್ಪೆಕ್ಟ್ರು ಆದರೆ ಅವನು ಸೂಪರ್ ಮ್ಯಾನಾಗಿ ಎಲ್ಲದನ್ನೂ ಮಾಡೋಕ್ಕಾಗಲ್ಲ. ಈಗ ಔಟ್ಸ್ಕರ್ಟ್ಸಲ್ಲಿ RR ನಗರ, ಬೊಮ್ಮನಹಳ್ಳಿ, ಮಹದೇವಪುರದಲ್ಲಿ ಅವ್ರ ವ್ಯಾಪ್ತಿನೇ ಕಿಲೋಮೀಟರ್ ಗಟ್ಟಲೆ ಹೊಟ್ಟೋಗುತ್ತೆ. ಕೋರ್ ಏರಿಯಾನೇ ಬೇರೆ. ಅದಕ್ಕೆ ತಕ್ಕಂತೆ ಅವರನ್ನು ಬಳಸ್ಕೊಳ್ಳೋದಕ್ಕೆ ಡಿಪ್ಲಾಯ್ ಮಾಡೋದಕ್ಕೂ ನೀವು ಅವಕಾಶ ಪ್ರೊವಿಷನ್ ಕೊಡಿ. ಎಕ್ಸಾಂಪಲ್ ಅದು, ಓಕೆನಾ? ಹಾಗೆಯೇ ಇದ್ರ ಮೇಲೆಲ್ಲ ನೀವು ಸ್ವಲ್ಪ ಸಮಯ ಕಳೀರಿ, ತಿಳ್ಕೊಳ್ಳಿ. ಹೆಚ್ಚು ಮಾಹಿತಿ ಈ ರಿಪೋರ್ಟಲ್ಲಿ ಇದಾಗಿದೆ. ಇದು ಟೋಟಲ್ 57 ಪೇಜ್ ಇದೆ. ಸೊ 57 ಪೇಜಲ್ಲಿ ಆ 4 ಇಲಾಖೆಗಳು ಹೇಳಿದ್ನಲ್ಲ, ರೆವಿನ್ಯೂ, ಹೆಲ್ತು, ಇಂಜಿನಿಯರಿಂಗು ಮತ್ತು ಜನರಲ್ ರೆಕಮೆಂಡೇಷನ್ಸ್, ಅದಿಷ್ಟು ಇನ್ಫಾರ್ಮೇಷನ್ ಇದರಲ್ಲಿದೆ. ಸೊ ನಿಮಗೆ BBMPಯಲ್ಲಿ ಬಳಸೋ ಪದಗಳ ಮೇಲೂ ಕಂಟ್ರೋಲ್ ಬರುತ್ತೆ, ಯಾವ್ಯಾವ ಏನೇನು ಪದಗಳಿದೆ ಅನ್ನೋದು, ಅದ್ರ ಜೊತೆಗೆ ಅಂಕಿಅಂಶಗಳು ಗೊತ್ತಾಗುತ್ತೆ, ಮತ್ತು ನಿಮ್ಮ ವ್ಯಾಪ್ತಿಯಲ್ಲಿ ಉದಾಹರಣೆಗೆ ನಿಮ್ಮ ಝೋನಲ್ಲಿ ಯಾವುದಿದೆ ಅನ್ನೋ ಮಾಹಿತಿನೂ ಗೊತ್ತಾಗುತ್ತೆ ಇದರಲ್ಲಿ. ಓಕೆನಾ? ಇದ್ರ ಮೇಲೆ ಏನಾದರೂ ಇದೆಯಾ ಪ್ರಶ್ನೆ? ಇದು ನಿಮ್ಮ ಎಕ್ಸಸೈಸ್, ಇದು ನೀವು ಮಾಡಬೇಕಾಗಿರೋ ಎಕ್ಸಸೈಸ್ ಇದು. ಅವಕಾಶ ಇರುತ್ತೆ, ಯಾಕಂದರೆ ಲಾರ್ಜ್ ಏರಿಯಾ ಇರುತ್ತೆ, ಅಲ್ಲಿ ಈ ಇನ್ಫಾರ್ಮೇಷನ್ ಏನು ರೆಕಮೆಂಡ್ ಮಾಡಿದೆ ಇದರ ಆಧಾರದ ಮೇಲೆ ಕೆಲವು ಕಡೆ ಇದು ಎಲ್ಲ ಕಡೆಗೂ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಈ ಡೆಪ್ಯುಟೇಷನ್ ತಗೊಳ್ತಾರೆ. ಆ ಆಧಾರದಿಂದ ಇದು ಮಿಸ್ಯೂಸ್ ಆಗ್ತಾ ಇರೋದ್ರಿಂದ. ಮಿಸ್ಯೂಸ್ ಅಂದರೆ ಹೆಂಗೆ? ಈಗ ಇದು ಈ ಒಂದು ರೆಕಮೆಂಡೇಷನ್ನ ಇಟ್ಕೊಂಡು ಅವ್ರೇನು ಮಾಡ್ತಾರೆ, ಎಲ್ಲ ಅವ್ರಿಗೆ ಹೆಚ್ಚು ಕೆಲಸ ಇರೋಲ್ಲ. ಒಂದೊಂದು ಈಗ ವಾರ್ಡ್ಗಳಲ್ಲಿ ದೊಡ್ಡ ವಾರ್ಡ್ ಇರ್ತದೆ, ಚಿಕ್ಕ ವಾರ್ಡ್ ಇರುತ್ತೆ. ಅಲ್ಲಿ ಇದೆಲ್ಲ ರೆಕಮೆಂಡೇಷನ್ ಇಟ್ಕೊಂಡು ಅವರು ಡಿಪ್ಲಾಯ್ ಮಾಡೋದ್ರಿಂದ ಕರೆಕ್ಟ್. ಈಗ ಒಂದು ಪ್ರೈವೇಟ್ ಕಂಪನಿ ಎಕ್ಸಾಂಪಲ್ ತಗೊಳ್ಳೋಣ, ಸರಿನಾ? ಈಗ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಏನೋ ಒಂದು ಸೇಲ್ಸ್ ನಡೀತಾ ಇರುತ್ತೆ, ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಆಗ್ತಾ ಇರುತ್ತೆ. ಅವರು ಅವ್ರದ್ದೇ ಆದ ಡಿಪಾರ್ಟ್ಮೆಂಟ್ ಇಟ್ಕೊಂಡು ಒಂದು ಅಸೆಸ್ ಮಾಡ್ತಾರೆ. ಈ ಇಲಾಖೆಗೆ 7-9 ಗಂಟೆ ಟೈಮ್ ಕೆಲಸ ಮಾಡಿಸ್ಬೇಕಂದ್ರೆ ಇಷ್ಟು ಜನರ ಕೆಲಸ ಬೇಕಾಗುತ್ತೆ, ಇಷ್ಟು ಔಟ್ಪುಟ್ ತೆಗಿಯೋಕ್ಕೆ. ಅದನ್ನು ಮಾರ್ಕೆಟಿಗೆ ತೊಗೊಂಡೋಗಿ ವ್ಯಾಪಾರ ಮಾಡಿಸಿ ಇಷ್ಟು ರೆವಿನ್ಯೂ ತರೋದಕ್ಕೆ ಇಷ್ಟು ಜನ ಬೇಕಾಗ್ತಾರೆ. ಒಂದು ಅಸೆಸ್ಮೆಂಟ್ ಇರುತ್ತಲ್ವ, ಬೇಸ್ ಅಸೆಸ್ಮೆಂಟು. ಆ ಬೇಸ್ ಮೇಲೆ ರೆಕ್ರೂಟ್ಮೆಂಟ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಒಟ್ಟಿಗೆ 100% ರೆಕ್ರೂಟ್ ಮಾಡಿಬಿಡಲ್ಲ. ಒಂದು ನಂಬರ್, ಈಗ ಉದಾಹರಣೆ ಒಂದು ಡಿಪಾರ್ಟ್ಮೆಂಟಲ್ಲಿ 5 ಜನದ ಅವಶ್ಯಕತೆ ಇದೆ. 5 ಜನ ಹಾಕಿದ್ರೆ ಫುಲ್ ಯುಟಿಲೈಸೇಷನ್ನು. 2 ಪ್ಲ್ಯಾಂಟ್ ಇದೆ, ಎರಡೂ ಪೂರ್ತಿ 9 ಅವರ್ ಶಿಫ್ಟಲ್ಲಿ ಕೆಲಸ ಮಾಡಿಸ್ಬೋದು. 5 ಜನದ ಡಿಮಾಂಡ್ ಇದೆ ಅಂದರೆ 5 ಜನನ ಹಾಕ್ತಾರೆ ಅಲ್ವಾ? 5 ಜನ ಇಲ್ಲ ಅಂದರೆ 5 ಜನನ ಹಾಕ್ಬಿಟ್ಟು ಸುಮ್ಮನೆ ಕೂರಿಸಲ್ಲ ಅವರು. ಕಮ್ಮಿ ಬೇಕಾ, ಕಮ್ಮಿಯಿಂದ ಶುರು ಮಾಡಿ ಆಮೇಲೆ ಇನ್ಕ್ರೀಸ್ ಮಾಡ್ತಾರೆ. ಅದಕ್ಕೆ ತಕ್ಕಂತೆ ಅವರ ಹ್ಯೂಮನ್ ರಿಸೋರ್ಸನ್ನು ಮ್ಯಾನೇಜ್ ಮಾಡೋದು ಪ್ರೈವೇಟ್ ಕಂಪನಿಗಳಲ್ಲಿ ನಡೆಯೋ ಪ್ರಾಕ್ಟೀಸು, ಕರೆಕ್ಟಾ? ಈಗ BBMPಯಲ್ಲಿ ಒಂದು ಇಲಾಖೆ ತೊಗೊಳ್ಳಿ, ರೆವಿನ್ಯೂನೇ ತೊಗೊಳ್ಳೋಣ. ರೆವಿನ್ಯೂ ಅಲ್ಲಿ ಒಂದು ಮಿನಿಮಮ್ ನಂಬರ್ ಬೇಕಲ್ವಾ? ಯಾರಾದರೂ ಹೋಗಿ ಝೋನಲ್ಲೋ, ಡಿವಿಷನಲ್ಲೋ, ಸರ್ಕಲಲ್ಲೋ ಕಲೆಕ್ಟ್ ಮಾಡ್ಕೊಂಡು ಬರೋದಕ್ಕೆ ಒಂದು ನಂಬರ್ ಬೇಕು. ಆ ನಂಬರು ಒಂದು ಮ್ಯಾಥಮೆಟಿಕಲ್ ಆಗಿ ಬರಬೇಕು. ಎಷ್ಟು ಅಂದರೆ 12.5 25% ಬೇಕು, ಅಷ್ಟು ಜನದ ರಿಸೋರ್ಸ್ ಬೇಕು ಅನ್ನೋದು ಬರೆದಿದ್ದಾರೆ. ಅದರ ಬೇಸಿಸ್ ಮೇಲೆ ಇದೆ. ಆದರೆ ಇನ್ನೂ
ಹೆಚ್ಚಿನ ಮೆಂಬರ್ಸನ್ನು ರೆಕ್ರೂಟ್ ಮಾಡಬೇಕು ಅನ್ನೋದು ಒಂದು ಆರ್ಗ್ಯುಮೆಂಟು. ಆದರೆ ಅವರಿಗೆ ಒಬ್ಬ ಗೌರ್ಮೆಂಟ್ ರೆಕ್ರೂಟ್ಮೆಂಟಿಂದ ಬಂದರೆ ಇವರು ಪ್ರಸನ್ನ ಸರ್ ಹೇಳ್ತಾ ಇದ್ರಲ್ಲ, ಅವರು ಸ್ಟಾರ್ಟಿಂದ ಭತ್ಯ ಅವರ ಆದಾಯ ಎಲ್ಲ ಕೊಟ್ಟಾದಮೇಲೆ ಅವರ ಅಂತ್ಯದವರೆಗೂ ಅವ್ರಿಗೆ ಅಷ್ಟು ಸರ್ವಿಸಸ್ನ ಕೊಡಬೇಕು. ಅದು ಆರ್ಥಿಕವಾಗಿ ಹೊರೆ ಆಗುತ್ತೆ. ಕೆಲವೊಮ್ಮೆ ಗುತ್ತಿಗೆ ಆಧಾರದ ಮೇಲೆಗೆ ಬೇರೆ ಬೇರೆ ಇದರಲ್ಲಿ ತೊಗೊಂಡು ಆ ಕೆಲಸ ಮುಗಿಸ್ಕೊಂಡು ಕಳಿಸೋ ಪ್ರಾಕ್ಟೀಸ್ ಎಲ್ಲ ಗೌರ್ಮೆಂಟ್ ಇಲಾಖೆಗಳಲ್ಲೂ ಇದೆ. ಸೊ ಪಾಯಿಂಟ್ ನಾನು ಏನು ತರ್ತಾ ಇದ್ದೀನಿ ಅಂದರೆ, ನಿಮಗೆ ಪ್ರತಿಯೊಂದು ಇಲಾಖೆಯಲ್ಲೂ ಒಬ್ಬ ವ್ಯಕ್ತಿನ ಡಿಪಾರ್ಟ್ಮೆಂಟಲ್ಲೇ ರೆಕ್ರೂಟ್ ಮಾಡಬೇಕು ಅಂದರೆ ಅಷ್ಟೂ ಅವ್ರ ಅಪ್ರೂವ್ ತಗೊಂಡ ಮೇಲೇ ಅದನ್ನು ಸುತ್ತೋಲೆ ಹೊರಡಿಸೋದಕ್ಕೆ ಸಾಧ್ಯ. ಯಾವುದೇ ಇಲಾಖೆ ತಗೊಳ್ಳಿ, ಈಗ BMRC ಅಲ್ಲೋ BBMP ಅಲ್ಲೋ ಒಬ್ಬ ಪೌರ ಕಾರ್ಮಿಕರಿಂದ ಹಿಡಿದು ಬೇರೆ ಯಾವುದೇ ಇಲಾಖೆಗಳಲ್ಲಿ ಒಬ್ಬರನ್ನ ಆಯ್ಕೆ ಮಾಡಬೇಕಂದ್ರೂ ಅದರ ಎಸ್ಟಿಮೇಟನ್ನು ಫೋರ್ಸಿ ಮಾಡಿ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ ತಗೊಂಡು ಇಷ್ಟು ಪ್ರಾವಿಷನ್ ಇದೆ ಮಾಡ್ಬೋದು ಅಂದ ಮೇಲೆ ಮಾತ್ರ ಅದು ಹೊರಗಡೆಗೆ ಬಂದು ರೆಕ್ರೂಟ್ಮೆಂಟ್ ಆಗುತ್ತೆ. ಕರೆಕ್ಟಾ? ಈಗ ಇರೋ ವ್ಯಕ್ತಿಗಳಿಂದ ನೀವು ಜಾಸ್ತಿ ಕೆಲಸ ಮಾಡಿಸೋದಕ್ಕೆ ಅವಕಾಶ ಇದೆಯಾ? 243 ವಾರ್ಡ್ ಆದಮೇಲೆ ಅವ್ರು ಹೇಳೋ ಪಾಯಿಂಟ್ ಏನಂದರೆ, ನಿಮಗೆ ಜಾಸ್ತಿ ಜನರ ಅವಕಾಶ ಬೇಕಾಗತ್ತೆ ಹ್ಯೂಮನ್ ಆಗಿ ನೋಡಿದ್ರೆ, ಸರಿನಾ? ಅದಕ್ಕೆ ಎಕ್ಸ್ ನಂಬರ್ ಏನು 12.5% ಇದ್ದಾರೆ ಅಷ್ಟಕ್ಕೆ ಪ್ರಾವಿಷನ್ ಇದೆ ಅಂತ ಹೇಳಿದ್ದಾರೆ. ಇದು ರೆಕಮೆಂಡೇಷನು. ಈಗ ನೀವೊಬ್ಬರು ಅಧಿಕಾರಿ ಅಂತ ಇಟ್ಕೊಳ್ಳಿ. ಈಗ ನಿಮಗೆ ಈ ರೆಕಮೆಂಡೇಷನ್ ಕೊಟ್ಟಿದ್ದಾರೆ. ನೀವು ವಿಲ್ಫುಲ್ಲಾಗಿ ಹೇಳ್ತೀರಾ ನನ್ನ ಟೀಮನ್ನು ಜಾಸ್ತಿ ಮಾಡ್ಕೋಬೇಕು, ನಾನು ಇನ್ನೂ ಜಾಸ್ತಿ ತೊಗೊಂಬರ್ತೀನಿ ಅಂತ ನೀವು ತೊಗೊಂಡೋಗಿ ಚೀಫ್ ಕಮಿಷನರ್ ಮುಂದೆ ಇಡ್ತೀರಾ. ಇದಕ್ಕೆ ಎಷ್ಟು ಖರ್ಚಾಗುತ್ತೆ ಹೇಳಿ ಅಂತ ಕೇಳ್ತಾರೆ. ನಿಮ್ಮ ಬಜೆಟ್ ಪ್ರೊವಿಷನಲ್ಲಿ ಇದೆಯಾ? ಇದ್ದು ಅಂದರೆ ಮುಂದೆ ಹೋಗಿ, ಇಲ್ಲ ಅಂದರೆ ಬೇರೆ ಏನು ದಾರಿ ಇದೆ ಹುಡುಕಿ. ಕರೆಕ್ಟ್. ಇವತ್ತು ನಡೀತಾ ಇರೋ ಪರಿಸ್ಥಿತಿನೇ ಹಾಗೆ. ಈಗ ಹೊಸದಾಗಿ ಎಲ್ಲ ಇಲಾಖೆನೂ ಕೇಳ್ತಾರೆ ನನಗೂ ಜಾಸ್ತಿ ಸ್ಟಾಫ್ ಕೊಡಿ, ನಾವು ಅಂಡರ್ ಸ್ಟಾಫ್ ಇದ್ದಾರೆ ಅಂತ. ಬಟ್ ಕೊನೆಗೆ ಬಂದು ಒಬ್ಬನ ರೆಕ್ರೂಟ್ ಮಾಡಿದ್ಮೇಲೆ ಮುಗಿಸ್ಬೇಕಲ್ವ ಅವ್ರನ್ನ. ಅದು ಒಳಗಿನ ಬ್ಯಾಲೆನ್ಸ್ ಅದು. ಓಕೆನಾ? ಔಟ್ಸೋರ್ಸಿಂದ ಇದೇ ಥರ ಔಟ್ಸೋರ್ಸಿಂದ ತಗೊಂಡ್ರೆ ಅವರು ಆನ್ಸರಬಲ್ ಆಗಿರಲ್ಲ. ಈಗ ಅವ್ನು ಕೆಲಸ ಮಾಡ್ತಾನೆ ಹೋಗ್ತಾನೆ, ಯಾಕಂದ್ರೆ ಅವನಿಗೆ ಅವನು ಕಾನೂನು ಅಡಿಯಲ್ಲೂ ಸಿಗಾಕೊಳ್ಳಲ್ಲ. ಈವನ್ ಈ ಅಧಿಕಾರಿಗೂ ಅವನು ಅಷ್ಟೇ ಇರಲ್ಲ. ಅವನು ನಂದು ಟೆಂಡರ್ ನಂದು ಇದೆಯಪ್ಪ, ಬಂದಿದ್ದೀನಿ, ನಾನೇನು ಮಾಡಿದ್ದೀನಿ. ಬಟ್ ಅದನ್ನ ಅವನು ಏನು ಕಾಂಟ್ರಾಕ್ಟ್ ಬೇಸಿಸಲ್ಲಿ ಬಂದಿರ್ತಾನೆ, ಅದಕ್ಕೆ ಅವನು ಆನ್ಸರಬಲ್ ಆಗಿರಲ್ಲ. ಎಷ್ಟೋ ಕೆಲಸಗಳಿಗೆ ಏನಾಗುತ್ತೆ ಅಂದ್ರೆ, ಒಂದು ಉದಾಹರಣೆ ಕೊಡಿ. ಒಂದು ಉದಾಹರಣೆಗೆ ನನ್ನಲ್ಲಿ ನಮ್ಮ ವಾರ್ಡ್ನಲ್ಲಿ ಅಲ್ಲಿ ಉಲ್ಲಾಳ್ ವಾರ್ಡಲ್ಲಿ ಒಂದು ಕೆಲಸ ಮಾಡಿದ್ದಾರೆ. ಆ ಮಾಡಿದ ಏನದು ಒಂದು ಸೇತುವೆ ಮಾಡಿದ್ದಾರೆ. ಅವರು ಯಾರು ಮಾಡಿದ್ದು ಅಂದ್ರೆ, ಒಬ್ಬ ಈ ಬೇರೆ ಇದರಿಂದ ಟೆಂಡರ್ ತಗೊಂಡು, ಟೆಂಡರ್ ಅಂದ್ರೆ ಈ ಇದರಿಂದ ಬಂದವನು, ಅಂದ್ರೆ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಅವನು ಆ ಟೆಂಡರ್ ವಹಿಸ್ಕೊಂಡಿದ್ದ. ಅವನು ಟೆಂಡರ್ ಇಲ್ಲ ಒಂದು ನಿಮಿಷ ಸರ್, ತಪ್ಪು ತಿಳ್ಕೊಬೇಡಿ. ಇದು ಏನಂದ್ರೆ ನಾನು ಹೇಳ್ತಾ ಇರೋದು ಅಧಿಕಾರಿನೇ ಬೇರೆ, ಟೆಂಡರೇ ಬೇರೆ. ಉದಾಹರಣೆಗೆ ಈಗ ಒಬ್ಬ ಗವರ್ಮೆಂಟ್ ಸರ್ಕಾರಿ ನೌಕರ ಅಂದರೆ ಅವರು ಗೌರ್ಮೆಂಟ್ ರೆಕ್ರೂಟ್ ಆಗಿರೋ ವ್ಯಕ್ತಿ. ಅವ್ರಿಗೊಂದು ಡೆಸಿಗ್ನೇಷನ್ ಇರುತ್ತೆ, ಪ್ರತಿ ಇಲಾಖೆಲೂ ಏನೋ ಒಂದು ಡೆಸಿಗ್ನೇಷನ್ ಇರುತ್ತೆ. ಹೊರಗತ್ತಿಗೆ ಮೇಲೆ ಏನಾದರೂ ಅವ್ರನ್ನ ಆಯ್ಕೆ ಮಾಡಿದರೆ ಅವ್ರನ್ನ ಟೆಂಪ್ರವರಿಯಾಗಿ ಹಾಕೊಂಡಿರ್ತಾರೆ. ಅದು ಒಂದು ಭಾಗ. ಈಗ ನಾನೊಬ್ಬ ಕಾಂಟ್ರಾಕ್ಟರು, ನಾನು ಒಂದಕ್ಕೆ ಬಿಡ್ ಮಾಡಿ ತೊಗೊಂಡಿದ್ದೀನಿ. ಆ ಪ್ರೊವಿಷನಲ್ಲಿ ನನಗೆ ಉಲ್ಲೇಖ ಆಗಿದೆ, ನಾನು ಸಬ್ ಕಾಂಟ್ರಾಕ್ಟ್ ಮಾಡ್ಬೋದು ಅಥವಾ ಬೇರೆಯವ್ರ ಹತ್ರ ಕೆಲಸ ಮಾಡಿಸ್ಕೋಬೋದು. ಆ ಕಾಂಟ್ರಾಕ್ಟಿನ ರೂಲ್ಸ್ ಮತ್ತು ಕಂಡೀಷನ್ಸ್ ಮೇಲೆ ನಾನು ಬೇರೆಯವ್ರ ಹತ್ರ ಕೆಲಸ ಮಾಡಿಸ್ಕೋಬೋದು. ಇದನ್ನು ಮಿಕ್ಸ್ ಮಾಡಬೇಡಿ. ಅದೇ ಬೇರೆ ಇದೇ ಬೇರೆ. ಅದಕ್ಕೇನೆ ಇದೇನಾಗಿದೆ ಅಂದ್ರೆ, ಒಬ್ಬ ಅಧಿಕಾರಿ ಅವನು ಪರ್ಮನೆಂಟ್ ಎಂಪ್ಲಾಯಿ ಆಯ್ತು. ಅವನೇನಂದ್ರೆ ಒಬ್ಬ ಇವರನ್ನ ಇವನು ಅಸಿಸ್ಟೆಂಟ್ ಅಂತ ತಗೊಂಡಿರ್ತಾನೆ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ. ಇಂಜಿನಿಯರ್, ಅಸಿಸ್ಟೆಂಟ್ ಇಂಜಿನಿಯರ್, ಅವನಿಗೊಂದು ಜವಾಬ್ದಾರಿ ವಹಿಸಿರ್ತಾನೆ. ಬಟ್ ನಾವು ಕೇಳಕ್ ಹೋದಾಗ ಇದ್ರದ್ದು ಒಂದು ಮಾಹಿತಿ ಕೇಳಕ್ ಹೋದಾಗ ಏನಾಯ್ತು ಅಂದ್ರೆ, ಅಧಿಕಾರಿ ಅವ್ನ ಟೆಂಡರ್ ಅವನ ಟರ್ಮ್ ಮುಗೀತು, ಅವನು ವಾಪಸ್ ಹೋಗಿದ್ದಾನೆ, ಅವನು ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಇದ್ದ. ಈಗ ಅವನಿಲ್ಲದ್ರಿಂದ ನಾವು ಅದಕ್ಕೆ ಆನ್ಸರಬಲ್ ಅಂತ ಅವರು ಮಾಹಿತಿ ಕೊಡ್ತಾರೆ. ಹೆಂಗಾಗುತ್ತೆ ಸರ್? ಈಗ ಉದಾಹರಣೆಗೆ ನೀವು ಸೀನಿಯರ್ ಅಧಿಕಾರಿ ಅಂತ ಇಟ್ಕೊಳ್ಳಿ, ನಾನು ಒಂದು ನಿಮಿಷ ಗೊತ್ತಾಯ್ತು, ಯಾರೋ ಒಬ್ರು ತಪ್ಪು ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ, ಡಾಟಾ ಎಂಟ್ರಿದೆ ಉದಾಹರಣೆ ತಗೊಳ್ಳೋಣ. ಯಾರೋ ಒಬ್ಬ ಬೇಕು ಅಂತಾನೆ ಏನೋ ತಪ್ಪು ಮಾಡಿ ಹಾಕ್ಬಿಟ್ಟಿದ್ದಾನೆ. ಈಗ ಸೀನಿಯರ್ ಅಧಿಕಾರಿ ಆಗಿರೋರಿಗೆ ಜವಾಬ್ದಾರಿ ಇಲ್ವಾ ಅದನ್ನು ನೋಡ್ಕೊಳ್ಳೋದು? ಅಲ್ಲ, ಅಕೌಂಟಬಿಲಿಟಿ ಇದೆ ಅಲ್ವಾ? ಅದಕ್ಕೆ ಅವನು ಅದನ್ನೇ ಇವ್ರ ಮೇಲೆ ಹೆಚ್ಚಾಗಿ ನಂದದು ತಪ್ಪಾಗಿಲ್ಲ, ಅವ್ನು ಮಾಡಿದ್ದ, ಅವನು ಟೆಂಡರ್ ಕೊಟ್ಟಿದ್ವಿ, ಅವನು ಅದು ಮಾಡಿರೋದ್ರಿಂದ ನಾನು ಅನ್ಸರ್ವಲ್ಲ ಅನ್ನೋ ಅರ್ಥ ಹೇಳ್ತಾನೆ. ಇದಕ್ಕೆ ಮೇಲಧಿಕಾರಿ ಹೋಗಿ ಕೇಳಿದ್ರು ಅವರು ದಿನ ದೊಡ್ತಾರೆ ಹೊರತು ಇವತ್ತು ಸಿಗುತ್ತೆ, ನಾಳೆ ಕೊಡ್ತೀನಿ, ನಾಳೆ ಹೀಗೆ. ಒಂದು ಕೆಲಸ ಮಾಡೋಣ, ಇದು 1-on-1 ತಗೊಳ್ಳೋಣ ಸರ್, ಟೈಮು ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ, ಮಾತಾಡೋಣ. ಹಾಂ, ಆಮೇಲೆ ತಗೊಳ್ಳೋಣ. ಯಾಕೆಂದ್ರೆ ರಿಫಾರ್ಮೇಶನ್ ಏನು ಇಲ್ಲಿ ರೆಕಮೆಂಡೇಶನ್ ಮಾಡಿದಲ್ಲ, ಈ ತರದ ದಿನ ದುಡುವಿಕೆಗೆ ಇಲ್ಲಿ ಯಾವುದು ಪರಿಹಾರ ಇದೆ ಅಂತ
ಅವನ ಮೇಲಧಿಕಾರಿ ಹೋಗಿ ಕೇಳ್ತಾ ಇದೀವಿ ಈಗ, ಅವನು ಇದೇ ಆನ್ಸರ್ ಕೊಡ್ತಾನೆ. ಬಟ್ ನಾವು ಈ ತರ ಕ್ವಶನ್ ಮಾಡಿದ್ರೆ ಯು ಆರ್ ದ ಆನ್ಸರಬಲ್ ಅಲ್ವಾ, ಯು ಆರ್ ದ ರೆಸ್ಪಾನ್ಸಿಬಲ್ ಅಂತ ಅಂದ್ರೆ ಏನಂತಾರೆ, ಇವತ್ತಾಯ್ತು ಮಾಹಿತಿ ಕೊಡ್ತೀನಿ ನಾಳೆ ಅಂತ ಹೇಳ್ಕೊಂಡೆ ದಿನ ಇದಕ್ಕೆ ಇಲ್ಲಿ ಸರ್ ಸಂಸ್ಥೆಯ ಒಳಗೆ ಬೇಕಾಗುವಂತಹ ಬದಲಾವಣೆಗಳನ್ನು ಕ್ಯಾಪ್ಚರ್ ಮಾಡಿದ್ದಾರೆ. ಈಗ ನೀವು ಹೇಳಿರೋದು ಒಂದು ಕೇಸು, ಉದಾಹರಣೆಗೆ ಈಗ ನಾನು ಹೇಳ್ತೀನಿ, ನಂದೇ ಎಕ್ಸಾಂಪಲ್ ತೊಗೋತೀನಿ. 10 ನಿಮಿಷ ಟೈಮು ಅಂತ ಹೇಳ್ತೀವಿ. ಎಷ್ಟು ಜನ 10 ನಿಮಿಷ ಟೈಮಲ್ಲಿ ವಾಪಸ್ ಬಂದು ಕೂತ್ಕೋತೀರಾ? ಒಂದು ಎಕ್ಸಾಂಪಲ್ ಸಿಂಪಲ್, ನಾನು ನಿಮ್ಮ ಪರ್ಸ್ನಲ್ ಆಗಿ ತಗೋತಾ ಇಲ್ಲ ಅಥವಾ ಇದಕ್ಕಲ್ಲ, ವ್ಯವಸ್ಥೆ ಒಳಗಡೆ ಒಂದೊಮ್ಮೆ 5 ನಿಮಿಷ 10 ನಿಮಿಷ ಹಂಗಾಗತ್ತೆ ಅಂದ್ಬಿಟ್ಟು ನಾವು ಅಕಾಮಡೇಟ್ ಮಾಡ್ಕೊಂಡು ಮೂವ್ ಆಗಬೇಕಲ್ವಾ. ಹಾಗೆಯೇ ನಿಮ್ಮ ಕೇಸನ್ನು ಇದು ಮಾಡೋದಕ್ಕೆ ಅದು ಇದರೊಳಗಡೆ ಬರೋದಿಲ್ಲ. ಈ ರೆಕಮೆಂಡೇಷನಲ್ಲಿ ಇಂಥ ವ್ಯಕ್ತಿಗೆ ಗಲ್ಗೇರಿಸಬೇಕು, ಇಂಥ ವ್ಯಕ್ತಿಗೆ ಇದು ಕೊಡಬೇಕು, ಅದು ಕಾನೂನು, ಅದು ಬೇರೆ ಸೈಡ್ಗೆ ಇಟ್ಕೊಂಬೇಡ. ಇಲ್ಲಿ ಬದಲಾವಣೆಗಳು ಏನು ಸಂಸ್ಥೆಯ ಒಳಗಡೆ ಏನಿದೆ, ಈಗ ಮಿನಿಮಮ್ ಮ್ಯಾನ್ ಪವರ್ ಇಲ್ಲದೆ ಆ ಇಲಾಖೆ ಹೆಂಗೆ ವರ್ಕ್ ಆಗುತ್ತೆ? ಆ ಇಲಾಖೆಗೆ ಏನಾದರೂ ನೀವು ಸ್ವಲ್ಪ ಪುಷ್ಟಿ ಕೊಡಬೇಕು ಅಂದರೆ ಒಬ್ಬನೇ ವ್ಯಕ್ತಿ ಹೋಗ್ಬಿಟ್ಟು ಎಲ್ಲ ಕೆಲಸನೂ ಮಾಡ್ಕೊಂಬ ಅಥವಾ ಒಂದೇ ಟೀಮನ್ನು ತುಂಬ ಜಾಗದಲ್ಲಿ ಮಾಡ್ಕೊಂಬನ್ನಿ ಅಂದರೆ ಮಾಡ್ತಾರೆ, ಅರ್ಧ ಮಾಡ್ತಾರೆ. ಅದನ್ನು ಕ್ರೋಢೀಕರಿಸೋದಕ್ಕೆ ಎಲ್ಲೆಲ್ಲಿ ಗ್ಯಾಪ್ ಇದೆ, ಈಗ ಉದಾಹರಣೆಗೆ ಇದು ಹೆಲ್ತ್ ಸೆಂಟರ್ದನ್ನು ಡೇಟಾ ಬಾಕ್ಸನ್ನು ಹಾಕಿದ್ದಾರೆ. ಇಲ್ಲಿ ಎಷ್ಟೆಷ್ಟು ವಾರ್ಡ್ಗಳಿದೆ ಹಾಕಿದ್ದಾರೆ. ರೆಕಮೆಂಡೆಡ್ ನಂಬರ್ ಆಫ್ ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ಸ್ 1 per ವಾರ್ಡ್ ಇರಬೇಕಾ? ಹೆಲ್ತ್ ಇನ್ಸ್ಪೆಕ್ಟರ್ನವರು ರೆಕಮೆಂಡೆಡ್ ಅಲ್ವಾ ಮಿನಿಮಮ್ ಅದು. ಇವತ್ತಿನ ವ್ಯವಸ್ಥೆ ಎಷ್ಟಿದೆ ಅಂದರೆ 27ರಲ್ಲಿ 15 ಇದೆ, ಅರ್ಧ. ಅಂದರೆ ಒಬ್ಬೊಬ್ರಿಗೆ 2 ವಾರ್ಡ್ ಕೆಲಸ ಕೊಟ್ಟಿರ್ತಾರೆ. ಅವ್ರೇನೋ ಕಷ್ಟನೋ ಸುಖನೋ ನಿಭಾಯಿಸ್ಕೊಂಡು ಹೋಗೋದು ಅದು ಅವರ ಲೈಫ್ ಆಗೋಗಿದೆ. ಅದನ್ನು ಡಿಸ್ಕಸ್ ಮಾಡೋಣ. ಈಗ ಟೋಟಲ್ ರೆಕಮೆಂಡೆಡ್ ಹೆಲ್ತ್ ಇನ್ಸ್ಪೆಕ್ಟರ್ಸ್ ಎಷ್ಟು? 42. ಕರೆಂಟ್ ಎಷ್ಟಿದ್ದಾರೆ? 14. ಇದರಲ್ಲಿ ಒಂದು ಮೈನಸ್ ಆಯಿತು. 15 ರೆಕಮೆಂಡ್ ಇತ್ತು, ಅಂದರೆ ಟೋಟಲ್ ಸ್ಯಾಂಕ್ಷನ್ ಆಗಿದೆ, ಅದರಲ್ಲಿ ಒಬ್ಬ ಮೈನಸ್ ಆಗಿದ್ದಾನೆ. ಮತ್ತು ಅಡಿಷ್ನಲ್ ಪೋಸ್ಟ್ ಎಷ್ಟು? 22. ಆಮೇಲೆ ರೆಕಮೆಂಡೆಡ್ ಅಡಿಷ್ನಲ್ ರಿಕ್ವೈರ್ಮೆಂಟ್ ಸಜೆಸ್ಟೆಡ್ ಫಾರ್ ಸೀನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ 6. ಇಷ್ಟು ಆಳವಾಗಿ ಉದಾಹರಣೆಗೆ ಆ ಹೆಲ್ತ್ ಡಿಪಾರ್ಟ್ಮೆಂಟ್ ಕೆಲಸ ಆಗಬೇಕು ಅಂದರೆ ಇಷ್ಟು ಸ್ಟಾಫ್ ಇಲ್ಲದೆ ಅವರು ಸ್ವಲ್ಪ ಕೈ ಕಮ್ಮಿ ಇಲ್ಲ ಕೆಲಸ ಮಾಡ್ತಾ ಇದ್ದಾರಲ್ವಾ, ಆ ಮಾಹಿತಿಯನ್ನು ಕ್ಯಾಪ್ಚರ್ ಮಾಡಿದ್ದಾರೆ. ಅದರಲ್ಲಿ ನಾನು ಬೆಳಗ್ಗೆ 10 ಗಂಟೆಗೆ ಸ್ವೈಪ್ ಮಾಡಿಲ್ಲ, 3 ಗಂಟೆಗೆ ಹೊರಟೋದೆ, ಅದಕ್ಕೆ ಇದ್ರಲ್ಲಿ ರೆಕಮೆಂಡೇಷನ್ ಇಲ್ಲ. ಅದು ಮೋರ್ ಆನ್ ಒನ್ ಇಂಡಿವಿಜುವಲ್ ಇದರಲ್ಲಿ ನಡೆಯೋದು. ಓಕೆನಾ? ಸೊ ದಯವಿಟ್ಟು ಇದಕ್ಕೆ ಟೈಮ್ ಕೊಡಿ, ತಿಳ್ಕೊಳ್ಳಿ, ನಂಬರ್ಸ್ಗಳು ಗೊತ್ತಾಗುತ್ತೆ. ರೆಕಮೆಂಡೇಷನ್ಸಿನ ಇದೆ, ನಾವು ಲಾಸ್ಟ್ ಟೈಮ್ ಹೇಳ್ತಾ ಇದ್ವಲ್ಲ, ಲೀಗಲ್ ಸೆಲ್ಲು BBMPಯಲ್ಲಿ ನಡೆಯೋ ಎಲ್ಲ ಕೇಸ್ಗಳನ್ನು ಈ ಟೀಮ್ ಅವರು ಫೈಟ್ ಮಾಡ್ತಾರೆ, ಅದಕ್ಕೆ ಅಂತ್ಯಕ್ಕೆ ತೊಗೊಂಡೋಗ್ತಾರೆ. ಆ ಸೆಲ್ಲಿನ ಜವಾಬ್ದಾರಿಗಳೇನು ಅನ್ನೋದು ಕ್ಯಾಪ್ಚರ್ ಮಾಡಿದ್ದಾರೆ. ಹಾಗೆಯೇ ಜನರಲ್ ರೆಕಮೆಂಡೇಷನ್ಸು ಕೊಟ್ಟಿದ್ದಾರೆ. ಕಾಮನ್ ರೆಕಮೆಂಡೇಷನ್ಸ್ ಏನಾಗ್ಬೋದು, ಮತ್ತು ಇದು ಪರ್ಟೈನಿಂಗ್ ಟು ರಿಪೋರ್ಟ್ 2 and 3 ಇದೆಲ್ಲ ಇನ್ಫಾರ್ಮೇಷನು ಇಲ್ಲಿ ಲಿಂಕಲ್ಲಿದೆ. ಮತ್ತು ನಾವು ಇದರಲ್ಲೂ ಹಾಕ್ತೀವಿ. ಇವತ್ತು ಪ್ರಸನ್ನ ಸರ್ ಅವರು ಹೈ ಲೆವೆಲಲ್ಲಿ ಮಾತಾಡಿದ್ರು, ಬಟ್ ಹಿ ಕ್ಯಾನ್ ಗೋ ಆನ್ ಎಕ್ಸ್ಪ್ಲೇನಿಂಗ್ ಎವ್ರಿಥಿಂಗ್. ಇಟ್ ವಿಲ್ ಬಿ ಟೂ ಹೆವಿ. ಹಾಗಾಗಿ ನಾನು ಹೈ ಲೆವೆಲಲ್ಲಿ ಹೇಳಿದ್ದೀನಿ, ನಿಮ್ಗೆ ಯಾವ್ದು ಆಯ್ಕೆ ಆಗುತ್ತೆ ಅದನ್ನು ಆಯ್ಕೆ ಮಾಡಿಕೊಂಡು ಇದು ಮಾಡಿ. ನಾನು ಮೊನ್ನೆ PPT ಮಾಡಿರೋದು ಇದರ ಬೇಸಿಸ್ ಮೇಲೇ, ಇದನ್ನೇ ಇಟ್ಕೊಂಡು ಈ ಇನ್ಫಾರ್ಮೇಷನನ್ನು ಸಿಂಪ್ಲಿಫೈ ಮಾಡಿ ಕ್ಯಾಪ್ಚರ್ ಮಾಡಿ ಹಾಕಿದ್ದು ಇದಾಯಿತು. ಓಕೆನಾ? ಇದೆರಡು ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಮತ್ತು ಅದರ ವಿಚಾರಗಳು ಕನ್ಕ್ಲೂಡ್ ಆಗುತ್ತಾ? ವಿ ವಿಲ್ ಕನ್ಕ್ಲೂಡ್. ಇನ್ನೊಂದು ಡಿಸ್ಕಷನ್ ಇತ್ತು ಲಾಸ್ಟ್ ಟೈಮಲ್ಲಿ, ಇನ್ನೊಂದು 15-20 ನಿಮಿಷ ಇದೆ. ವಿ ವಿಲ್ ಟೇಕ್ ದ ಬಜೆಟ್ ಮ್ಯಾಟರ್ಸ್. ನಿಮಗೆ ಬಜೆಟ್ಟಿನ ಇದರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಅಂತ ಹೇಳಿದ್ರಿ. ಇನ್ನೊಂದು ಸೆಷನನ್ನು ನಾವು ಕೇಳ್ತಾ ಇದ್ದೀವಿ. ಒಬ್ಬರು BBMP ಅಧಿಕಾರಿನೇ ಬಂದು ಬಜೆಟನ್ನು ವಿಶ್ಲೇಷಣೆ ಮಾಡೋದು ಹೆಂಗೆ ಕೆಲಸ ಆಗುತ್ತೆ, ಅದು ಒಳಗಡೆ ಸರ್ಕಾರದ ಒಳಗಡೆ ಬಜೆಟ್ ರೂಪಣೆ ಆಗೋದು ಹೇಗೆ ಮತ್ತು ಇದೇನು ಅಂತೇಳಿ. ಬಟ್ 2 ಲೆವೆಲಲ್ಲಿ ನಿಮಗೆ ಇವಾಗ ಮಾಹಿತಿಯನ್ನು ಮುಟ್ಟಿಸ್ಬೋದು. ಲಾಸ್ಟ್ ಟೈಮ್ ಹೇಳ್ದಂಗೆ ರಾಜ್ಯ ಬಜೆಟ್ಗೂ ಕೇಂದ್ರ ಬಜೆಟ್ಗೂ ಡೈರೆಕ್ಟ್ ಲಿಂಕ್ ಇಲ್ಲ. ಹಾಗೆಯೇ BBMP ಬಜೆಟ್ಗೂ ಮತ್ತು ರಾಜ್ಯ ಬಜೆಟ್ಗೂ ಸ್ವಲ್ಪ ಲಿಂಕ್ ಇದೆ. ಏನಕ್ಕೆ ಅಂದರೆ ಇವ್ರು ಮುಗಿಸಿದ ಮೇಲೆ ಅವರು ಬಜೆಟ್ ಮಾಡಿ ಅನುದಾನಗಳು ಏನು ಬರುತ್ತೆ ಅನ್ನೋದನ್ನು ಕ್ರೋಢೀಕರಿಸ್ಕೊಂಡು ಅವರ ಸಂಪನ್ಮೂಲಗಳನ್ನು ಸೇರಿಸ್ಕೊಂಡು ಆ ಬಜೆಟನ್ನು ಜನರಿಗೆ ಹಾಕಿ ಅದರ ನಂತರ ಅದರ ಕಾರ್ಯಗಳನ್ನು ತೊಗೊಂಡೋಗ್ತಾರೆ. ಸೊ ಇದು ಗೌರ್ಮೆಂಟ್ ಆಫ್ ಕರ್ನಾಟಕದ್ದು ಫೈನಾನ್ಸ್ ಡಿಪಾರ್ಟ್ಮೆಂಟಿನ ಬಜೆಟ್ ಪೇಜು. ನಾನು ನಿಮಗೆ ರೆಕಮೆಂಡ್ ಮಾಡೋದೇನೆಂದರೆ, ಈ ಬಜೆಟ್ ಡಾಕ್ಯುಮೆಂಟ್ಸ್ ಪ್ರತಿ ವರ್ಷದ್ದು ಡಾಕ್ಯುಮೆಂಟ್ಸ್ಗಳನ್ನು ಇಲ್ಲಿ ಕೂಡಿಸಿದ್ದಾರೆ. 3 ಸೆಗ್ಮೆಂಟ್ ಇದೆ. ಒಂದು ಬಜೆಟ್ ವಾಲ್ಯೂಮು, ರಿಲೇಟೆಡ್ ಆರ್ಡರ್ಸ್ ಅಂದರೆ ಪ್ರತಿ ಇಲಾಖೆಗಳಿಗೂ ವಾರ್ಷಿಕವಾಗಿ ಜನವರಿ ಡಿಸೆಂಬರ್ ಟೈಮಲ್ಲೇ ನಿಮ್ಮ ಇಲಾಖೆಗಳಲ್ಲಿ ಆಗುವ ವೆಚ್ಚ ಏನು,
ಈ ವರ್ಷ ನಿಮ್ಮ ಇಲಾಖೆ ಹೆಂಗೆ ನಡೆಯುತ್ತೆ ಅಂತ ಒಂದು ಸುತ್ತೋಲೆ ಕೊಡಿಸ್ತಾರೆ. ಪ್ರತಿ ಇಲಾಖೆಗಳಿಗೂ ಹೋಗುತ್ತೆ, ಪ್ರತಿ ಡಿಸ್ಟ್ರಿಕ್ಟ್ ಕಲೆಕ್ಟರ್ಗೂ ಹೋಗುತ್ತೆ, ತಾಲೂಕಿಂದನೂ ಮಾಹಿತಿಗಳನ್ನು ಕಲೆಕ್ಟ್ ಮಾಡಿಸ್ತಾರೆ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಆಗಬೇಕಾದ್ರೆ. ಆಯಿತಾ? ಅದು ಇಲ್ಲಿ ಆರ್ಡರ್ಸ್ಗಳಿದೆ. ಈ ಬಜೆಟ್ ವಾಲ್ಯೂಮಲ್ಲಿ ಎಲ್ಲ ಬಜೆಟ್ ರಿಲೇಟೆಡ್ ಡಾಕ್ಯುಮೆಂಟ್ಸ್ಗಳು ಇಂಗ್ಲೀಷ್ ಕನ್ನಡದಲ್ಲಿದೆ. ಫೈನಾನ್ಸ್ ಮಿನಿಸ್ಟರ್ ಅವರು ಮಾಡೋ ಸ್ಪೀಚಿಂದ ಹಿಡಿದು ಈ ಬಜೆಟಿನ ಹೈಲೈಟ್ಸ್ಗಳೇನಿದೆ, ಕಳೆದ ಬಜೆಟಲ್ಲಿ ಎಕ್ಸ್ಪೆಂಡಿಚರ್ ಏನಾಗಿದೆ, ಅದರಲ್ಲಿ ಡಿವಿಷನ್ಸ್ಗಳಿದೆ. ನಿಮಗೆ 31 ಜಿಲ್ಲೆಗಳಲ್ಲಿ ರೆವಿನ್ಯೂ ಡಿವಿಷನ್ಸ್ ಅಂತ ಇದೆಯಲ್ಲ. ಉದಾಹರಣೆಗೆ ಮೈಸೂರು ಡಿವಿಷನ್ ಅಂತ ಒಂದು ಕೊಟ್ಟಿದ್ದಾರೆ, ಬೆಳಗಾವಿ, ಕಲಬುರಗಿ, ಈ ಎಲ್ಲ ಡಿವಿಷನ್ಸ್ಗಳಿಗೂ ಅದರದೇ ಆದ ಒಂದು ವಾಲ್ಯೂಮ್ ಕೊಟ್ಟಿದ್ದಾರೆ. ಆ ಡಿವಿಷನ್ಗೆ ಹೋಗಿರುವಂಥ ಅಮೌಂಟ್ ಎಷ್ಟೆಷ್ಟಿದೆ, ಅದನ್ನು ಯಾವ್ಯಾವ ಇಲಾಖೆಗೆ ವರ್ಗಾವಣೆ ಮಾಡಿದ್ದಾರೆ. ಜೆಂಡರ್ ಬಜೆಟ್ ಅಂತ ಇದೆ. ಕರ್ನಾಟಕ ರಾಜ್ಯ ಜೆಂಡರ್ ಆ್ಯಂಡ್ ಚೈಲ್ಡ್ ಬಜೆಟ್ ಅನ್ನೋದನ್ನು ಭಾಳ ಬೇಗ ಅಡಾಪ್ಟ್ ಮಾಡಿಕೊಂಡು ಅವರು ಹಾಕುವಂಥ ಸ್ಕೀಮ್ಸ್ಗಳಲ್ಲಿ ಮಹಿಳೆಯರಿಗೆ ಪ್ರಧಾನವಾಗಿರುವಂಥ ಸ್ಕೀಮ್ಗಳನ್ನು ಅಳವಡಿಸೋದು. ಹಾಗೆಯೇ ಮಕ್ಕಳ ಕಲ್ಯಾಣಗಳನ್ನು ಆ ಇಲಾಖೆ ಅಲ್ಲದೆ ಬೇರೆ ಬೇರೆ ಇಲಾಖೆಗಳಿಗೆ, ಉದಾಹರಣೆಗೆ ಈಗ ಅರ್ಬನ್ ಡೆವಲಪ್ಮೆಂಟಲ್ಲೇ ಚೈಲ್ಡ್ ಫ್ರೆಂಡ್ಲಿ ಸ್ಪೇಸಸ್ ಅಂತ ಮಾಡಿದ್ರೆ ಅದರಲ್ಲಿ ಮಕ್ಕಳಿಗೂ ಆಗುತ್ತೆ, ಅರ್ಬನ್ ಡೆವಲಪ್ಮೆಂಟು ಆಗುತ್ತೆ. ಅಂಥದ್ದನ್ನೆಲ್ಲ ಕ್ರೋಢೀಕರಿಸಿ ಚೈಲ್ಡ್ ಬಜೆಟ್ ಎಲ್ಲೆಲ್ಲಿಗೆ ಅನುದಾನಗಳು ಕೊಡ್ತಾ ಇದ್ದೀವಿ ಅನ್ನೋದನ್ನು ಕ್ಯಾಪ್ಚರ್ ಮಾಡ್ತಾರೆ. ಹಾಗೆಯೇ ಕೆಲವೊಂದು SCP STPದು ಅಲೋಕೇಶನ್ಸ್ ಇದೆ. ಈ ಟೋಟಲ್ ಇದನ್ನು ನೀವು ಸ್ವಲ್ಪ ಹೊತ್ತು ಸ್ಟಡಿ ಮಾಡಬೇಕು. ಅರ್ಬನ್ ಲೋಕಲ್ ಬಾಡಿಗಳಿಗೆ ಎಷ್ಟು ಕೊಡ್ತಾರೆ, ಇದು ನಿಮ್ಮ ಇದು ವಿಡಿಯೋ ಅಲ್ಲ, ಲಿಂಕ್ ಅದು. ಇದು ಕ್ಲಿಕ್ ಮಾಡಿದ್ರೆ ಜಿ ಬಿ ಹಾಂ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಒಂದು ಹೊಸ ಡಾಕ್ಯುಮೆಂಟ್ ಓಪನ್ ಆಗುತ್ತೆ ನಿಮಗೆ. ಇದು ಆ್ಯಕ್ಷನ್ ಟೇಕನ್ ರಿಪೋರ್ಟ್ ಅಂತ ಬರುತ್ತೆ, ಸರಿನಾ? ಈಗ ಹೋದ ವರ್ಷ ಒಂದು ಬಜೆಟ್ ಮಾಡಿದರು ಕರ್ನಾಟಕ ಸರ್ಕಾರದವರು. ಅವರು ಎಷ್ಟೆಷ್ಟು ಅಮೌಂಟ್ಗಳನ್ನು ಪ್ರತಿಯೊಂದು ಸ್ಕೀಮ್ ಅಂತ ಅನೌನ್ಸ್ ಮಾಡಿ ಹಾಕಿರ್ತಾರೆ ಅಲ್ವಾ? ಆ ಸ್ಕೀಮ್ ಅಂತ ಹಾಕಿದ ಮೇಲೆ ಅದು ಎಷ್ಟು % ಉಪಯೋಗ ಆಗಿದೆ ಟ್ರ್ಯಾಕ್ ಇರಬೇಕಲ್ವಾ? ಉದಾಹರಣೆಗೆ ಅರ್ಬನ್ ಡೆವಲಪ್ಮೆಂಟ್ಗೆ ಅಂತಲೇ ಎಷ್ಟು X ಕೋಟಿಗಳನ್ನು ಅಲೋಕೇಟ್ ಮಾಡಿದ್ರು. ಆ ಅರ್ಬನ್ ಡೆವಲಪ್ಮೆಂಟಲ್ಲಿ ಎಲ್ಲ ಕಡೆನೂ ಸ್ಪ್ರೆಡ್ ಆದಮೇಲೆ ಪ್ರತಿ ಇಲಾಖೆಗಳಲ್ಲೂ ಎಷ್ಟೆಷ್ಟು ವೆಚ್ಚವನ್ನು ವಿನಿಯೋಗ ಮಾಡಿಕೊಂಡಿದ್ದಾರೆ ಅನ್ನೋದನ್ನು ಈ ಆ್ಯಕ್ಷನ್ ಟೇಕನ್ ರಿಪೋರ್ಟ್ ಬಜೆಟಲ್ಲಿ ಮುಖ್ಯಮಂತ್ರಿಗಳು ಮತ್ತು ಫೈನಾನ್ಸ್ ಮಿನಿಸ್ಟರು ಸೆಷನ್ನಲ್ಲಿ ಮಂಡನೆ ಮಾಡಬೇಕು. ಇದು ಕಾನೂನು ಪ್ರಕಾರ ಮಾಡಲೇಬೇಕಾಗಿರುವಂಥ ಒಂದು ಆ್ಯಕ್ಷನು. ಅವರ ಸ್ಪೀಚಲ್ಲಿ ಈ ವರ್ಷದ ಆಯವ್ಯಯವನ್ನು ಹೇಳೋಕ್ಕೂ ಮುಂಚೆ ಈ ಆ್ಯಕ್ಷನ್ ಟೇಕನ್ ಏನಿದೆ ಅಂದರೆ ಲಾಸ್ಟಿಗೂ ಇದಕ್ಕೂ ಮ್ಯಾಚ್ ಆಗಬೇಕಲ್ವ ಬಜೆಟಲ್ಲಿ, ಆ ಬಜೆಟ್ ಮ್ಯಾಪಿಂಗ್ಗೆ ಈ ಒಂದು ಇದನ್ನು ಪ್ರೆಸೆಂಟ್ ಮಾಡ್ತಾರೆ. ಅದರಲ್ಲಿ ಪ್ರತಿ ಇಲಾಖಾವಾರು, ಆವಾಗಲೇ ಹೇಳಿದ್ನಲ್ಲ, ಪ್ರತಿ ಇಲಾಖೆಗಳಿಗೂ ಏನೇನು ಆ್ಯಕ್ಷನ್ ತೊಗೊಂಡಿದ್ದಾರೆ ಒಂದನ್ನು ತೋರಿಸ್ತೀನಿ ಎಕ್ಸಾಂಪಲ್ಗೆ. ನೀವು ಸ್ವಲ್ಪ ಸಮಯ ಕೊಟ್ಟು ಇದು ಮಾಡಿ. ಇದು ಕನ್ನಡದಲ್ಲಿದೆ. ಕೃಷಿ ಇಲಾಖೆದು ಒಂದು ಎಕ್ಸಾಂಪಲ್ ತೊಗೋತೀನಿ. ಏನು ಹೇಳ್ತಾರೆ? ಹಿಂದೆ ಜಾರಿಗೊಳಿಸಿದ್ದ ಕೃಷಿ ಭಾಗ್ಯ ಯೋಜನೆ ಅತ್ಯಂತ ಜನಪ್ರಿಯ. ಈ ಯೋಜನೆಯ ಮಹಾತ್ಮ ಗಾಂಧಿ ಉದ್ಯೋಗ ಖಾತರಿ ಯೋಜನೆಗೆ ಸಂಯೋಜಿಸಿ 100 ಕೋಟಿ ರು ವೆಚ್ಚದಲ್ಲಿ ಮರು ಜಾರಿಗೊಳಿಸಲಾಗುವುದು ಅನ್ನೋದು ಒಂದು ಸ್ಟೇಟ್ಮೆಂಟ್ ಹೋಗಿತ್ತು. ಈಗ 100 ಕೋಟಿ ಹೆಂಗೆ ಬಳಕೆ ಆಯಿತು? ಆ ಪೂರ್ತಿ 12 ತಿಂಗಳು, ಅದಕ್ಕೆ ಈ ಆ್ಯಕ್ಷನ್ ಕೊಟ್ಟಿದ್ದಾರೆ. ಇದು ಮಾರ್ಪಾಟಿತ ಯೋಜನೆ ಆಗಿದ್ದು ಈ ಬಗ್ಗೆ ಸರ್ಕಾರ ಆದೇಶ ಹೊರಡಿಸಿದ್ದಾರೆ. ಮಾರ್ಗಸೂಚಿ 2023ರಲ್ಲಿ ಹೊರಡಿಸಿದೆ. ಹಾಗೆಯೇ ಸದರಿ ಯೋಜನೆಯನ್ನು ಪೂರಕ ಅಂದಾಜು ಮೊದಲನೇ ಕಂತಿನಲ್ಲಿ 100 ಕೋಟಿ ಅನುದಾನದಿಂದ ಮತ್ತು ಕಂದಾಯ ಇಲಾಖೆಯ SDMF ನಿಧಿಯಿಂದ ಅನುಷ್ಠಾನಗೊಳಿಸಲಾಗುವುದು. ಸ್ಪಷ್ಟತೆ ಇದೆ. ಈಗ ಬರೀ 100 ಕೋಟಿ ಅಂತ ಹೇಳಿದ್ರು, ಬಟ್ ಅದು ಎಲ್ಲಿಂದ ಬಂತು ಅನ್ನೋದಕ್ಕೆ ಇಲ್ಲಿ ಈ ಆದೇಶಗಳು ಕಡತದಲ್ಲಿದೆ. ಹೊರಡಿಸಲಾಗುವುದು ಅಂತ ಹೇಳಿದ್ರು. ಅದಾದಮೇಲೆ ಅದು ಕಂದಾಯ ಇಲಾಖೆ SDMC ನಿಧಿ, SDMC ರೆವಿನ್ಯೂಯಿಂದ ಈ ಕೃಷಿ ಇದನ್ನು ಅನುಷ್ಠಾನ ಮಾಡಿದ್ದಾರೆ ಅನ್ನೋದು. ಹಾಗೆಯೇ ಮಳೆಯಾಶ್ರಿತ ಕೃಷಿ ನೀತಿ ಅನ್ವಯ ರಾಜ್ಯದ 24 ಜಿಲ್ಲೆ 106 ತಾಲೂಕುಗಳಲ್ಲಿ ಆಸಕ್ತ ರೈತರಿಂದ ಅರ್ಜಿಗಳನ್ನು ಸ್ವೀಕರಿಸಲಾಗಿತ್ತು. ಅಷ್ಟು ಸ್ಪಷ್ಟತೆ ಇದೆ. 24 ಜಿಲ್ಲೆಗಳು ಮಾತ್ರ, 31 ಅಲ್ಲ. ಅದರಲ್ಲಿ ಇಷ್ಟು ತಾಲೂಕು, ಇಷ್ಟಲ್ಲಿ ಸ್ವೀಕರಿಸಲಾಗಿತ್ತು. ಕಿಸಾನ್ ವೆಬ್ ಆ್ಯಪ್ ನೋಂದಣಿ ಜಾಲ್ತಿಯಲ್ಲಿತ್ತು ಅನ್ನೋದನ್ನು ಇಷ್ಟು ಹೇಳಿದ್ದಾರೆ. ಸೊ ಆ 100 ಕೋಟಿಗೆ ಇವರು ಲೆಕ್ಕ ಕೊಟ್ಟಿದ್ದಾರೆ. ಯಾವ ಇಲಾಖೆಯಿಂದ ಬಂತು, ಎಲ್ಲಿ ಅನುಷ್ಠಾನ, ಅದು ಎಲ್ಲ ಕಡೆ ಸ್ಪ್ರೆಡ್ ಆಗಿದೆಯಾ, ಅಕೌಂಟ್ ಆಗಿದೆಯಾ, ಅದರಲ್ಲೇನಾದರೂ ಬೇರೆಯವರು ದುರ್ಬಳಕೆ ಮಾಡ್ಕೊಂಡಿದ್ದಾರಾ, ಅಷ್ಟಕ್ಕೆ ಹೋಗಿಲ್ಲ. ಬಟ್ ಆಡಳಿತವಾಗಿ ವಿಧಾನಸೌಧದಿಂದ ಕಡಿತ ಹೋದ ಮೇಲೆ ಕೆಳಗಡೆ ಹೋಗೋದವರೆಗೂ ಪ್ರತಿಯೊಂದಕ್ಕೂ ಇಲಾಖೆಗಳ ಮುಖಾಂತರ ಕೊಡೋದು ಆ್ಯಕ್ಷನ್ ಟೇಕನ್ ರಿಪೋರ್ಟಿನ ಜವಾಬ್ದಾರಿ. ಸೊ ಆ್ಯಕ್ಷನ್ ನಿಮಗೇನು ಅಂದರೆ ಪ್ರತಿಯೊಂದು ಲೈನ್ಗಳನ್ನು ಸಮಯ ಸಿಕ್ಕಿದಾಗ ಕೂತ್ಕೊಂಡು ಓದಿ. ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಿಮಗೆ ಕೆಲವೊಂದು ಮಾಹಿತಿಗಳನ್ನು
ತಿಳ್ಕೊಂಡು ಇಲ್ಲೂ ತಪ್ಪಾಗೂ ಇರ್ಬೋದು, ಇವ್ರು ಹೇಳಿರೋದೆಲ್ಲ ಸರಿ ಅಂತ ಅನ್ನೋಲ್ಲ, ತಪ್ಪಿದ್ರೆ ಕ್ವಶನ್ ಮಾಡ್ಬೋದು. ಗೊತ್ತಿಲ್ಲದೆ ಹೋದರೆ ಎಷ್ಟೋ ಹಣಗಳು ಆ ಕಡೆ ಈ ಕಡೆ ಮಿಸ್ಯೂಸ್ ಆಗುವಂಥದ್ದು ಇದ್ದೇ ಇರುತ್ತೆ. ಅದನ್ನು ಪರಿಹಾರ ಮಾಡೋದಕ್ಕೆ ಇದನ್ನು ಸ್ವಲ್ಪ ಓದ್ಕೊಳ್ಳಿ. ಇದು ರಾಜ್ಯ ಬಜೆಟಿನ ಆ್ಯಕ್ಷನ್ ಟೇಕನ್ ರಿಪೋರ್ಟ್ ಮತ್ತು ಬಜೆಟ್ ಅಲೋಕೇಶನ್ಸ್. ಒಂದು ಬಜೆಟ್ ಅಲೋಕೇಶನ್ದು ಶೀಟನ್ನು ತೋರಿಸ್ತೀನಿ ನಿಮಗೆ. ಅರ್ಬನ್ ಲೋಕಲ್ ಬಾಡಿಗೆ ಅನುದಾನಗಳನ್ನು ಕೊಡ್ತಾರೆ. ಸಿ ಎಮ್ ಅವರು ಸ್ಪೀಚ್ ಮಾಡಿ ಹೇಳ್ತಾರಲ್ವ, ಇಷ್ಟು ಕೋಟಿಗಳನ್ನು ಇದಕ್ಕೆ ವೆಚ್ಚ ಇಡ್ತಾ ಇದ್ದೀವಿ. ಬಿಗ್ ಟಿಕೆಟ್ಗಳು ಮಾತ್ರ ಹೈಲೈಟ್ ಆಗಿ ಬರುತ್ತೆ, ಎಷ್ಟೋ ಸ್ಮಾಲ್ ಟಿಕೆಟ್ಸ್ಗಳು ಕಣ್ಣಿಗೆ ಕಾಣಿಸಲ್ಲ. ನೆಕ್ಸ್ಟ್ ತೋರಿಸ್ತೀನಿ ಅದನ್ನು, ಇದಾದಮೇಲೆ ಅಲ್ಲಿಗೆ ಬರ್ತೀನಿ. ಇದು ಅರ್ಬನ್ ಲೋಕಲ್ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಕೊಡುವಂತಹ ಹಣ ಕೇಂದ್ರ ರಾಜ್ಯ ಸರ್ಕಾರದಿಂದ, ಸರಿನಾ? ಇದನ್ನು ಹೆಂಗೆ ನಾವು ಓದ್ಕೋಬೋದು ಅಂದರೆ, ಸೇಮ್ ಅದೇ ಥರ ರೂಪರೇಷೆಗಳೇನು, ಗೋಶರ್ವ ಏನು, ಸ್ಟೇಟ್ ಫೈನಾನ್ಸ್ ಕಮಿಷನ್ ಸಾಮಾನ್ಯ ಆವರಣೆ, ಮತ್ತು ಅಮೃತ್ ನಗರ ಯೋಜನೆ ಅಂತ ಬರುತ್ತೆ. ಅದನ್ನ ಪೌರ ಕಾರ್ಮಿಕರಿಗೆ ಗೃಹ ಭಾಗ್ಯ ಅನ್ನೋ ಒಂದು ಯೋಜನೆ ಕೊಟ್ಟಿದ್ದಾರೆ. ಇದಿಷ್ಟೂ ಇದರಲ್ಲಿ ಕ್ಯಾಪ್ಚರ್ ಮಾಡಿಟ್ಟಿದ್ದಾರೆ. ಒಂದು ನಿಮಿಷ. ಈ ಅರ್ಬನ್ ಲೋಕಲ್ ಬಾಡಿ ಅನ್ನೋದರಲ್ಲಿ BBMP ಬರೋದಿಲ್ಲ. BBMP ULB, ಆದರೆ ಇದನ್ನು BBMPಯಲ್ಲಿ ಕೊಟ್ಟಿಲ್ಲ. ಬೇರೆ ಮಹಾನಗರ, ಇಲ್ಲಿ ತೋರಿಸ್ತೀನಿ ನೋಡಿ, ಮಹಾನಗರ ಪಾಲಿಕೆ, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ, ಇದಕ್ಕೆ ವ್ಯಾಪ್ತಿಯಲ್ಲಿ ಯೋಜನೆಗಳ ಲೆಕ್ಕ ಶೀರ್ಷಿಕೆ ಯಾವುದು, ಎಷ್ಟು ಅನುದಾನ, ಅದು ಯಾವ ಮೊತ್ತ, ಇಷ್ಟು ಸ್ಪಷ್ಟವಾಗಿ ಬರೆದಿರುವಂಥ ದಾಖಲೆ ಇದರಲ್ಲಿದೆ ಅರ್ಬನ್ ಲೋಕಲ್ ಬಾಡಿಗಳಿಗೆ. ಈಗ ಇದರಲ್ಲಿ ಇನ್ನೂ ಸ್ವಲ್ಪ ನಾವು ಒಳಗಡೆ ಹೋಗಿ ನೋಡಿದ್ರೆ ಎಲ್ಲೆಲ್ಲಿಗೆ ಏನೇನು ಬೆಳೆದಿದೆ ಅನ್ನೋದನ್ನು, ಈಗ ಸ್ಟೇಟ್ ಫೈನಾನ್ಸ್ ಕಮಿಷನ್ ಅಂತ ಒಂದಿದೆ, SFC ಸಾಮಾನ್ಯ ಅವತರಣ, ಅದರ ಮಹಾನಗರ ಪಾಲಿಕೆಗಳಿಗೆ. ಬೆಂಗಳೂರು ಅಲ್ಲದೆ ಬೇರೆ 8 ಮಹಾನಗರ ಪಾಲಿಕೆಗಳಿದೆಯಲ್ಲ, ಅದಕ್ಕೆ ಈ ಯೋಜನಾ ಲೆಕ್ಕ ಶೀರ್ಷಿಕೆ ಪ್ರಾಜೆಕ್ಟ್ ID ನಂಬರ್ ಅಂತ ಒಂದು ಡಾಕ್ಯುಮೆಂಟ್ ಇರುತ್ತೆ. ಪ್ರತಿ ಇಲಾಖೆಗಳನ್ನು ಒಂದು PID ನಂಬರ್ ಅಂತ ಒಂದು ನಂಬರ್ ಕೊಡ್ತಾರೆ. ಟ್ರ್ಯಾಕ್ ಮಾಡಬೇಕಲ್ಲ, ಮೊದಲಾದ್ರೆ ಎಲ್ಲ ಪೇಪರಲ್ಲಿ ನಡೀತಾ ಇತ್ತು, ಇವಾಗ ಅವ್ರದ್ದೇ ಆದ ಒಂದು ಕಂಪ್ಯೂಟರ್ ಸಿಸ್ಟಮ್ ಇದೆ. ಈಗ ಶೀರ್ಷಿಕೆ ಯೋಜನೆ ಈ ನಂಬರಿಂದ ವೇತನ ಇಷ್ಟು ಕೊಡ್ತಾರೆ, ಬಂಡವಾಳ ಆಸ್ತಿಗಳ ಸೂಚನಾ ಅನುದಾನ ಇಷ್ಟು ಕೊಡ್ತಾರೆ, ಸಾಮಾನ್ಯ ವೆಚ್ಚ ಜನರಲ್ ಎಕ್ಸ್ಪೆನ್ಸಸ್ ಇಷ್ಟು ಕೊಡ್ತಾರೆ, ಮತ್ತು ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಏನೂ ಇಲ್ಲ, ನಿರ್ವಹಣೆ ಬೀದಿ ದೀಪಗಳಿಗಿಷ್ಟು, ನೀರು ಸರಬರಾಜಿಗಿಷ್ಟು, ಋಣ ಸೇವೆ ವೆಚ್ಚಗಳಿಗಿಷ್ಟು, ಪಿಂಚಣಿ ಸೌಲಭ್ಯ ಮತ್ತು ಆಂತರಿಕ ಲೆಕ್ಕ ವರ್ಗಾವಣೆ ಇಷ್ಟನ್ನು ಕೊಡ್ತಾರೆ. ಯಾವುದು ಮಹಾನಗರ ಪಾಲಿಕೆಗಳಿಗೆ. ಹಾಗೆಯೇ ನಗರಸಭೆಗಳಿಗಿಷ್ಟು, ಪಟ್ಟಣ ಪಂಚಾಯಿತಿಗಳಿಗಿಷ್ಟು ಅನ್ನೋ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಸೊ ಮುಂದಕ್ಕೆ ಹಂಗೆ ಕೆಳಗಡೆ ಹೋದರೆ ಪ್ರತಿಯೊಂದು ಮಹಾನಗರ ಪಾಲಿಕೆಗಳು ಯಾವ್ಯಾವುದಿದೆ ಬೆಂಗಳೂರು ಬಿಟ್ಟು ಬೇರೆ ಎಲ್ಲದಕ್ಕೂ ಅದಕ್ಕೆ ಇದೆಲ್ಲ ಸ್ಟ್ಯಾಂಡರ್ಡ್ ಮೆಸೇಜಸ್, ಎಕ್ಸೆಪ್ಟ್ ಇಫ್ ದೇರ್ ಆರ್ ಚೇಂಜಸ್. 10 ಜನ ಇದ್ದ ಕಡೆ 15 ಜನ ರೆಕ್ರೂಟ್ಮೆಂಟ್ ಆಯಿತು ಅಂಥ ಜಾಗದಲ್ಲಿ ಆ ನಂಬರನ್ನು ಕಳಿಸೋದು DC ಮತ್ತು ಆ ಕಮಿಷನರಿನ ಜವಾಬ್ದಾರಿ, ಅವ್ರು ಕೊಡಬೇಕಾಗಿರೋ ಕೆಲಸ ಅದು. ಓಕೆನಾ? ಸೊ ಈ ಆಸ್ಕ್ ಏನು ಅಂದರೆ, ನಿಮ್ಮಿಂದ ನಾನು ಈ ಕಳಿಸ್ತೀನಲ್ಲ ಲಿಂಕ್ಗಳನ್ನು, ಆ ಲಿಂಕನ್ನು ಸ್ವಲ್ಪ ಸಮಯ ತಗೊಂಡು, ಕನ್ನಡದಲ್ಲೂ ಇದೆ ಇಂಗ್ಲೀಷಲ್ಲೂ ಇದೆ, ನಿಮಗೆ ಒಂದು ಇಲಾಖೆ ಯಾವುದು ಇಂಟ್ರೆಸ್ಟಿಂಗ್, ಬೆಂಗಳೂರಿಗೆ ಸೂಕ್ತ ಆಗುತ್ತೆ ಮತ್ತು ನಿಮಗೆ ಹತ್ತಿರದಲ್ಲಿರುವಂಥದ್ದನ್ನು ಒಂದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ನಿಮಗೆ ನಾಲೆಡ್ಜು ಮತ್ತು ಬಜೆಟನ್ನು ಓದೋದು ಹೆಂಗೆ ಅಂತ ಅರ್ಥ ಮಾಡ್ಕೋಬೋದು. ಬಜೆಟ್ ಅನ್ನೋದು ಹೆಂಗೆ ಅಂದರೆ, ಅದನ್ನು ಈಗ ಸಿಟಿಸನ್ ಗ್ರೀವೆನ್ಸ್ ರಿಡ್ರೆಸಲ್ ಅಂದ್ಬಿಟ್ಟು ಒಂದು ಇದು ಮಾಡ್ತಾರೆ. ನಾವು ಹೇಳ್ತೀವಿ ನಮ್ಮ ಬೀದಿಗೆ ಡಾಂಬರೀಕರಣ ಮಾಡಿಸ್ಕೊಡಿ, ಆದರೆ ಅದು ಎಲ್ಲಿಂದ ಬಂತು ದುಡ್ಡು, ಎಲ್ಲಿಂದ ತರಬೇಕು, ಅದಕ್ಕೆ ಸ್ವಲ್ಪ ನಿಮ್ಗೆ ಗೊತ್ತಿರಬೇಕಲ್ವಾ. ಉದಾಹರಣೆಗೆ ಪ್ರೈಮರಿ ಹೆಲ್ತ್ ಸೆಂಟ್ರಿಗೆ ಏನೋ ಒಂದು ಎಕ್ಸಸ್ ಆಗಿ ಏನೋ ಒಂದು ಅನುದಾನ ಕೊಡಿಸ್ಬೇಕು. ಅದನ್ನು ಕೊಡಿಸ್ಬೇಕಂದ್ರೆ ನಿಮಗೆ ಎಲ್ಲಿದೆ ದುಡ್ಡು, ಮೂಲ ಎಲ್ಲಿದೆ ಅನ್ನೋ ತಗೋಬೇಕು. ಈಗ ಕೃಷಿ ಇಲಾಖೆಗೆ ಕಂದಾಯ ಇಲಾಖೆದ SDMC ಅನುದಾನದಲ್ಲಿ 100 ಕೋಟಿ ಕೊಟ್ಟಿದ್ದಾರೆ. ನನಗೂ ಗೊತ್ತಿಲ್ಲ, ಅಲ್ಲಿ ಬರೆದಿದ್ದಾರೆ, ಆಯಿತಾ. ಕೃಷಿ ಇಲಾಖೆ ಕೊಟ್ಟಿದ್ದಾರೆ. ಎಕ್ಸಾಂಪಲ್ ನಿಮಗೆ ಅದು ಹೆಂಗೆ ನಡೆಯುತ್ತೆ ಅಂತ ನಿಮ್ಗೆ ಗೊತ್ತಾಗಬೇಕಂದ್ರೆ ಅದ್ರೊಳಗಡೆ ಹೋಗ್ಬೇಕು ಅದಕ್ಕೆ. ಓಕೆನಾ? ಸೊ ಬಜೆಟಲ್ಲಿ ಸ್ವಲ್ಪ ಸಮಯ ತಗೊಳ್ಳಿ. ಡಿವಿಷನ್ಗಳಿದೆ. ಬೆಂಗಳೂರು ಡಿವಿಷನ್ ಅಂದರೆ ಬರೀ ಬೆಂಗಳೂರು ಒಂದೇ ಅಲ್ಲ, ಬೆಂಗಳೂರು ರೂರಲ್ಲು ಸೇರುತ್ತೆ,
ಅದ ಪಬ್ಲಿಕ್ ವರ್ಕ್ಸ್ಗೆ ಅಂತ ಕೊಟ್ಟಿರೋದು ಇದೆಲ್ಲ ಇದೆ. ಕರ್ನಾಟಕ ರಾಜ್ಯದ ಮೇಲೆ ಜಾಸ್ತಿ ಒತ್ತಡ ಕೊಡದೇ ಹೋದ್ರೂ BBMP ಬಜೆಟ್ ಮೇಲೆ ಜಾಸ್ತಿ ಕೊಡಿ. ಇದು 2023-24 ಮಂಡನೆಯಾದ ಬಜೆಟ್. ನಾನು ಲಾಸ್ಟ್ ಟೈಮ್ ಹೇಳ್ತಾ ಇದ್ದೆ, ಕಾರ್ಪೊರೇಷನ್ ಇದ್ದರೆ ಒಂದು ರೀತಿ ಬಜೆಟ್ ಆಗುತ್ತೆ, ಕಾರ್ಪೊರೇಷನ್ ಇಲ್ಲದೆ ಇದ್ರೂ ಒಂದು ರೀತಿ ಬಜೆಟ್ ಆಗುತ್ತೆ. ಬಟ್ ಬಜೆಟ್ ಆಗೋದು ಒಂದೇ, ಅದರಲ್ಲೇನು ಬದಲಾವಣೆ ಇಲ್ಲ. ಆದರೆ ಈ ರಿವೈಸ್ಡ್ ಬಜೆಟ್ ಎಸ್ಟಿಮೇಟು ಮತ್ತು ಬಜೆಟ್ ಎಸ್ಟಿಮೇಟ್ ಫಾರ್ ಕರೆಂಟ್ ಇಯರ್ ಅನ್ನೋದಕ್ಕೆ ಅದನ್ನು ಹೆಂಗೆ ಅರ್ಥ ಮಾಡ್ಕೊಳ್ಳೋದು ಅನ್ನೋದನ್ನು ತಿಳಿಸ್ತಾ ಹೋಗ್ತೀನಿ. ಇದು ಅವರ ಸ್ಟ್ಯಾಂಡರ್ಡ್ ಡಾಕ್ಯುಮೆಂಟು. ಆ ಡಾಕ್ಯುಮೆಂಟಲ್ಲಿ ಅವ್ರು ಹೇಳಬೇಕಾಗತ್ತೆ ಅದನ್ನೆಲ್ಲ ಅದು ಹೇಳ್ತಾರೆ. ಫೈನಾನ್ಷಿಯಲ್ ಪೊಸಿಷನ್ ಇದು 23-24 ಹಳೆಯ ವರ್ಷದ್ದು. ಅವತ್ತಿನ ಆರ್ಥಿಕ ಸ್ಥಿತಿ ಫಿಸಿಕಲ್ ಪಾಲಿಸಿ ಬಜೆಟ್ ಆ್ಯಕ್ಟ್ ಅಂತ ಒಂದಿದೆ. ಆ ಬಜೆಟ್ ಆ್ಯಕ್ಟಲ್ಲಿ ಏನು ಹೇಳುತ್ತೆ ಅಂದರೆ, ಪ್ರತಿಯೊಂದು ಇಲಾಖೆಗಳು ಅವರ ಇತಿಮಿತಿ ಒಳಗಡೆನೆ ಬಜೆಟನ್ನು ಮಾಡಬೇಕು. ಉದಾಹರಣೆಗೆ ಅವರ ಆದಾಯ X ಕೋಟಿಗಳಿದ್ದರೆ ಅವರಿಗೆ ಬರುವ ಅನುದಾನಗಳು Y ಕೋಟಿಗಳಿದ್ದರೆ X + Y + ಅನದರ್ ಪರ್ಸೆಂಟೇಜಿಗೆ ಮಾತ್ರ ಬಜೆಟನ್ನು ತಯಾರು ಮಾಡೋದಕ್ಕೆ ಸಾಧ್ಯ. ಎಕ್ಸ್ಪೋನೆನ್ಷಿಯಲ್ ಆಗಿ ನಾನು ಬೇರೆ ಬೇರೆ ಸಂಪನ್ಮೂಲಗಳು ತರ್ತೀನಿ ಅಂತ ಹೇಳಿ ಅವ್ರು ಯಾರೂ ದೊಡ್ಡ ನಂಬರ್ಗಳನ್ನು ಕೊಡೋದಕ್ಕೆ ಬರೋದಿಲ್ಲ. ಫೈನಾನ್ಸ್ ಅರ್ಬನ್ ಡಿಪಾರ್ಟ್ಮೆಂಟಲ್ಲಿ, ಅರ್ಬನ್ ಡೆವಲಪ್ಮೆಂಟಲ್ಲಿ ಆ ಥರದ ಬಜೆಟ್ ಏನಾದರೂ ಬಂದರೆ ಅದನ್ನು ರಿವಿಷನ್ನಿಗೆ ಕಳಿಸೋ ಪ್ರಾವಿಷನ್ನು ಗೌರ್ಮೆಂಟ್ ಆಫ್ ಕರ್ನಾಟಕ ಕೈಯಲ್ಲಿ ಇದೆ, ಸ್ಪೆಷಲಿ ಫಾರ್ ಅರ್ಬನ್ ಲೋಕಲ್ ಬಾಡಿಗಳು. ಹಾಗೆಯೇ ಅಬ್ಸ್ಟ್ರಾಕ್ಟ್ ಇದೆ, ಬಜೆಟ್ ಡಿಪಾರ್ಟ್ಮೆಂಟ್ ವೈಸ್ ಬಜೆಟ್ ಇದೆ. ಕೌನ್ಸಿಲಿಗೆ ಅನ್ನೋದನ್ನು 5ನೇ ರೆಸೀಟ್ಸಲ್ಲಿ ಪೇಮೆಂಟ್ಸ್ ಎಷ್ಟು ಕೊಟ್ಟಿದ್ದಾರೆ. ನಾವು ಹೇಳಿದಂಗೆ ಇಲಾಖೆಗಳಿದೆಯಲ್ಲ, BBMPಯಲ್ಲಿ ಕೌನ್ಸಿಲ್ ಇದೆ, ಅಡ್ಮಿನಿಸ್ಟ್ರೇಷನ್ ಬಿಲ್ಡಿಂಗ್ ಇದೆ, ರೆವಿನ್ಯೂ ಇದೆ, ಟೌನ್ ಪ್ಲ್ಯಾನಿಂಗ್ ಇದೆ, ಸಾಲಿಡ್ ವೇಸ್ಟ್ ಇದೆ, ಹೆಲ್ತು, ಮೆಡಿಕಲ್ಲು, ಹಾರ್ಟಿಕಲ್ಚರು, ಸೋಷಿಯಲ್ ವೆಲ್ಫೇರು, ಇಷ್ಟಕ್ಕೂ ಎಲ್ಲೆಲ್ಲಿ ಶೆಡ್ಯೂಲ್ಸ್ ಆಫ್ ಮೇಂಟೆನೆನ್ಸ್ಗಳಿದೆ ಅನ್ನೋದನ್ನು ಈ ಪೇಪರ್ಗಳಲ್ಲಿ ಆ ಪೇಜ್ ನಂಬರ್ ಲೆಕ್ಕದಲ್ಲಿ ಬರೆದಿದ್ದಾರೆ. ಇವಾಗ ಓಪನಿಂಗ್ ಬ್ಯಾಲೆನ್ಸ್, ನಮಗೆ ಫೈನಾನ್ಸಿಂಗಲ್ಲಿ ಯಾರಾದರೂ ಇದ್ದೀರಾ? ಕೈ ಎತ್ತೀರಾ? ಫೈನಾನ್ಸ್ ಬ್ಯಾಕ್ಗ್ರೌಂಡಲ್ಲಿ ಅಕೌಂಟೆಂಟ್, ಚಾರ್ಟೆಡ್ ಅಕೌಂಟೆಂಟ್ಸ್ ಯಾರಾದರೂ ಕೆಲಸ ಮಾಡಿರೋರು. ಸೊ ಪ್ರತಿಯೊಂದು ಬಜೆಟ್, ಈ ಪ್ರೈವೇಟ್ ಸೆಕ್ಟರ್ ಆಗಲಿ ಗೌರ್ಮೆಂಟ್ ಆಗಲಿ, ಒಂದು ಓಪನಿಂಗ್ ಬ್ಯಾಲೆನ್ಸ್ ಇರಬೇಕಲ್ವಾ? ಹಳೆಯದಕ್ಕೂ ಇದಕ್ಕೂ ಅಜಗಜಾಂತರ ಇರಬಾರ್ದು. ಸೊ ಆ ಓಪನಿಂಗ್ ಬ್ಯಾಲೆನ್ಸನ್ನು ಇಟ್ಕೊಂಡು ಈ ವರ್ಷ ನಮ್ಗೆ ಏನೇನು ರೆಸೀಟ್ಸ್ ಬರುತ್ತೆ, ರೆವಿನ್ಯೂ ಅಂದರೆ ಅವ್ರದ್ದೇ ಆದ ಸಂಪನ್ಮೂಲಗಳು ಎಷ್ಟು ಬರುತ್ತೆ, BBMPಯ ಮೂಲಗಳಿಂದ ಬರುವ ಸಂಪನ್ಮೂಲಗಳು, ಹಾಗೆಯೇ ರೆವಿನ್ಯೂಗಳು, BBMPಯಿಂದ ಬರುವ ರೆವಿನ್ಯೂ ಪೇಮೆಂಟ್ಸ್ಗಳು ಎಲ್ಲೆಲ್ಲಿಗೆ ಹೋಗುತ್ತೆ ಅನ್ನೋದು, ಇದೆರಡು ಕನ್ಸಾಲಿಡೇಟ್ ಮಾಡಿದ್ರೆ ಅದು ನಮ್ಮ ರೆವಿನ್ಯೂ ಅಕೌಂಟಿನ ನಂಬರ್ ಆಗುತ್ತೆ. ಹಾಗೆ ಟೂ ಮಚ್. ಅದಕ್ಕೆ ಬರ್ತಾ ಇದ್ದೀನಿ, ತಾಳ್ಮೆ ಇರಬೇಕು. ಅಗ್ರಿ. ನಾನು ಅದಕ್ಕೆ ನಾನು ಇಷ್ಟೆಲ್ಲ ಹೇಳ್ಬಿಟ್ಟು ಆಮೇಲೆ ನಿಮಗೆ ಸಿಂಪ್ಲಿಫೈ ಮಾಡಿಸ್ತೀನಿ. ಹಾಂ, ಹಾಂ ಹೇಳ್ತೀನಿ ಇವ್ರೆ. ಅದಕ್ಕೇ ಇವಾಗ ನಾವು ನೀವು ಬಜೆಟನ್ನು 3 ಥರ ನೋಡ್ಬೋದು. ಒಂದು ಮೀಡಿಯಾದಲ್ಲಿ ಬರೋ ಹೆಡ್ಲೈನ್ ಒಂದು ಭಾಗ ಆಯಿತು, ಆಯಿತಾ? ಬರೀ ಅದು ಆ ಗೌರ್ಮೆಂಟ್ ಏನು ದೊಡ್ಡದಾಗಿ ಘೋಷಣೆ ಮಾಡಿದೆ ಅದು ಒಂದು ಭಾಗ ಆಯಿತು. ಅದಲ್ಲದೆ ಇನ್ನೂ ಸುಮಾರು ಇನ್ಫಾರ್ಮೇಷನ್ ಇದೆ, ಕರೆಕ್ಟಾ? ಈಗ ಉದಾಹರಣೆಗೆ ಇಲ್ಲಿ 19 ಕೋಟಿಯಷ್ಟು ಅಮೌಂಟ್ ಇದೆ ಅಂದರೆ ಅದು ಎಲ್ಲೆಲ್ಲಿಂದ ಬರ್ತಾ ಇದೆ, ಎಲ್ಲೆಲ್ಲಿದೆ ಅನ್ನೋದು ನೀವು ಡೀಟೇಲಾಗಿ ಹೋಗಲೇಬೇಕು. ಅಕಸ್ಮಾತ್ ನೀವು ಇದು ಮಾಡಬೇಕಂದ್ರೆ ನೀವು ಬೇಡ ಅದರಲ್ಲಿ ಬರೀ ನಾನು ಡಾಂಬರ್ಗೆ ಬೇಕಾಗಿರೋ 50 ಲಕ್ಷ ಮಾತ್ರ ನೋಡ್ತೀನಿ ಅಂದರೆ ನೀವು ದೃಷ್ಟಿಕೋನ ಒಳಗಡೆ ಬಂದ್ಬಿಡ್ತದೆ. ಫಸ್ಟ್ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ತಗೊಳ್ಳಿ, ಆಮೇಲೆ ಅದಕ್ಕೆ ಬರ್ತೀನಿ ನಾನು. ಸಮ್ಮರಿನೂ ಇದೆ, ಸಮ್ಮರಿನ ಫಸ್ಟೇ ತೋರಿಸ್ಬಿಟ್ರೆ ಅದು ಈಸಿಯಾಗಿ ಹೋಗುತ್ತೆ ಅಲ್ವಾ? ಈಗ ಇಲಾಖೆಗಳನ್ನು ನಿರ್ವಹಣೆ ಮಾಡಬೇಕಾದ್ರೆ ನಿಮಗೆ ಎಲ್ಲಿ ಕಂಟ್ರೋಲ್ ಇದೆ, ಎಲ್ಲಿ ಸೋರಿಕೆ ಆಗ್ತಾ ಇದೆ ಅಂತ ಗೊತ್ತಾಗಬೇಕಲ್ವಾ? ಅದಕ್ಕೆ ಇಷ್ಟೇ ಸಿಂಪಲ್. ಪ್ರತಿಯೊಂದು ಬಜೆಟಲ್ಲೂ ಅಷ್ಟೇ, ನಿಮ್ಗೊಂದು ಇನ್ಕಮ್ ಇದೆ, ಒಂದು ಎಕ್ಸ್ಪೆಂಡಿಚರ್ ಇದೆ. ಆ ಇನ್ಕಮ್ ಎಲ್ಲೆಲ್ಲಿಂದ ಬರ್ತಾ ಇದೆ, ಎಕ್ಸ್ಪೆಂಡಿಚರ್ ಎಲ್ಲೆಲ್ಲಿ ಹೋಗ್ತಾ ಇದೆ, ಇದೆರಡು ತಾಳೆ ಆಗಬೇಕು. ಕ್ಲೋಸಿಂಗ್ ಬ್ಯಾಲೆನ್ಸಲ್ಲಿ ಈ ಅಮೌಂಟನ್ನು ತೋರಿಸ್ತಾರೆ ಅಷ್ಟೇ. ಓಪನಿಂಗ್ ಬ್ಯಾಲೆನ್ಸಲ್ಲೂ ಇಷ್ಟೇ ಇತ್ತು, ಕ್ಲೋಸಿಂಗ್ ಬ್ಯಾಲೆನ್ಸಲ್ಲೂ ಇಷ್ಟೇ ಇತ್ತು. ಅದು ಅವರ ಸ್ಟ್ಯಾಂಡರ್ಡ್ ಪ್ರೊಸೀಜರು. ಇವಾಗ ನಾನು ಇಷ್ಟೊಂದೆಲ್ಲ ಒಳಗಡೆ ಹೋಗಲ್ಲ, ಬಟ್ ಒಂದನ್ನು ಮಾತ್ರ ತೋರಿಸಿ ನಿಮಗೆ ನಿಲ್ಲಿಸ್ತೀನಿ. ಉದಾಹರಣೆಗೆ ಕೌನ್ಸಿಲ್ ಅಂತ ತೊಗೊಳ್ಳೋಣ. ಈಗ ಕೌನ್ಸಿಲಲ್ಲಿ ಲಾಸ್ಟ್ ಟೈಮ್ ಹೇಳ್ದಂಗೆ ಒಂದು ಟೀಮ್ ಕೆಲಸ ಮಾಡುತ್ತೆ, ಕೌನ್ಸಿಲನ್ನು ನಿರ್ವಹಣೆ ಮಾಡಿ ನೋಡ್ಕೊಳ್ಳೋದಕ್ಕೆ, ಅದಲ್ಲದೆ ಬೇರೆ ಏನಿಲ್ಲ ಅಂತ. ಅವ್ರದ್ದು RTI ಫೀಸ್ ಕೊಡೋದಕ್ಕೆ ಒಂದು ID ನಂಬರ್ ಅಂತ ಇಟ್ಕೊಂಡಿದ್ದಾರೆ.
PID ನಂಬರ್ ಅಂತ ಹೇಳಿದ್ನಲ್ಲ, ಪ್ರಾಜೆಕ್ಟ್ ID ನಂಬರ್ ಅಂತೇಳಿ, ಈ ಐಡಿಯಲ್ಲಿ 5 ಲಕ್ಷ ರೂಪಾಯಿ ಅಲೋಕೇಟ್ ಮಾಡಿ ಇಟ್ಕೊಂಡಿದ್ದಾರೆ. ಏನಾದರೂ ಖರ್ಚು ವೆಚ್ಚಗಳು ಬಂದರೆ ಅದನ್ನು 5 ಲಕ್ಷ ರೂಪಾಯಿ ಬಳಕೆ ಮಾಡಬೇಕು ಅಂತೇಳಿ. ಅದೇ ಥರ ಬೇರೆ ಏನಾದರೂ ಮಿಸಲೇನಿಯಸ್ ಇದ್ದರೆ ಒಂದು 50,000, ಇನ್ನೊಂದು 50,000, 1 ಲಕ್ಷ ರೂಪಾಯಿ ಬಳಕೆ ಮಾಡ್ಕೋಬೋದು ಅಂತ ಇಟ್ಕೊಂಡಿದ್ದಾರೆ. ಸೊ ಟೋಟಲ್ ಆಗಿ ಕೌನ್ಸಿಲ್ಲು BBMP ಕಾರ್ಪೊರೇಟರ್ಗಳ ಇಲ್ಲದೆ ಕೌನ್ಸಿಲಲ್ಲಿ ಟೋಟಲ್ಲು 1,05,000 ರೂಪಾಯಿ ಖರ್ಚು ಮಾಡಬೇಕು ಅಂತ ಅಲೋಕೇಟ್ ಮಾಡ್ಕೊಂಡಿದ್ದಾರೆ. ಅದೇ ಥರ ಜನರಲ್ ಅಡ್ಮಿನಿಸ್ಟ್ರೇಷನಲ್ಗಳೇ RTI ಡೆಫಿನೆಟ್ ಆಗಿ ನೀವು ಹಾಕಿದಾಗ ಯಾರಾದರೂ ಒಬ್ರು ರೆಸ್ಪಾಂಡ್ ಮಾಡಬೇಕು, ಅದೆಲ್ಲದನ್ನು ಮಾಹಿತಿ ತೊಗೋಬೇಕು, ಅದಕ್ಕೆ ಕೊಟ್ಟಿರೋದು. ಇದು ಬ್ಯಾಂಕ್ ಠೇವಣಿಗಳು ಇಂಟ್ರೆಸ್ಟ್ ಕೊಟ್ಟಿದ್ದಾರೆ, ಏನಾದ್ರು ಜನರಲ್ ಅಡ್ಮಿನಿಸ್ಟ್ರೇಷನಲ್ಲಿ ಏನಿದೆ ಅನ್ನೋದು ಇದು. ರೆವಿನ್ಯೂ ಗ್ರಾಂಟ್ಸಲ್ಲಿ ಸ್ಯಾಲರಿ ಕೊಡಬೇಕು, ಹಾಗೆಯೇ ಕೋವಿಡ್ಗೆ ಅಂತ ಒಂದು ಗ್ರಾಂಟ್ ಇಟ್ಟಿದ್ರು, ಅದಷ್ಟು ಸೇರಿ ಅದರಲ್ಲಿ ಕೂತಿದೆ. ಹಾಗೆಯೇ ರೆವಿನ್ಯೂ ಒಳಗಡೆ ಟ್ಯಾಕ್ಸ್ ಮತ್ತು ಸೆಸ್ಗಳು, ಪ್ರಾಪರ್ಟಿ ಟ್ಯಾಕ್ಸಲ್ಲಿ ಎಷ್ಟಿದೆ, ಅಡ್ವರ್ಟೈಸ್ಮೆಂಟ್ ಟ್ಯಾಕ್ಸಲ್ಲಿ ಎಷ್ಟು ಬರ್ಬೋದು, ಇದನ್ನೆಲ್ಲ ಹೆಲ್ತ್ ಸೆಸ್ ಅಂತ ಕಲೆಕ್ಟ್ ಮಾಡ್ಕೋತಾರೆ. ಪ್ರಾಪರ್ಟಿಗಳಿಗೆ ನೀವು ಕಟ್ಟುವಾಗ ಹೆಲ್ತ್ ಸೆಸ್ ಬರುತ್ತೆ, ಸಾಲಿಡ್ ವೇಸ್ಟ್ ಸೆಸ್ ಅಂತ ಹೊಸದಾಗಿ ಆ್ಯಡ್ ಮಾಡಿದ್ದಾರೆ. ಈಗ ನಿಮಗೆ ಮಾಹಿತಿನೇ ಗೊತ್ತಿಲ್ಲ ಅಂದರೆ ಎಷ್ಟು ಸೆಸ್ಸನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಹೆಲ್ತ್ ಸೆಸ್ಸಿಗೆ ಈ ವರ್ಷ ಅನ್ನೋದು ಗೊತ್ತಾಗಬೇಕಲ್ವಾ. ಅದು ಇಷ್ಟು ಒಳಗಡೆ ಬರಲೇಬೇಕು, ನೀವು ಮೇಲ್ಗಡೆ ಇದ್ದರೆ ಗೊತ್ತಾಗಲ್ಲ. ಅದೇ ಥರ ಹುಡುಕ್ಬೇಕು, ಒಳಗಡೆ ಹೋಗಿ ನೋಡ್ಬೇಕು ನೀವು. ಖಂಡಿತ ಇದೆ ಅದರಲ್ಲಿ BBMP ಎಷ್ಟು, ಖಂಡಿತ ಎಲ್ಲ ಮಾಹಿತಿನೂ ಇದು ಈ ಪೇಜ್ಗಳಲ್ಲಿದೆ. ಇಲ್ಲಿ ಟೋಟಲ್ಲು 118 ಪೇಜ್ ಇದೆ. ಈ 118 ಪೇಜಲ್ಲಿ ಕೂತ್ಕೊಂಡು ಅಂಕಿ ಅಂಶಗಳನ್ನು ಸೇರಿಸಿ ಇದು ಮಾಡಬೇಕು. ಓಕೆನಾ, ಈ ಪೇಜಿಂದ ಹೊರಗಡೆ ಬರ್ತೀನಿ. ಇದು BBMPಯ ಬಜೆಟಿನ ಮಾಹಿತಿ. ಇವಾಗ ಆಸ್ಕ್ ಏನು ನಿಮಗೆ ಅಂದರೆ ಇನ್ನೊಂದು ಸಿಂಪ್ಲಿಫೈಡ್ ಡಾಕ್ಯುಮೆಂಟ್ ತೋರಿಸ್ತೀನಿ. ಈ ಸಿಂಪ್ಲಿಫೈಡ್ ಡಾಕ್ಯುಮೆಂಟ್ ಮಾಡಬೇಕು ಅಥವಾ ಈ ಸಿಂಪ್ಲಿಫೈಡ್ ಡಾಕ್ಯುಮೆಂಟ್ ನೋಡಬೇಕಂದ್ರೆ ಯಾರಾದರೂ ಅದ್ರ ಮೇಲೆ ಕೆಲಸ ಮಾಡಬೇಕು. ಆಮೇಲೆ ನಿಮ್ಮ ವಾರ್ಡಿಗೆ, ನಿಮ್ಮ ಝೋನಿಗೆ ಬರೋ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಬೋದು. ಓಕೆ, ಸೇಮ್ ಅದೇ ಥರ ಹೋಗೋಣ. ಮೊದಲು ಕರ್ನಾಟಕ ಬಜೆಟಿಗೆ ಹೋಗೋಣ. ನಾವು ಈ ಶೀಟಲ್ಲಿ ಏನು ಮಾಡಿದ್ದೀವಿ ಅಂದರೆ ಕಳೆದ 3 ವರ್ಷದಲ್ಲಿ ಏನೇನು ನಂಬರ್ಸ್ಗಳಿದೆ ಅನ್ನೋದನ್ನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀವಿ. ಈ ಬಜೆಟ್ ಎಸ್ಟಿಮೇಟ್ಸ್ ಅಂತ ಒಂದು ಬರುತ್ತೆ, ಆ ಬಜೆಟ್ ಕೊಟ್ಟ ಮೇಲೆ ರಿವಿಷನ್ ಮಾಡ್ತಾರೆ. ಏನಾದರೂ ನಂಬರ್ಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತಾ ಇದೆ, ಬಜೆಟ್ರಿ ಆ್ಯಕ್ಟಿಂದ ಬದಲಾವಣೆ ಆಗಿದೆ ಅಂದರೆ ಆ ನಂಬರನ್ನು ರಿವೈಸ್ಡ್ ಎಸ್ಟಿಮೇಟ್ಸ್ ಅಂತ ತಗೋತಾರೆ. ಮತ್ತು ಮುಂದಿನ ವರ್ಷಕ್ಕೆ ಇನ್ನೊಂದು ಎಸ್ಟಿಮೇಟ್ ಮಾಡಿ ಅದನ್ನು ಅನುಮೋದನೆಗೆ ತಗೋತಾರೆ. ಸ್ಟೇಟ್ ಟ್ಯಾಕ್ಸಸ್ ಅಂತ ಕೊಟ್ಟಿದ್ದಾರೆ. ಆ ಸ್ಟೇಟ್ ಟ್ಯಾಕ್ಸಸಲ್ಲಿ 1,75,665 ಕೋಟಿ ಇದಕ್ಕೆ ಇಟ್ಕೊಂಡಿದ್ರು. 1.89 ಲಕ್ಷ ಕೋಟಿ ಈ ವರ್ಷ ಇಟ್ಕೊಂಡಿದ್ದಾರೆ. ಸೊ ಹೆಡ್ಸ್ಗಳು ನೋಡ್ಕೊಳ್ಳೋಣ. ಸ್ಟೇಟು ಮತ್ತು ಸೆಂಟರ್ ಟ್ಯಾಕ್ಸಿನ ಶೇರ್ ಎಷ್ಟು ಬರುತ್ತೆ, ಸೆಂಟ್ರಲ್ ಗೌರ್ಮೆಂಟಿನ ಗ್ರಾಂಟ್ ಎಷ್ಟಾಗುತ್ತೆ, ನಾನ್ ಟ್ಯಾಕ್ಸ್ ರೆವಿನ್ಯೂ ಎಷ್ಟಾಗುತ್ತೆ, ಇದಿಷ್ಟು ಸೇರಿದ್ರೆ ನಿಮ್ಮ ರೆವಿನ್ಯೂ ಆಯಿತು. ಎಕ್ಸ್ಪೆಂಡಿಚರ್, ಅನುದಾನವನ್ನು ಬಳಕೆ ಮಾಡ್ಕೊಳ್ಳೋದಕ್ಕೆ ಎಲ್ಲೆಲ್ಲಿದೆ. ಸರ್ಕಾರದಲ್ಲಿ ಸೋಷಿಯಲ್ ಸರ್ವಿಸ್ ಬೇಕೇ ಬೇಕು. ಸೋಷಿಯಲ್ ಸರ್ವಿಸ್ಗಳಿಲ್ಲದೆ ನೀವು ಯಾವುದೇ ಕಾರ್ಯಕ್ರಮಗಳನ್ನು ನಡೆಸೋದಕ್ಕಾಗಲ್ಲ. ಹಾಗೆಯೇ ಎಕನಾಮಿಕ್ ಸರ್ವಿಸ್ಗಳು ಮಾಡಬೇಕು, ಜನರಲ್ ಸರ್ವಿಸ್ ಇರಬೇಕು, ಮತ್ತು ಕೆಲವೊಂದನ್ನು ಏಡ್ಸ್ ಆ್ಯಂಡ್ ಕಾಂಟ್ರಿಬ್ಯೂಷನ್ಸ್ ಕೊಡಬೇಕು. ಇದಿಷ್ಟೂ ಸೇರಿದ್ರೆ ಬಜೆಟ್ ಆಗುತ್ತೆ. ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ಳೋದು ಈ ಟೇಬಲ್. ಇದು ಒಂದು ರೆಸೀಟ್ಸ್ ಬರುತ್ತೆ, ಇನ್ನೊಂದು ಎಕ್ಸ್ಪೆಂಡಿಚರ್ ಆಗುತ್ತೆ. ಆ ಎಕ್ಸ್ಪೆಂಡಿಚರು ಮತ್ತು ರೆಸೀಟ್ಸಿಗೆ ಈ ಕಾಲಮ್ಗಳಲ್ಲಿ ಇಷ್ಟಿಷ್ಟು ಅಲೋಕೇಶನ್ ಆಗಿದೆ ಅನ್ನೋದು ನ್ಯೂಸ್ ಪೇಪರಲ್ಲಿ ಬರೋ ಅಥವಾ ಸಿಂಪ್ಲಿಫೈ ಮಾಡಿರೋ ಆ್ಯಕ್ಷನ್ನು. ಬಟ್ ಇಷ್ಟು ಸಿಂಪ್ಲಿಫೈ ಆಗಿರೋದ್ರಲ್ಲಿ ಈ ಅಮೌಂಟನ್ನು ಹೊರಗಡೆ ತೆಗಿಯೋದು ಹೆಂಗೆ ತೆಗಿತೀರ? ಯಾರಿಗಾರು ಗೊತ್ತಿರಬೇಕಲ್ವಾ? ನಿಮಗಂತೂ ಗೊತ್ತಿರಲ್ಲ. ಬೇರೆ ಯಾರಿಗಾರು ಗೊತ್ತಿರಬೇಕು ಅಂದರೆ ಅದು ಇಲಾಖೆ ಒಳಗಡೆ ಗೊತ್ತಿರುತ್ತೆ. ಇಲಾಖೆ ಒಳಗಡೆ ಕೂತಿರೋರಿಗೆ ನಾವು ಕಳೆದ ವರ್ಷ ಇಷ್ಟು ಅನುದಾನಗಳನ್ನು ನಮ್ಮ ಇಲಾಖೆಗೆ ತಗೊಂಡು ಅದರಲ್ಲಿ ಕೆಲವೊಂದನ್ನು ಉಳಿಸ್ಕೊಂಡಿದ್ದೀವಿ, ಆ ಉಳಿಕೆ ಇರೋದಕ್ಕೆ ನಾವು ಪ್ರಪೋಸ್ ಮಾಡಿದ್ದೀವಿ, ಈ ವರ್ಷ ನಮಗಿಷ್ಟು ಅನುದಾನ ಸಿಕ್ಕಿದ್ರೆ ಅದರಲ್ಲಿ ಈ ಕೆಲಸಗಳನ್ನು ಮಾಡಿಸ್ಕೋಬೋದು. ಒಬ್ಬ ಎಕ್ಸಿಕ್ಯೂಟಿವ್ ಇಂಜಿನಿಯರಿಂದನೂ ಮಾಹಿತಿ ಇರುತ್ತೆ, ಬಟ್ ಅದನ್ನು ನಿಮಗೆ ಹೇಳಿರಲ್ಲ ಓಪನ್ ಆಗಿ, ಅಥವಾ ಅವರೇ ಓಪನ್ ಆಗಿ ಕೆಲವೊಂದನ್ನು ವಿಚಾರಗಳನ್ನ ಪಬ್ಲಿಕಲ್ಲಿ ಇಡಲ್ಲ. ಇದೆ ಉದಾಹರಣೆಗೆ ಈಗ 100 ಕೋಟಿ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಆ 100 ಕೋಟಿಯಲ್ಲಿ ಕಡಿಮೆ ಇದಾಗಿದೆ, ಇನ್ನು ಸ್ವಲ್ಪ ಬಳಕೆ ಆಗಿಲ್ಲ. ಇವರೇ ಸ್ವಲ್ಪ ಮಾತಾಡಬೇಡಿ. ಸೊ ಬಳಕೆ ಆಗಿಲ್ಲದೆ ಇರೋದೇನಾಗುತ್ತೆ, ಮತ್ತೆ ವಾಪಸ್ ಹೋಗಿ
ಅಲೋಕೇಶನ್ ಆಗುವಾಗ ಆ ಇಲಾಖೆಗೆ ಪ್ರಸ್ತಾವನೆ ಹಾಕಿದ್ರೆ ಈ ವರ್ಷ ನಾವು ಮತ್ತೆ ಮರುಬಳಕೆ ಮಾಡ್ಕೋತೀವಿ ಅಂತೇಳಿ ಅದು ವಾಪಸ್ ಬರುತ್ತೆ, ಅದನ್ನು ಬಳಕೆ ಮಾಡ್ಕೋಬೋದು. ಪ್ರಾಬ್ಲಮ್ಮು ಅಧಿಕಾರಿಗಳ ಸಮಸ್ಯೆಗಳೇನು ಅಂದರೆ ಕೊಟ್ಟಂಥ ಎಲ್ಲ ಅಮೌಂಟನ್ನು ಬಳಕೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ ಕೆಲವೊಮ್ಮೆ. ಯಾಕೆಂದರೆ ಅವ್ರ ಕಾನೂನು ಪ್ರಕಾರ ಎಲ್ಲದಕ್ಕೂ L1ವರೆಗೂ ತೊಗೊಂಡು ಹೋಗಬೇಕು, ಅನುಷ್ಠಾನ ಮಾಡಿಸ್ಬೇಕು, ಆಮೇಲೆ ಗ್ರಾಂಟ್ ರಿಲೀಸ್ ಮಾಡಬೇಕು. ಕೆಲವೊಮ್ಮೆ ಯಾವುದೋ ಕುಂಟು ನೆಪಗಳೆಲ್ಲ ಅಲ್ಲಲ್ಲೇ ನಿಂತ್ಕೊಂಡ್ಬಿಟ್ಟಿರುತ್ತೆ. ಅದನ್ನು ಪ್ರಾವಿಷನ್ ಮಾಡೋದಕ್ಕೆ ಆಗಲ್ಲ, ಅಲ್ಲಲ್ಲೇ ಸಮನ್ವಯತೆ ಆಗ್ತಾ ಇರಲ್ಲ. ಎಲೆಕ್ಟೆಡ್ ಬಾಡಿಗೆ ಒಂದು ದೃಷ್ಟಿ ಇದೆ, ಇವ್ರದ್ದೇ ಒಂದು ದೃಷ್ಟಿ ಇದೆ, ಅದೆರಡು ಸಿಂಕೆ ಆಗದೆ ಎಷ್ಟೋ ಅಮೌಂಟ್ಗಳು ವಾಪಸ್ ಹೋಗಿ ಕೂತ್ಕೊಂಡ್ಬಿಟ್ಟಿರುತ್ತೆ. ಈ ಸರ್ಪ್ಲಸ್ ಆಗುತ್ತಲ್ಲ, ಅದರಲ್ಲಿ ಅವ್ರು ಹೆಚ್ಚು ಅಂದ್ರೆ ಅವ್ರ ಹತ್ರ ಇರೋದಕ್ಕಿಂತ ಹೆಚ್ಚು ಖರ್ಚು ಮಾಡ್ತಾರೆ. ಖರ್ಚು ಮಾಡೋದಕ್ಕೆ ಅದು ಆ ಥರ ಖರ್ಚು ಮಾಡೋದಕ್ಕೆ ಸಾಧ್ಯ ಆಗೋದು ಇದೆ. ಪೇಮೆಂಟ್ ಅನ್ನ ಲೇಟ್ ಆಗಿ ಕೊಡೋದ್ರಿಂದ ಆ ಥರ ಆಗ್ತದಾ? ನಾನು ಹೇಳಿದ ಫಿಸಿಕಲ್ ಬಜೆಟ್ ಪಾಲಿಸಿ ಅಂತ ಇದೆಯಲ್ಲ, ಆ ಪ್ರೊವಿಷನಲ್ಲಿ ಏನು ಹೇಳ್ತಾರೆ, ನಿಮ್ಮ ಬಜೆಟನ್ನು ನಿಮ್ಮ ಆದಾಯ ಪ್ಲಸ್ X% ಮಾತ್ರ ಮಿತಿ ಇಟ್ಕೋಬೇಕು. ಕರೆಕ್ಟಾ? ಈಗ ಅದಕ್ಕೆ ಸಂಪನ್ಮೂಲಗಳನ್ನು ಕ್ರೋಢೀಕರಿಸ್ಕೋಬೇಕು. ಹೆಂಗೆ ಕ್ರೋಢೀಕರಿಸ್ತೀರಾ? ನಿಮಗೆ ರೆಸೀಟ್ಸ್ ಇರೋದೇ ಇಷ್ಟು. ಒಂದು ನಿಮ್ಮದೇ ಟ್ಯಾಕ್ಸ್ ಬರುತ್ತೆ, ಸೆಂಟ್ರಲ್ ಟ್ಯಾಕ್ಸ್ ಬರುತ್ತೆ, ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಗ್ರಾಂಟ್ಗಳು ಬರ್ತವೆ, ನಾನ್ ಟ್ಯಾಕ್ಸ್ ರೆವಿನ್ಯೂ. ಇದಲ್ಲದೆ ಉದಾಹರಣೆಗೆ ಯಾರೋ ಒಬ್ಬರು CSR ಇಂದ ಕೊಡ್ತಾ ಇದ್ದಾರೆ, ಅದು ಇದ್ರ ಪ್ರೊವಿಷನ್ ಅಲ್ವೇ ಅಲ್ಲ. ಅದ್ರ ಪಾಡಿಗೆ ಅದು ಪ್ರಾಜೆಕ್ಟ್ ಆಗುತ್ತೆ, ಕನ್ಕ್ಲೂಡ್ ಆಗುತ್ತೆ, ಬಜೆಟಿಗೆ ಬರಲ್ಲ. ಈಗ ನಾವು ಹೆಂಗೆ ಜಾಸ್ತಿ ಮಾಡೋಕ್ಕೆ ಸಾಧ್ಯ? ಇಲ್ಲ ನೀವು ಬೇರೆಲ್ಲರೂ ಯಾರಿಗಾರು ಟ್ಯಾಕ್ಸ್ ಹಾಕಬೇಕು, ಇಲ್ಲ ಬೇರೆ ಥರದ ರೆವಿನ್ಯೂಗಳನ್ನು ಜನರೇಟ್ ಮಾಡೋದಕ್ಕೆ ಅವಕಾಶ ಮಾಡ್ಕೋಬೇಕು, ಪ್ರಾವಿಷನ್ಗಳನ್ನು ಹುಡುಕ್ಬೇಕು. ಇವತ್ತಿನ ಗೌರ್ಮೆಂಟಲ್ಲಿ ಕೆಲವೊಂದು ಆ್ಯಕ್ಷನ್ಸ್ ನಡೀತಾ ಇದೆಯಲ್ಲ, ಅದೆಲ್ಲ ಇದ್ರ ಭಾಗ. ಓಕೆನಾ? ಸೊ ಈ ಶೀಟನ್ನು ಸಮ್ಮರಿ ಮಾಡಿ ಸಿಂಪ್ಲಿಫೈ ಮಾಡಿ ತೋರಿಸಿರೋ ಆ್ಯಕ್ಷನ್ಗಳು. ಅದರಲ್ಲೂ ಇಲಾಖಾವಾರು ಎಷ್ಟೆಷ್ಟು ಹೋಗಿದೆ ಎಲ್ಲ ಮಾಹಿತಿಗಳು ಇಲ್ಲಿದೆ. ಅಂದರೆ ಇದನ್ನು ನಾವು ಕಲೆಕ್ಟ್ ಮಾಡಿಕೊಂಡು ನೋಡಬೇಕು, ಅರ್ಬನ್ಗೆ ಎಷ್ಟೆಷ್ಟು ಕೋಟಿ ಹೋಗಿದೆ, ಎಷ್ಟು ಪರ್ಸೆಂಟೇಜ್ ಹೋಗಿದೆ, ಆ ಥರ ಎಲ್ಲ ಕ್ಯಾಪ್ಚರ್ ಮಾಡಿರೋ ಮಾಹಿತಿ. ಅದರಲ್ಲಿ 24-25 ಬಜೆಟಲ್ಲಿ ಬೆಂಗಳೂರಿಗೆ ಎಷ್ಟು ಬಜೆಟ್ ಹೋಯಿತು? ಬೆಂಗಳೂರಲ್ಲಿ BBWSSಗೆ 2,000 ಕೋಟಿ ಅಲೋಕೇಟ್ ಮಾಡಿದ್ದಾರೆ. BBMPಯಲ್ಲಿ ವೇಸ್ಟ್ ಮ್ಯಾನೇಜ್ಮೆಂಟಿಗೆ 100 ಕೋಟಿ, BWSSBಯಲ್ಲಿ ಮತ್ತೆ ಇನ್ನೊಂದು ಆ್ಯಕ್ಟಿವಿಟಿ ಅಪ್ಗ್ರೇಡಿಂಗ್ 20 STPs ಅಂತೇಳಿ 1,400 ಕೋಟಿ, 263 ಕೋಟಿ ಕನ್ಸ್ಟ್ರಕ್ಷನ್ ಆಫ್ ಫ್ಲೈಓವರ್ಸ್ ಅಟ್ SRMV ಟರ್ಮಿನಲ್, ವೈಟ್ ಟಾಪಿಂಗ್, ಡೆವಲಪ್ಮೆಂಟ್ ಆಫ್ ಹೈ ಡೆನ್ಸಿಟಿ ಕಾರಿಡಾರ್. ಈ ಥರ ಇಷ್ಟು ಕೋಟಿಗಳು ಜೊತೆಗೆ ಬೇರೆ ಬೇರೆ ಬಿಗ್ ಟಿಕೆಟ್ ಐಟಮ್ಸ್ಗಳು BBMPಯ ಮತ್ತು ಬೆಂಗಳೂರಿಗೆ ಅಂತೇಳಿ ಬೇರೆ ಬೇರೆ ಇಲಾಖೆಗಳಿಂದ ಕೊಟ್ಟಿರೋ ಇದು. ಹಾಗೆಯೇ ಕೆಲವೊಂದು ಬೇರೆ ಯೋಜನೆಗಳಿತ್ತಲ್ವ, ಆ ಯೋಜನೆಗಳಿಗೆ ಅಲೋಕೇಟ್ ಮಾಡಿರೋ ಅಮೌಂಟ್ಸ್ಗಳಿದು, ಗೌರ್ಮೆಂಟಿನ ಸ್ಕೀಮ್ಸ್ಗಳಿಗೆ ಅಲೋಕೇಟ್ ಮಾಡಿರೋ ಅನೌನ್ಸ್ಮೆಂಟ್ಸ್ ಅದು. ಸೊ ಇದು ಹೆಂಗೆ ಬರುತ್ತೆ? ಇದು ಅದಾಗಿದ್ದೇ ಜನರೇಟ್ ಆಗಲ್ಲ ಅಲ್ವಾ? ಯಾರು ಕೂತ್ಕೊಂಡು ವಿಶ್ಲೇಷಣೆ ಮಾಡಿ ಅದನ್ನು ಆ ಇಲಾಖೆಗಳಿಗೆ ತಂದು, ಈಗ ನಾವು ಮಾಡಿರೋ ವಿಶ್ಲೇಷಣೆ ಒಂದಾಯಿತು, ಬಟ್ ಇದರಿಂದ ಗ್ರಾಂಟ್ ನಿಮ್ಮ ಝೋನಿಗೆ, ನಿಮ್ಮ ಡಿವಿಷನ್ನಿಂದ ನಿಮ್ಮ ವಾರ್ಡ್ಗೆ ಬರಬೇಕು ಅಂದರೆ ಏನು ದಾರಿ? ಮತ್ತೆ ಅದೇ PID ಹಿಡಿಬೇಕು ನೀವು. ಆ PIDಯಲ್ಲಿ ಗ್ರಾಂಟ್ ಇದೆ, ಅಲ್ಲಿಗೊಂದು ಪ್ರಸ್ತಾವನೆ ಹಾಕಿ. ಆ ಪ್ರಸ್ತಾವನೆ ಹಾಕಿದಾಗ ನಿಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರಿಂದ ಚೀಫ್ ಇಂಜಿನಿಯರ್ಗೆ ಹೋಗಿ ಅವರು ಫೈಲ್ ಮೂವ್ ಮಾಡಿ, ಝೋನ್ಗೆ ಹೋಗಿ ಸ್ಪೆಷಲ್ ಕಮಿಷನರ್ ಹಾಕಿ, ಆಮೇಲೆ ಚೀಫ್ ಕಮಿಷನರ್ಗೆ ಬಂದು ಫಾಲೋ ಅಪ್ ಆಗಿ ಅದು ರಿಲೀಸ್ ಆದರೆ ಆಗ ಅದು ವಾಪಸ್ ಬಂದು ಗುದ್ಲಿ ಪೂಜೆಗೆ ರೆಡಿ ಆಗುತ್ತೆ. ಎರಡು ಜೊತೆಗೆ ಹೋಗ್ಬೇಕಲ್ವಾ? ಅವರು ಇವ್ರನ್ನ ಬಿಟ್ಟು ಅವ್ರು ಮಾಡೋಕ್ಕಾಗಲ್ಲ. ರೆಕಮೆಂಡ್ ಮಾಡೋ ರೈಟ್ಸ್ ಇದ್ದೇ ಇರುತ್ತೆ. ಪ್ರತಿಯೊಬ್ಬ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ರೆಕಮೆಂಡ್ ಮಾಡ್ಬೋದು. ಅದು ಜೊತೆಗೇ ಸಮನ್ವಯತೆಯಿಂದನೇ ಮಾಡಬೇಕಾಗಿರೋದು ಅದು. ಬಟ್ ಅಂಕಿಅಂಶ, ಈಗ ಬಜೆಟನ್ನು ಹೆಂಗೆ ಅರ್ಥ ಮಾಡ್ಕೊಳ್ಳೋದು ಅನ್ನೋದಕ್ಕೆ ಮಾತ್ರ ನಾನು ಇಲ್ಲಿ ರೆಸ್ಟ್ರಿಕ್ಟ್ ಮಾಡ್ತಾ ಇದ್ದೀನಿ. BBMP ಬಜೆಟನ್ನು ಅದೇ ಥರ ನಾವು ಆವಾಗಲೇ ಹೇಳ್ದಂಗೆ BBMPಯಲ್ಲೂ ಅದರದೇ ಆದ ಸಿಂಪಲ್ ಇದಿದೆ. BBMPಗೆ ಅದರದೇ ಆದ ಕೆಲವೊಂದು ಓನ್ ರೆಸೀಟ್ಸ್ ಅಂತ ಇದೆ. ಎಲ್ಲಿಂದ ಬರುತ್ತೆ? ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ, ಮತ್ತು ಸೆಸ್ ಹಾಕ್ತಾರೆ, ಕೆಲವೊಂದು ಪೆನಾಲ್ಟಿ ಎಲ್ಲ ಹಾಕ್ತಾರೆ, ಅದೆಲ್ಲ ಇದೆ. ನಾನ್ ಟ್ಯಾಕ್ಸ್ ರೆಸೀಟ್ಸ್ ಅಂತ ಇದೆ, ಎಕ್ಸ್ಟ್ರಾರ್ಡಿನರಿ ರೆಸೀಟ್ಸ್ ಅಂತ ಕೆಲವೊಂದು ಬರುತ್ತೆ ಅವರ ಕಂಟ್ರೋಲಲ್ಲಿರುವಂಥದ್ದು, ಮತ್ತು ಕೆಲವೊಂದು ಲಯಬಿಲಿಟೀಸ್ ಇದೆ, ಮತ್ತು ಗ್ರಾಂಟ್ಸ್ ಬರುತ್ತೆ. ಆಗಲೇ ಇರ್ತವಲ್ಲ ಕ್ಯಾಪಿಟಲ್ ವರ್ಕ್ಸ್ಗೆ ಅಂತ ಹೇಳ್ಬಿಟ್ಟು ಕೆಲವೊಂದು ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ವೈಟ್ ಟಾಪಿಂಗ್ ಅಂತ ಕೊಟ್ಟಿದ್ದಾರೆ, ಅದು ಇನ್ಫ್ರಾಸ್ಟ್ರಕ್ಚರ್ಗೆ ಅಂತಲೇ ಹಾಕೊಳ್ಳುವಂಥದ್ದು. ಹಾಗೆಯೇ ಕರ್ನಾಟಕ ಗೌರ್ಮೆಂಟಿನ ರೆವಿನ್ಯೂ ಗ್ರಾಂಟ್ಸ್ ಅಂತ ಕೊಡ್ತಾರೆ, ಮತ್ತು ಗ್ರಾಂಟ್ಸ್ ಫಾರ್ ಕ್ಯಾಪಿಟಲ್ ವರ್ಕ್ಸ್ ಅಂತೇಳಿ. ಇದಿಷ್ಟು ಅವರ ಅನುದಾನದ ರೆಸೀಟ್ಸ್ ಇದು BBMPದು. ಹಾಗೆಯೇ ಪೇಮೆಂಟ್ಸ್ ಎಲ್ಲ ಹೋಗುತ್ತೆ? ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್ಸು, ಅಡ್ಮಿನಿಸ್ಟ್ರೇಷನ್ನು, ಆಪ್ರೇಷನ್ಸು, ಪ್ರೋಗ್ರಾಮು. ಕ್ಯಾಪಿಟಲ್ ಪೇಮೆಂಟ್ಸಲ್ಲಿ BBMP ಪಬ್ಲಿಕ್ ವರ್ಕ್ಸ್ ನಡೆಯೋದಕ್ಕೆ, ಈಗ ಉದಾಹರಣೆಗೆ ಸ್ಟೇಟ್
ಅದದು ಈಗ ಸ್ವಚ್ಛ ಭಾರತ್ ಮಿಷನ್ಗೆ ಅಂತ ಒಂದು ಗ್ರಾಂಟ್ ಕೊಟ್ಟಿರುತ್ತೆ ಕೇಂದ್ರ ಸರ್ಕಾರದವರು ಅಂತ ಇಟ್ಕೊಳ್ಳಿ. ಅದನ್ನು ಅವರು ಬೇರೆ ಇದಕ್ಕೆ ಬಳಕೆ ಮಾಡ್ಕೊಳ್ಳೋದಕ್ಕಾಗಲ್ಲ ಪ್ರಾವಿಷನಲ್ಲಿ. ಅದಕ್ಕೆ ಅಂತಲೇ ಒಂದು ಸೆಪ್ರೇಟ್ ಅಕೌಂಟ್ ಮಾಡಿ ಆ ಅಕೌಂಟಲ್ಲೇ ಅವ್ರು ಕೊಟ್ಟಿರೋ ಗೈಡ್ಲೈನ್ಸನ್ನು ಬಳಸ್ಕೊಂಡು ಗೈಡ್ಲೈನ್ಸಲ್ಲೇ BBMP ವಾರ್ಡ್ಗಳಿಗೆ ಏನು ಕೆಲಸ ಕಾರ್ಯಗಳು ಗೈಡ್ಲೈನ್ಸಲ್ಲಿ ಕೊಟ್ಟಿದ್ದಾರೆ ಅನ್ನೋದನ್ನು ಇದರಲ್ಲಿ ಹಾಕಿ ಸೆಂಟ್ರಲ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಗ್ರಾಂಟ್ ವರ್ಕ್ಸ್ ಒಳಗಡೆ ಅದಕ್ಕೆ ಜವಾಬ್ ಕೊಡಬೇಕು. ಹಾಗೆಯೇ ಲಯಬಿಲಿಟೀಸ್, ಏನಾದರೂ ಲಯಬಿಲಿಟೀಸ್ ಇದೆಯಾ, ಡೆಪಾಸಿಟ್ಸ್ ಇದೆಯಾ, ಈಗ ಯಾರು ಕೇಳ್ತಾ ಇದ್ರಲ್ವ ನಮ್ಮ BBMPಗೆ ಎಷ್ಟು ಸಾಲ ಇದೆ ಅಂತೇಳಿ, ಕೆಲವೊಂದು ಲಯಬಿಲಿಟೀಸ್ ಇರುತ್ತೆ. ಆ ಲಯಬಿಲಿಟೀಸ್ಗಳನ್ನೆಲ್ಲ ಇಲ್ಲಿ ಇಟ್ಕೊಂಡು ಇದು ಮಾಡಿದ್ದಾರೆ. ಸೊ ಇದು BBMP ಮತ್ತು ಸ್ಟೇಟ್ ಬಜೆಟಿನ ಸಮ್ಮರಿ. ಇದರಲ್ಲಿ ಎರಡು ತೊಗೊಂಡೋಗ್ಬೇಕು, ಎಲ್ರಿಗೂ ಆಸಕ್ತಿ ಕಳೆದೋಗುತ್ತೆ. ನಂಬರ್ಗಳಲ್ಲಿ ತುಂಬ ಒಳಗಡೆ ಹೋದರೆ ಅದು ಟಿಕ್ ಆಗಲ್ಲ. ಆದರೆ ಒಬ್ಬ ಸಿವಿಕ್ ಲೀಡರ್ ಆಗಿರಬೇಕು ಅಂದಾಗ ಸ್ವಲ್ಪನಾದರೂ ಅದರ ಬಗ್ಗೆ ಮಾಹಿತಿ ಇರಬೇಕು. ಇಲ್ಲಾಂದರೆ ಬೇರೊಬ್ಬರು ನಿಮ್ಮನ್ನು ಆಟ ಆಡಿಸ್ತಾರೆ. ನೀವು ಅಧಿಕಾರದಲ್ಲಿರಿ, ಅಧಿಕಾರದ ಸುತ್ತಮುತ್ತ ಇರಿ, ಮಾಹಿತಿ ನಿಮ್ಮಲ್ಲಿ ಕುಂದುಕೊರತೆ ಇದೆ ಅಂದರೆ ಅದು ಬೇರೆಯವ್ರಿಗೆ ಒಬ್ಬರಿಗೆ ಅಡ್ವಾಂಟೇಜ್ ಆಗುತ್ತೆ. ಹಾಗಾಗಿ ನಿಮಗೆ ಸಮಯ ಆಗಲ್ಲ ಅಂದರೆ ಬೇರೊಬ್ಬರು ನಿಮ್ಮ ತಂಡದಲ್ಲಿ ಯಾರು ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗತ್ತೆ ಅವರಿಂದ. ನಾನು ಆ್ಯಸ್ ಎ ಅಕಾಡೆಮಿಷಿಯನು ನಾನು ಎಲ್ಲದನ್ನೂ ಹಾಕ್ಬಿಟ್ಟಿದ್ದೀನಿ. ಬಟ್ ನಿಮಗೆ ಇಷ್ಟೊಂದು ಬೇಕಿಲ್ವಾ? ಕರ್ನಾಟಕ ಸರ್ಕಾರದ ಬೇಡಿ, ಕೃಷಿ ಇಲಾಖೆದು ಬೇಡಿ. BBMP ಒಳಗಡೆ ನಿಮ್ಮ ಝೋನ್ದಾದರೂ ಗೊತ್ತಿರಬೇಕು, ನಿಮ್ಮ ವಾರ್ಡ್ದಾದರೂ ಮಾಹಿತಿ ಇರಬೇಕು. ಆ ಮಾಹಿತಿಗಳನ್ನು ನೀವು ಸಿಂಪಲಾಗಿ ಕಲೆ ಹಾಕ್ಕೊಳ್ಳಿ. ಯಾವಾಗಾದ್ರೂ ಟೈಮ್ ಸಿಕ್ಕಿದ್ರೆ ಸುಮ್ಮನೆ ಓದ್ಕೊಂಡು ಇಟ್ಕೊಂಡಿರಿ. ನಾಳೆ ಅವಕಾಶಗಳು ಯಾವಾಗ ಹೆಂಗೆ ಬರುತ್ತೆ ಅಂದರೆ ಅವಾಗ ಹೆಂಗೆ ನಿಮ್ಮನ್ನು ನೀವು ತಯಾರು ಮಾಡ್ಕೋತೀರಾ? ನಾವು ಅವಾಗ ಲಾಸ್ಟ್ ಸೆಷನಲ್ಲೂ ಅದನ್ನೇ ಹೇಳ್ತಾ ಇದ್ದೀವಿ ಅಲ್ವಾ. ದೇರ್ ಆರ್ 3 scenarios. ಯು ವಿನ್, ಯು ಲೂಸ್, ಯು ಡೋಂಟ್ ಗೆಟ್ ಆಪರ್ಚುನಿಟಿ. ಯು ವಿನ್, ದೆನ್ ಯು ಆರ್ ಆನ್ ದ ಹಾಟ್ ಸೀಟ್. ಆಗ ಇದನ್ನೆಲ್ಲ ನನಗಿಷ್ಟ ಆಗಲ್ಲ, ಇದು ನಾನು ಹೊರಗಡೆ ಹೋಗಿದ್ದು ಬರ್ತೀನಿ, ಚಾನ್ಸ್ ಇಲ್ಲ. ಆವಾಗ ಅವಕಾಶನೇ ಇಲ್ಲ ನಿಮಗೆ. ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಪರ್ಸನ್ ಆಗೋಗಿದ್ದೀರಾ, ಅದು ನಿಮ್ಮ ಜವಾಬ್ದಾರಿ. ಇಲ್ಲಾಂದರೆ ಅಪೋಸಿಷನ್ ಅವ್ರು ಟೀಕೆ ಮಾಡ್ತಾರೆ, ಮುಜುಗರ ಆಗ್ತಾ ಇದೆ ಅಲ್ಲ. ಅದು ಕೆಲಸದಲ್ಲಿದೆ, ವರ್ಕ್ ಇನ್ ಪ್ರೋಗ್ರೆಸ್ಸಲ್ಲಿದೆ ಅದು. ಇಲ್ಲ, ರಾಜ್ಯ ಸರ್ಕಾರದಲ್ಲಿ ಕೊಡೋ ಅನುದಾನಗಳನ್ನು ಇಟ್ಕೊಂಡೇ BBMP ಬಜೆಟನ್ನು ಸೃಷ್ಟಿ ಮಾಡೋದು. ಇಲ್ಲಿ ತೋರಿಸಿದ್ನಲ್ವ ಇವಾಗ ಅಲೋಕೇಶನ್ ಟು BLR ಅಂತ ಬರೆದಿದ್ದೀನಲ್ಲ ಈ ಶೀಟಲ್ಲಿ. ಈ ಎಷ್ಟು ಅಲೋಕೇಶನ್ ಪ್ರಾವಿಷನ್ ಇದೆ ಅನ್ನೋದನ್ನು ತಿಳ್ಕೊಂಡೇ ಈ 800 ಕೋಟಿಗಳನ್ನು BBMP ಬಜೆಟಲ್ಲಿ ಘೋಷಣೆ ಮಾಡ್ತಾರೆ. ಇದು ಗ್ರಾಂಟ್ ಕಮಿಂಗ್ ಇನ್ ಫಾರ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫ್ರಮ್ ಗವರ್ಮೆಂಟ್ ಆಫ್ ಕರ್ನಾಟಕ ಟು BBMP. ಆಯಿತಾ? ಈಗ ಈ 800 ಕೋಟಿ ಎಲ್ಲಿ ಬಳಕೆ ಆಗಬೇಕು ಅನ್ನೋ ಅಷ್ಟು ಡೀಟೇಲಾಗಿ ಹೋಗಲ್ಲ. ಬಟ್ ಅದು BBMP ಬಜೆಟಲ್ಲಿ ದಾಖಲಾಗುತ್ತೆ. 800ಅನ್ನು ಎಲ್ಲೆಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅನ್ನೋದು ಮತ್ತೆ ಒಳಗಡೆ ಕೌನ್ಸಿಲ್ ಇದ್ದರೆ ಕೌನ್ಸಿಲ್ ನಡೆಯುತ್ತೆ, ಅಥವಾ ಅಧಿಕಾರಿಗಳಿದ್ದರೆ ಚುನಾಯಿತ ಪ್ರತಿನಿಧಿಗಳ ಜೊತೆ ಚರ್ಚೆ ಮಾಡಿ ಎಷ್ಟೆಷ್ಟಕ್ಕೆ ಭಾಗವಹಿಸಬೇಕು, ಝೋನ್ ವೈಸ್ ಮಾಡಬೇಕಾ, ಬೇರೆ ಬೇರೆ ಇಲಾಖೆಗಳಿಗೆ ಕೊಡಬೇಕಾ, ಅದನ್ನೆಲ್ಲ ಅವರು ಡಿಸೈಡ್ ಮಾಡಿ ಅಲೋಕೇಟ್ ಮಾಡಿಸ್ತಾರೆ. ಇನ್ನೊಂದು ಸರಿ ಹೇಳಿ. ಹಾಂ, ಇಲ್ಲ. ಎಕ್ಸ್ಟ್ರಾಡಿನರಿ ಸಿಚುವೇಶನ್ ಲೈಕ್ ಕೋವಿಡ್, ಎಕ್ಸ್ಟ್ರಾಡಿನರಿ ಏನೋ ಕೋವಿಡ್ ಟೈಮಲ್ಲಿ ಯಾರು ನಿಮ್ಮನ್ನು ಇದಕ್ಕೆ ಬಳಸ್ಕೊಳ್ಳಿ ಅಂತ ಹೇಳಿಲ್ಲ. ಎಲ್ಲ ಅಮೌಂಟನ್ನು ಕೋವಿಡ್ ರಿಲೀಫ್ಗೆ ಅಂತ ಹಾಕ್ಕೊಂಡು ಆವಾಗಿನ ಡಿಸಾಸ್ಟರ್ ಆ್ಯಕ್ಟ್ ಅಂತ ಇದೆಯಲ್ವಾ, ಕರ್ನಾಟಕ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅನ್ವಯದಲ್ಲಿ ಸರ್ಕಾರ ಸುತ್ತೋಲೆ ಹೊರಡಿಸಿ ಅದನ್ನು ಬೇರೆ ಇದಕ್ಕೆ ಬಳಕೆ ಮಾಡ್ಕೋಬೋದು. ಅಲ್ಲದೆ ಹೋದರೆ ಅವ್ರು ಏನು ಅಲೋಕೇಶನ್ ಕೊಟ್ಟಿದ್ದಾರೆ ಅದಕ್ಕೆ ಅನ್ನೋದು ಒಂದು ಸ್ಪಷ್ಟೀಕರಣ ಕೊಡಬೇಕು. ಉದಾಹರಣೆಗೆ ಈಗ 100 ಕೋಟಿಯನ್ನು ಮರುಬಳಕೆ ಬೇರೆಗೆ ಮಾಡಬೇಕು ಅಂದರೆ ಕಾರಣ ಏನು, ಆ ಕಾರಣಕ್ಕೆ ಒಂದು ಸ್ಪಷ್ಟೀಕರಣ ಕೊಟ್ಟು ಆಮೇಲೆ ಅದಕ್ಕೆ ಅನುಮೋದನೆ ತೊಗೊಂಡು ಮಾಡ್ಬೋದು, ಇಲ್ಲ ಅಂತಲ್ಲ. ಬಟ್ ಅದನ್ನು ಜಾಸ್ತಿ ಮಾಡೋಕ್ಕಂತೂ ಆಗಲ್ಲ. ಒಂದು ಸಾರಿ ಬಜೆಟನ್ನು ಅನೌನ್ಸ್ ಮಾಡಿ ಅನುಮೋದನೆ ತಗೊಂಡು ಕೌನ್ಸಿಲಲ್ಲಿ ಮತ್ತು ಕರ್ನಾಟಕ ಸರ್ಕಾರದಿಂದ ಅನುಮೋದನೆ ಆದಮೇಲೆ ಆ ಚೌಕಟ್ಟೊಳಗಡೆ ಆ PID ಒಳಗಡೆ ಕೆಲಸಗಳಾಗಬೇಕು. ಅದಕ್ಕಿಂತ ಮುಂಚೆನೇ ಪ್ರತಿ MLA ಆಫೀಸ್ಗೆ ಲಿಸ್ಟ್ ಆಫ್ ಕ್ವೆಶ್ಚನ್ಸ್ ರಿಕ್ವೈರ್ಮೆಂಟ್ಸ್ ಅಂತ ಇದು ಕೊಡ್ತಾರೆ. ಅವ್ರು ಅದನ್ನ ಹೌದು ಇದು ಮಾಡುವಂತ. ಬಟ್ ಮೋಸ್ಟ್ ಸಿಟಿಸನ್ಸ್ಗೆ ಗೊತ್ತಿರಲ್ಲ. ಬರ್ನಿಂಗ್ ಪ್ರಾಬ್ಲಮ್ ಇರುತ್ತೆ ಅವ್ರ ಹತ್ರ. ಸೊ ಆ ಒಂದು ಬಜೆಟ್ ಅಲ್ಲಿ ಇದು ಕವರ್ ಆಗಿರಲ್ಲ. ಬಟ್ ದಟ್ ಸ್ಟಿಲ್ ಅ ಬರ್ನಿಂಗ್ ಇಶ್ಯೂ.
ಹೌದು. ಆ ಟೈಮಲ್ಲಿ ಇಸ್ ಪ್ರಾವಿಷನ್ ವೇ ದಿಸ್ ಕುಡ್ ಬಿ. ನಾನು ನಿಮಗೆ ರೆಕಮೆಂಡ್ ಮಾಡೋದೇನು ಗೊತ್ತಾ, ಆ ಥರ ಬರ್ನಿಂಗ್ ಇಶ್ಯೂವನ್ನು MLA ಅವ್ರಿಗೆ ಹೇಳೇನೆ ಕೆಲಸ ಮಾಡಿಸ್ಬೇಕು. ಈಗ ಅವ್ರ ಹತ್ರ ಒಂದು ಪಟ್ಟಿ ಇರುತ್ತಲ್ಲ, ಹೇಗೆ ಈಗ ಪ್ರತಿ ಇಲಾಖೆಗಳನ್ನೂ ಕೇಳ್ತಾರೆ ನಿಮ್ಮ ಈ ವರ್ಷದ ಅಂದಾಜು ವೆಚ್ಚ ಎಷ್ಟಾಗ್ಬೋದು ಅಂತ ಕೇಳ್ತಾರೆ. ಈಗ ನಾನೊಬ್ಬ ಝೋನಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಂತ ಇಟ್ಕೊಳ್ಳಿ, ನಮ್ಮ ಅಧಿಕಾರಿಗೆ ನಾನು ಹೇಳಬೇಕು ನಿಮ್ಮಲ್ಲಿ ಏನು ಮಾಡ್ಬೋದು ಈ ಸಾರಿ ಅಂತೇಳಿ. ನಿಮ್ಗೆ 10 ಲಕ್ಷನೋ 15 ಲಕ್ಷದ್ದು ಅವಕಾಶ ಇದೆ, ಏನು ಮಾಡ್ಬೋದು? ಎಲ್ಲ ಕಡೆನೂ ಟಾರ್ ಹಾಕ್ಸೋಕ್ಕಾಗಲ್ಲ. 4-5 ರಸ್ತೆ ಐಡೆಂಟಿಫೈ ಮಾಡ್ಕೋತೀನಿ. ಈಗ 4-5 ಐಡೆಂಟಿಫೈ ಮಾಡೋದೇ ಕ್ಯಾಚು. ಈಗ ಕಾಂಪಿಟಿಂಗ್ ಇಂಟ್ರೆಸ್ಟ್ಗಳು ಬರುತ್ತಲ್ಲಿ, ಒಂದೇ ಕಡೆ ಹಾಕಬೇಕಾ, ಇಲ್ಲಿ ಸೀನಿಯರ್ ಮೆಂಬರ್ಸ್ ಇದ್ದಾರಾ, ಅಥವಾ ಇದು ಬೇರೆ ಥರದ ಅನುಕೂಲಗಳಿದೆಯಾ, ಅದೆಲ್ಲ ಕಾಂಪಿಟಿಂಗ್ ಇಂಟ್ರೆಸ್ಟಲ್ಲಿ ಆ 10 ಲಕ್ಷ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅಲ್ಲಿ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ದು ಪಾತ್ರ ಇರುತ್ತೆ, ಟೆಂಡರ್ ಕರೆಯೋದು ಅಧಿಕಾರಿಗಳು, ಬಟ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಅವ್ರದ್ದು ಪಾತ್ರಗಳಿರುತ್ತೆ. ಈಗ ನಿಮ್ಮ ರಸ್ತೆಗಳನ್ನು ಸರಿ ಇಟ್ಕೊಂಡಿಲ್ಲ ಅಂದರೆ ಆ 10 ಲಕ್ಷದ ಒಳಗಡೆ 10 ಪಟ್ಟಿ ಇದ್ದರೆ ಅದರಲ್ಲಿ ಒಂದು 10ಕ್ಕೆ ತೊಗೊಂಡೋದ್ರೆ ಫಸ್ಟು 10ರಿಂದ ಮೇಲಕ್ಕೆ ಹೋಗ್ಬೇಕಲ್ವಾ, ಕೈ ಬಿಡೋಕ್ಕಾಗಲ್ಲ. ಆ ಪಟ್ಟಿಗೆ ತೊಗೊಂಡೋಗೋದೇ ನಿಮ್ಮ ಸ್ಕಿಲ್. ಈಗ ಏನಕ್ಕೆ ನಿಮ್ಮ ಅಸೋಸಿಯೇಷನಿಂದ ಇದು ಕೊಡಿ, ಮೆಮೊರ್ಯಾಂಡಮ್ ಕೊಡಿ, ಮೆಮೊರ್ಯಾಂಡಮಲ್ಲಿ ಜಾಸ್ತಿ ಸೈನ್ ಮಾಡಿಸಿ MLAಗೆ ಅದನ್ನು ಇದು ಮಾಡಿಕೊಡಿ ಅಂತ ಹೇಳೋದೆಲ್ಲ ಅದೇ ಕಾರಣಕ್ಕೆ. ಒಂದು ಸರಿ ಅಫಿಷಿಯಲಾಗಿ ಅವ್ರು ಕಲೆಕ್ಟ್ ಮಾಡ್ಕೊಂಡ್ಮೇಲೆ ಇದರ ಅವ್ರು ಎಸ್ ಅನ್ಬೇಕು, ಅಥವಾ ಈ ವರ್ಷ ಆಗಲ್ಲ ಅಂತ ಹೇಳಬೇಕು. ರಾಂಗ್ ಎಕ್ಸ್ಪೆಕ್ಟೇಷನ್ ಹೇಳ್ತಾರೆ, ಪ್ರಸನ್ನ ಅವ್ರು ಹೇಳ್ತಾ ಇದ್ರಲ್ವ, ಆ ಸ್ಕಿಲ್ಲನ್ನು ನೀವು ಇದು ಮಾಡ್ಕೋಬೇಕು. ಸೊ ಓವರಾಲ್ ನನ್ನ ರಿಕ್ವೆಸ್ಟ್ ಏನಂದರೆ, BBMP ಬಜೆಟನ್ನು ನಾವು ಇನ್ನೂ ಡೀಟೇಲಾಗಿ ಹೋಗ್ಬೋದು, ಬಟ್ ನಿಮಗೆ ಅದು ಹೆವಿ ಆಗುತ್ತೆ ಅನ್ನೋ ಕಾರಣಕ್ಕೆ ಇಷ್ಟು ಸಿಂಪ್ಲಿಫೈ ಮಾಡಿದ್ದೇ ಹೆವಿ ಆಗೋಯ್ತು. ಬಟ್ ಆಸ್ಕ್ ಏನು ಅಂದರೆ, ನಿಮಗೆ ಸಮಯ ಸಿಕ್ಕಿದಾಗ ಈ ನಂಬರ್ಗಳನ್ನು ನಿಮ್ಮ ವಾರ್ಡಿಗೆ ತೊಗೊಂಬರೋದು ಹೇಗೆ ದಾರಿ. ಇನ್ಯಾರಾದರೂ ಆಫೀಸರ್ಗಳ ಜೊತೆ ನಿಮಗೆ ಸಮಯ ಸಿಕ್ಕಿದಾಗ WMAP ಮಾಡುವಾಗ ಈ ವರ್ಷದ ಆಯವ್ಯಯದಲ್ಲಿ ನಮ್ಮ ಝೋನಿಗೆ ಅಥವಾ ನಮ್ಮ ಇದಕ್ಕೆ ಎಷ್ಟು ಬಂದಿದೆ ಸರ್, ಸುಮ್ಮನೆ ಒಂದು ಚರ್ಚೆ ಮಾಡಿ. ಅಥವಾ ಈ ವರ್ಷ ಒಂದು ಸಿಂಪಲ್ ಆ್ಯಕ್ಟಿವಿಟಿ ನೀವೇ ತಗೊಳ್ಳಿ. ಯಾವುದೋ ಒಂದು ರಸ್ತೆ ಸರಿ ಇಲ್ಲ ಅಂತ ಇಟ್ಕೊಳ್ಳಿ, ಯಾವ ರಸ್ತೆಗೆ ಡಾಂಬರ್ ಹಾಕಿಸ್ಬೇಕು ಅನ್ನೋದು ನಿಮ್ಮ ಪ್ಲ್ಯಾನು. ಒಂದು ಲೆಟರ್ ತೊಗೊಂಡೋಗಿ ಆಫೀಸರ್ಗೆ ಕೊಟ್ಬಿಟ್ಟು ಅವ್ರನ್ನ ಕೇಳಿ, ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಏನು ಸರ್ ನಿಮ್ಮ ಕಡೆಯಿಂದ ಅಂತ. ಅಲ್ಲಿಗೆ ನಿಮ್ಗೆ ಉತ್ತರ ಬರುತ್ತೆ. ಅವ್ರಿಗೆ ಸಮಯ ಇದ್ದರೆ ಅವರು ಉತ್ತರ ಹೇಳೋಕ್ಕೆ ಶುರು ಮಾಡ್ತಾರೆ, ಇದು ಸರಿ ಇಲ್ಲ ಸರ್, ನಮಗೆ ಬಜೆಟ್ ಇಲ್ಲ, ಇದ್ದರೆ ಅದು ಬೇರೆ ಕಡೆ ಅಲೋಕೇಟ್ ಆಗೋಗಿದೆ, ಇದಕ್ಕೆ ಮಾಡಬೇಕು ಅಂದರೆ ನೀವು ಬೇರೆಯವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಝೋನ್ ಆಫೀಸ್ನ ಕಾಂಟ್ಯಾಕ್ಟ್ ಮಾಡಿ, ಅಥವಾ ಒಂದು ಅಪ್ಲಿಕೇಶನನ್ನು ಮೇಲಕ್ಕೆ ತೊಗೊಂಡೋಗಿ, ಅಲ್ಲೊಂದು ದಾರಿ ಇದೆ ಅಲ್ಲಿಗೆ ಬರೀರಿ, ಅವ್ರೇನಾದರೂ ನಮಗೆ ಪ್ರಾವಿಷನ್ ಕೊಟ್ಟರೆ ಅಲ್ಲಿ ಆ ಗ್ರಾಂಟನ್ನು ಬಳಸ್ಕೊಂಡು ನಾವು ಇದು ಮಾಡ್ಬೋದು. ಇದು ನೀವು ಕಲಿಬೇಕಾಗಿರೋ ರಿಯಲ್ ಆ್ಯಕ್ಷನ್ಸ್. ಸೊ ನನ್ನ ಆಸ್ಕ್ ನೆಕ್ಸ್ಟ್ ಏನಂದರೆ, WMAP ಮಾಡೋ ಜೊತೆನೇ ಒಂದು ಕೆಲಸ BBMP ಆಫೀಸಲ್ಲಿ ಆ ಮಾಹಿತಿ ನಿಮ್ಮ ಕೈಗೆ ಬರಬೇಕು, ಅಥವಾ ನೀವು ಬರೆಯೋ ಅರ್ಜಿಗೆ ಒಂದು ರೆಸ್ಪಾನ್ಸ್ ಬರಬೇಕು. ರೆಸ್ಪಾನ್ಸ್ ಅಷ್ಟೇ ನಾನು ಹೇಳ್ತಾ ಇದ್ದು. ಕಾಮಗಾರಿ ಆಗುತ್ತಾ, ಅದು ಕಂಟಿನ್ಯೂವೇಷನ್, ಅದು ಒಂದೇ ವಾರದಲ್ಲಿ ಆಗಲ್ಲ, 6 ತಿಂಗಳಾಗ್ಬೋದು, ಮುಂದಿನ ವರ್ಷ ಆಗ್ಬೋದು. ಬಟ್ ನೀವು ಆ ಅನುಭವನ ಒಂದು ಸರಿ ಫೀಲ್ ಮಾಡಬೇಕು, ಬರೀಬೇಕು, ಕೈಯಲ್ಲಿ ಒಂದು 10 ಜನದ ಸಿಗ್ನೇಚರ್ ಹಾಕ್ಸ್ಬೇಕು, ಒಂದು ಡೆಲಿಗೇಷನ್ ತೊಗೊಂಡು ಅವ್ರ ಜೊತೆ ಭೇಟಿ ಮಾಡಬೇಕು. ಅದು ಅಲ್ಲಿ ನಿಮ್ಮ ಸೌಹಾರ್ದತ ಫಸ್ಟು ಚಂಪಕ ರಾಜಗೋಪಾಲ್ ಅವ್ರ ಮೇಲೆ ಸ್ಟೇಕ್ ಹೋಲ್ಡರ್ ಎಂಗೇಜ್ಮೆಂಟ್, ಹೆಂಗೆ ನೀವು ಅವ್ರನ್ನ ಕಾಂಪಿಟಿಂಗ್ ಇಂಟ್ರೆಸ್ಟ್ಗಳಲ್ಲಿ ತೊಗೋತೀರಾ. ಎವ್ರಿಥಿಂಗ್ ಈಸ್ ಇಂಟರ್ ಕನೆಕ್ಟೆಡ್. ಕರೆಕ್ಟಾ? ಇದು ಬರೀ ಫೈನಾನ್ಸ್ ಅಂತ ಹೇಳ್ಬಿಟ್ಟು ಫೈನಾನ್ಸ್ ಆಗಲ್ಲ ಅಂತ ಹೇಳೋಕ್ಕಾಗಲ್ಲ, ಆದರೂ ಇದು ಸೇರಿಸ್ಕೊಂಡು ಎಳಿಬೇಕು. ಓಕೆನಾ? ಆದರೆ ಈಗ ಕ್ಯಾಚ್ ಏನಂದರೆ, ವಾರ್ಡ್ವರೆಗೂ ಮಾಹಿತಿ ಇದೆ, ಯಾರೂ ಆ ಕೆಲಸ ಎಕ್ಸಸೈಸ್ ಮಾಡಿಲ್ಲ. ವಾರ್ಡ್ಗೆ ಎಷ್ಟು ಅನುದಾನ ಹೋಗುತ್ತೆ, ಝೋನ್ಗೆ ಎಷ್ಟು ಅನುದಾನ ಹೋಗುತ್ತೆ ಅಂತ ಯಾರೂ ಮಾಡಿಲ್ಲ ಯಾರಿಗೂ. ಯಾಕೆಂದರೆ ಈಗ ಮೇಲ್ಗಡೆಯಿಂದ ಒಂದು ಇದು ನಡೀತಾ ಇದೆ, BBMP ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಕೌಂಟಬಿಲಿಟಿ ಇದೆ, ಅವ್ರಿಗೆ ಬಜೆಟ್ ಮಾಡಬೇಕು, ಅದನ್ನು ಬಾಕ್ಸ್ಗಳಲ್ಲಿ ಹಾಕಬೇಕು. ಅವ್ರು ಬಿಟ್ಬಿಟ್ಟಿದ್ದಾರೆ. ಅದನ್ನು ಬಳಕೆ ಮಾಡ್ಕೊಳ್ಳೋದು ಆಯಾ ಡಿಪಾರ್ಟ್ಮೆಂಟ್ಗಳ ಜವಾಬ್ದಾರಿ. ಅದ್ರ ಬಿಟ್ಟರೆ ಬೇರೆ ಯಾರಿಗಿದೆ? ಅಧಿಕಾರಿಗಳು ಬಿಟ್ಟು, ಎಲೆಕ್ಟೆಡ್ ಬಾಡಿ ಬಿಟ್ಟು ಇನ್ಯಾರಿಗಿದೆ? ನಾಗರಿಕರಿಗೆ ಎಲ್ಲೋ ಒಂದು ಅವಕಾಶ ಸಿಕ್ಕಿದ್ರೆ ಕೆಲವೊಂದು ಕಮ್ಯುನಿಟಿ ಜನಗಳು ಅದ್ರ ಬಗ್ಗೆ ಕೇಳ್ತಾರೆ, ಮಾಹಿತಿ ತಗೋತಾರೆ. ಇಲ್ಲ ಅಂದರೆ ಯಾರಾದರೂ ಗುತ್ತಿಗೆದಾರರಿದ್ದರೆ ಅವ್ರಿಗೆ ಮಾಹಿತಿಗೆ ಹೋಗುತ್ತೆ, ಅವರು ಆ ಕೆಲಸಗಳನ್ನು ತೊಗೊಂಡು ಮಾಡಿಸ್ತಾರೆ. ಇಲ್ಲ ಅಂದರೆ ಸಾಮಾನ್ಯವಾಗಿ ಜನಗಳು ಅದರ ಮೇಲೆ ಆಸಕ್ತಿನೂ ತಗೊಳ್ಳಲ್ಲ, ಇಷ್ಟೊಂದು ಒಳಗಡೆ ಹೋಗಿ ಮಾಹಿತಿಯನ್ನು ಕಲೆನೂ ಹಾಕಲ್ಲ. ಆ್ಯಕ್ಷನ್ ನಿಮ್ಮ ಟಾಸ್ಕ್ ಏನು ಅಂದರೆ, ಇಷ್ಟೊಂದು ಇದನ್ನು ಗೊಂದಲ ಮಾಡ್ಕೋಬೇಡಿ, ಸಿಂಪ್ಲಿಫೈ ಮಾಡ್ಕೊಳ್ಳಿ. ಬಟ್ ನಿಮ್ಮ ಅಧಿಕಾರಿಗಳ ಜೊತೆ ಈ ವರ್ಷದ ಬಜೆಟಲ್ಲಿ, ಸರ್ ಮೇಡಮ್, ನಮ್ಮ ವಾರ್ಡಿಗೆ ಅಥವಾ ನಮ್ಮ ಝೋನಿಗೆ ಎಲ್ಲೆಲ್ಲಿ ಅವಕಾಶಗಳಿದೆ, ಸೆಪ್ಟೆಂಬರಿಂದ ಏಪ್ರಿಲ್ವರೆಗೆ ಏನು ಮಾಡ್ಬೋದು, ನಮ್ಮ ಪಾತ್ರ ಏನು, ಯಾವುದಾದ್ರು ಒಂದು ಆ್ಯಕ್ಷನನ್ನು ನೀವು ಮಾಡಿ.
ಆಮೇಲೆ ಒಂದು ಸೆಷನ್ ಬೇಕು ನಿಮ್ಮಿಂದ, ನಿಮ್ಮ ಅನುಭವಗಳನ್ನ ತುಂಬ ಕ್ಲೀನಾಗಿ ನೀವು ಹೋಗ್ಬಿಟ್ಟು ಬಿ ಕ್ಲಿಪ್ ಅವರು ಬಿ ಪ್ಯಾಕ್ ಅವರು ಒಂದು ಹೇಳಿದ ತಕ್ಷಣ ಆಗೋಗುತ್ತೆ ಅಂತಲೂ ಅಲ್ಲ. ಅಲ್ಲೇ ನ್ಯಾವಿಗೇಟಿಂಗ್ ಸ್ಕಿಲ್ಲು ಮತ್ತು ಅವ್ರ ಜೊತೆ ಕೆಲಸ ಮಾಡೋ ಒಂದು ರ್ಯಾಪೋ ಡೆವಲಪ್ ಆಗೋದು. ಓಕೆನಾ? ಓಕೆ, ಇಲ್ಲಿಗೆ ನಿಲ್ಲಿಸ್ತೇನೆ. ಏನಾದ್ರು ಕ್ವಶನ್ ಇದೆಯಾ? ಸರ್, ಇದು BBMP ಬಜೆಟ್ ಫೈಲಲ್ಲಿ ವಾರ್ಡ್ ವೈಸ್ ಸಪ್ರೇಟ್ ಇಲ್ಲ. ಕಾರ್ಪೊರೇಟರ್ಗಳಿದ್ದಾಗ ಕೋರ್ ವಾರ್ಡ್ಸ್ ಅಂತ ಇತ್ತು, ಒಂದು ಔಟರ್ ವಾರ್ಡ್ಸ್ ಅಂತ ಇತ್ತು. ಕೋರ್ ವಾರ್ಡಿಗೆ ಒಂದೊಂದು ವರ್ಷಕ್ಕೆ 1-1.5 ಕೋಟಿ ಕೊಡ್ತಾಯಿದ್ರು. ಔಟರ್ ವಾರ್ಡಿಗೆ ಡಬಲ್ 3 ಕೋಟಿ ಕೊಡ್ತಾಯಿದ್ರು. ಅದು ಕಾರ್ಪೊರೇಟರಿನ ಗ್ರಾಂಟ್ ಅಂತ. ಅವ್ರು ಕಾರ್ಪೊರೇಟರ್ ಯಾವ ಕಾಮಗಾರಿಗಾದರೂ ಬಳಸ್ಕೋಬೋದು, ಆ ಥರ ಪ್ರಾವಿಷನ್ ಇತ್ತು ಡಿಪಾರ್ಟ್ಮೆಂಟ್ ವೈಸ್ ಕಾರ್ಪೊರೇಟರ್ ಇದ್ದಾಗ. ಡಿಪಾರ್ಟ್ಮೆಂಟ್ ಅಲ್ಲ, ಕಾರ್ಪೊರೇಟರ್ಗಳಿಗೆ ಅಂತೇಳಿ. ಆಮೇಲೆ ಕಾರ್ಪೊರೇಟರ್ಗೆ ಅಂದರೆ ಕೈ ಕೊಡಲ್ಲ, ಅದು ಅವ್ರದ್ದು PID ಇರುತ್ತೆ. PIDಯಲ್ಲಿ ಅವ್ರೇನಾದರೂ ಒಂದು ಕಾಮಗಾರಿ ನಡಿಬೇಕು ಅಂದರೆ ಅವರು ಪ್ರಸ್ತಾವನೆ ಹಾಕಿ ಕಳಿಸ್ಕೊಡ್ತಾರೆ. ಅದನ್ನು ತೊಗೊಂಡು ಇಂಜಿನಿಯರನ್ನೇ L1 ಕರೆಸೋದು, ಇಂಜಿನಿಯರನ್ನೇ ಕಾಂಟ್ರಾಕ್ಟರ್ನ ಹುಡುಕಿ ಕೆಲಸ ಮಾಡಿಸೋದು. ಅವರ ಅನುದಾನ ಅಂತ ಕೊಡ್ತಾಯಿದ್ರು. ಅದೇ ಥರ ಮೇಯರ್ ಇದ್ದಾಗ ಮೇಯರ್ಗೆ ಅಂತ 5 ಕೋಟಿ ರೂಪಾಯಿ ಗ್ರಾಂಟ್ ಇರ್ತಾಯಿತ್ತು. ಡೆಪ್ಯೂಟಿ ಮೇಯರ್ ಅಂತ ಇದ್ದರು, ಅವ್ರಿಗೆ 5 ಕೋಟಿ ರೂಪಾಯಿ ಗ್ರಾಂಟ್ ಇರ್ತಾಯಿತ್ತು. ಕೌನ್ಸಿಲ್ ಇಲ್ಲದೆ ಇರೋದ್ರಿಂದ ಅದೆಲ್ಲ ಡಿಸ್ಕ್ರಿಷನ್ನು ಚೀಫ್ ಅಡ್ಮಿನಿಸ್ಟ್ರೇಟರ್, ಚೀಫ್ ಕಮಿಷನರ್ ಹತ್ರ ಇರುತ್ತೆ. ಬಟ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ಗಳು ಅದನ್ನು ಎಲ್ಲಿಗೆ ಬಳಸ್ಕೋಬೇಕು ಅಂತ ರೆಕಮೆಂಡ್ ಮಾಡಿ ಕೆಲಸನ ಮಾಡಿಸ್ತಾರೆ. ಓಕೆನಾ? ಓಕೆ, ಜಾಸ್ತಿ ಆಯಿತು ಅನಿಸುತ್ತೆ ಇದು ಇವತ್ತಿಗೆ. ಇಲ್ಲಿಗೆ ನಿಲ್ಲಿಸೋಣ.